ಬನ್ನಿ ನೀವು ಮುಂದೆ ಬರ್ರಿ ಇಲ್ಲಿ. ಯಾವ ನಿಮ್ದು? ಮುಂದೆ ಬರ್ರಿ. ಆಗ್ತಾ ಇದೆಯಾ? ಏನ್ ಸಮಸ್ಯೆ ನಿಮ್ದು? ತಾಯಿ ಯಾರೋ ಮಾತಾಡ್ರಿ, ಏನ್ ಸಮಸ್ಯೆ? ನಾವೇನ್ ಹೋಗೋದಾ ಇರ್ಬೇಕಾ? ಯಾವ್ದಾರು ಇದೆಯಲ್ಲ ದಾರಿ ಏನಾಗಿದೆ? ಅದೇ ಏನ್ ಎಲ್ಲಿ ಕಟ್ಕೊಂಡಿದ್ರಿ ಮನೆ? ಏನ್ ಪಲಾಟ? ಯಾರು ಕೊಟ್ಟಿದ್ದು? ಗೌರ್ಮೆಂಟ್ ಕೊಟ್ರು ನಿಮ್ಗೆ ಅಲ್ಲೇನು ಒಂದು ಲೇಔಟ್ ಮಾಡಿ ಗೌರ್ಮೆಂಟ್ ನವ್ರು ಪ್ಲಾಟ್ ಕೊಟ್ಟಿದ್ದಾರೆ, ನೀವು ಅಲ್ಲಿ ಮನೆ ಕಟ್ಕೊಂಡಿದ್ದೀರಾ. ಅದಕ್ಕೆ ದಾರಿ ಇಲ್ಲ, ದಾರಿ ಇಲ್ಲದೆ ಪ್ಲಾಟ್ ಕೊಟ್ಬಿಟ್ಟಿದಾರಾ? ಇವಾಗೇನು ಏನು ಸೇತುವೆ ಗೀತೆ ಕಟ್ಕೊಂಡು ಓಡಾಡ್ತಿದ್ದೀರಾ? ಹೆಂಗ್ ಓಡಾಡ್ತಿದ್ದೀರಾ? ಆಕಾಶದಲ್ಲಿ ಏರೋಪ್ಲೇನ್ ಅಲ್ಲಿ ಓಡಾಡ್ತೀರಾ? ಈ ಕಡೆನ ಹಳ್ಳೈತಿ, ಅದ್ರಾಗ ಬೇರೆದವ್ರು ಸಂಧ್ಯಾಗ ಅಡ್ಡಾಡಾಕತ್ತಿದ್ವಿ, ಅವರು ಬಂದ್ ಮಾಡಿದ್ರು. ಈಗ ಮತ್ತೆ ಅದೇ ಈಗ ಅಲ್ಲಿಂದ ಹೆಂಗ್ ಬಂದ್ರಿ ಇಲ್ಲಿಗೆ? ಹಳ್ಳದಲ್ಲಿ ಮುಂದಕ್ಕೂ ಹಳ್ಳದಲ್ಲೇ ಓಡಾಡ್ಬೇಕು. ಇವಾಗ ಏನ್ ಸಮಸ್ಯೆ? ಎಲ್ಲಿ ಇಷ್ಟೇ ಜನ ಇರೋದು ನೀವು? 50 ಮಂದಿ ಆಗ್ಬೇಕಲ್ಲ. ಎಲ್ಲಿ ಎಲ್ಲಪ್ಪ ಅಲ್ಲಿ ಮನೇಲಿ ಇದಾರಾ? ಈಗ ನಾವ್ ಅವ್ರು ಇಲ್ಲಿ ಬರಲ್ವಾ? ಮತ್ತೆ ಎಲ್ಲಿ ಬರ್ ಕರಿಬೇಕಿತ್ತು. ಮಕ್ಕಳು ಕರ್ಕೊಂಡ್ ಬರ್ಬೇಕು, ಮಕ್ಕಳಿಗೆ ದಾರಿ ಬಿಡುವ. ಸರಿ, ಈಗ ಗ್ರಾಮ ಪಂಚಾಯತಿ ಆಫೀಸ್ ಹತ್ರ ಹೋಗೋಣವಾ? ಹಾಗೆ ನಡೀರಪ್ಪ. ಇವನ ಗ್ರಾಮ ಪಂಚಾಯತಿಯನ್ನ ಕರ್ಕೊಂಡು ಹೋಗೋಣ. ನೋಡೋದೇನ್ ಬಂದಿದೆ? ಅದೇನು ಗೊತ್ತಿರೋದೇ ಅಲ್ವಾ? ಏನಕ್ಕೆ ಎಲ್ಲಿ ಯಾಕಲ್ಲಿ ಹೋಗಿ ನೋಡೋದು ಏನಕ್ಕೆ? ಓ ನಿಜಾನ ಸುಳ್ಳು ತಿಳ್ಕೊಳ್ಳಕ್ಕೆ? ಈಗ ನೀವು ಸುಳ್ಳು ಹೇಳ್ತಾ ಇದ್ದೀರಾ? ಇಲ್ಲ ತಾನೆ? ಮುಂದೆ ಹೆಣ್ಮಕ್ಳು ಬಿಡ್ರಪ್ಪ, ಮುಂದೆ ಬಂದ್ರವ ನಡೀರಿ. ನಡೀರ ಆ ಕಡೆ ಅಕ್ಕಪಕ್ಕದ ಜಮೀನವ್ರು ಬೈತಾರ ನಿಮ್ಮನ್ನ, ನಮಗೆಲ್ಲ ಯಾಕೆ ಬಂದ್ರಿ ಅಂತ. ಎಲ್ಲಪ್ಪ ಇವ್ರು ಊರವರೆಲ್ಲ ಬೇಕು ಹತ್ರ ಸರಿ ಆಗಲ್ಲ. ಇವರು ಗ್ರಾಮ ಪಂಚಾಯತಿ ಅವ್ರು ಏನಂತಾರೆ? ಸಪೋರ್ಟ್ ಮಾಡಾಕತ್ತೀವಿ ಸರ್. ಭಾಳ ಕಷ್ಟದಾಗಿರ್ತಾರ. ನಾವು ಎಲೆಕ್ಷನ್ ಹತ್ರ ಹೋಗಿ ಅಲ್ಲೇ ಗ್ರಾಮ ಪಂಚಾಯತಿ ಹೇಳಿದ್ರು, ಅವ್ರೇನು ಹೇಳಿದ್ರು, ಒಂದು ಪ್ಲಾಟ್ ನಾವು ಖರೀದಿ ತಗೊಂಡು ಅವ್ರು ದಾರಿ ಕೊಡ್ತೀವಿ ಅಂದ್ರೆ ಹಂಗೆ ಯಾಕೆ ಮಾಡ್ತಿದ್ವಿ? ಅದಕ್ಕೆ ದಾರಿ ಇಲ್ದಂಗೆ ಮನೆ ಅಲ್ಲ, ಅವ್ರು ಹೆಂಗ ಈಗ ಪ್ಲಾಟ್ ಖರೀದಿಗಾದ್ರೂ ಮಾಡ್ಲಿ ಅಥವಾ ಸ್ವಾಧೀನ ಮಾಡ್ಕೊಂಡು ದಾನನಾರು ತಗೊಳ್ಳಿ, ದಾರಿ ಬೇಕಿವಾಗ. ಅದಕ್ಕೆ ಅವರಲ್ಲಿ ಅವರ ಗ್ರಾಮ ಪಂಚಾಯತಿಲೋ ಅಥವಾ ಸರ್ಕಾರದಿಂದನೋ ಏನ್ ಸಾಧ್ಯತೆಗಳಿದೆ ಅದನ್ನ ಇಲ್ಲಿ ಮಟ್ಟ ಯಾಕೆ ಮಾಡಿಲ್ಲ? ಅವರೇ ನೀವು ಈಗ ಸಂಬಳ ತಗೊಳ್ಳದೆ ಬದುಕ್ತಾ ಇದಾರಾ? ಮಾಡ್ತೇವೆ ಅನ್ಕೊಂತ ಅವರು ದುಡಾಗತ್ತಾರೆ ಸರ್. ಅವ್ರಿಗೆ ಯಾರು ಕೇಳೋರು? ಈಗ ಇದು ಗ್ರಾಮ ಪಂಚಾಯತಿ ಅಲ್ವಾ? ಗ್ರಾಮ ಪಂಚಾಯತಿ ಮುಗಿತಾ ಇನ್ನೂ ಇದೆಯಾ? ಅಲ್ಲಿನ ವೋಟ್ ಹಾಕ್ಸ್ಕೊಂಡಿರೋರು ಯಾರು? ಅಲ್ಲಿ ಯಾರು ಗ್ರಾಮ ಪಂಚಾಯತ್ ಸದಸ್ಯ ಇಲ್ವಾ? ವಾರ್ಡ್ ಮೆಂಬರ್ ಏನಪ್ಪ? ಅವ್ರು ಯಾರಿಗೋ ಒಬ್ರು ವೋಟ್ ಹಾಕಿದಾರಲ್ಲ, ಆತ ಎಲ್ಲಿ? ಆತ ಎಲ್ಲಿ? ಸರಿ, ಯಾರು ಇರ್ಲಿ, ಅವರೆಲ್ಲ ಎಲ್ಲಿ ಅಂತ ಕೇಳಿದೆ. ಇವ್ರು ಯಾರಿಗೋ ವೋಟ್ ಹಾಕಿದಾರಲ್ಲ ಜನಕ್ಕೆ, ಯಾರಿಗೋ ಗೆದ್ದಿ, ಇವ್ರ ವೋಟಿಂದ ಯಾರೋ ಗೆದ್ದಿದ್ದಾನಲ್ವಾ? ಒಬ್ರು ಇಬ್ರು ಮೂವರು. ಅವನ್ದೇನ್ ಕತೆ? ಅವ್ರದ್ದೇನ್ ಕತೆ? ಏನೋ ಹೇಳ್ತಾ ಇದಾರೆ. ಯಾವ್ದು ಗ್ರಾಮ ಪಂಚಾಯತಿ? ಎಲ್ಲಿ? ಅದೇನಾ? ಬಂಧುಗಳೇ, ಇದು ಕಾರಡಗಿ ಗ್ರಾಮ. ತುಂಬಾ ಪುರಾತನವಾದ, ಸುಮಾರು ಒಂದು ಬಹುಶಃ 1000 ವರ್ಷಗಳ ಇತಿಹಾಸ ಇರುವಂತಹ ಗ್ರಾಮ. ಯಾಕಂದ್ರೆ ಕಾರಡಗಿಯ ವೀರಭದ್ರೇಶ್ವರ ಇದು ಹಾವೇರಿ ಜಿಲ್ಲೆ ಸವಣೂರು ತಾಲೂಕಿನ ಗಡಿ ಗ್ರಾಮ. ಕಾರಡಗಿಯಿಂದ ಒಂದು 5-6 ಕಿಲೋಮೀಟರ್ ದೂರಕ್ಕೆ ಶಿಶುನಾಳ ಬರುತ್ತೆ, ಅದು ಶಿಗ್ಗಾಂವ್ ತಾಲೂಕಿಗೆ ಬರುತ್ತೆ. ಈ ಕಾರಡಗಿ ಆಗ್ಲೇ ಹೇಳಿದಂಗೆ ಸುಮಾರು 1000ಕ್ಕಿಂತ ಹೆಚ್ಚು ವರ್ಷಗಳ ಇತಿಹಾಸ ಇರುವಂತಹ ಗ್ರಾಮ. ಇಲ್ಲಿ ಕಾರಡಗಿಯ ವೀರಭದ್ರೇಶ್ವರ ದೇವಸ್ಥಾನ ಈ ಭಾಗದ ಅತ್ಯಂತ ಪುರಾತನ ದೇವಾಲಯಗಳಲ್ಲಿ ಒಂದು. ಬಹಳ ದೊಡ್ಡ ಜಾತ್ರೆ ನಡೆಯುತ್ತೆ ಅಲ್ವೇನಪ್ಪ? ತುಂಬಾ ದೊಡ್ಡ ಜಾತ್ರೆ ನಡೆಯುತ್ತೆ. ಇದು ಕಾರಡಗಿ ಒಂದು ದೊಡ್ಡ ಗ್ರಾಮನೂ ಹೌದು. ಬಹುಶಃ ಕಲ್ಯಾಣ ಚಾಲುಕ್ಯರು ಏನು ಬಸವಣ್ಣ ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿ ಆಗಿದ್ರು, ಆ
ಕಲ್ಯಾಣದ ಚಾಲುಕ್ಯರು ಏನಿದ್ರು ಆ ಚಾಲುಕ್ಯರ ಕಾಲದ ವೀರಭದ್ರೇಶ್ವರ ದೇವಸ್ಥಾನ ಇರುವಂತಹ ಬಹಳ ಐತಿಹಾಸಿಕ ಮಹತ್ವ ಇರುವಂತಹ ಗ್ರಾಮ. ಈ ಗ್ರಾಮದಲ್ಲಿ ಈಗಾಗಲೇ ಹೇಳಿದ ಹಾಗೆ ಎಲ್ಲಪ್ಪ ಹೆಣ್ಮಕ್ಳು ಈಗಾಗಲೇ ಹೇಳಿದ ಹಾಗೆ ಸರ್ಕಾರವೇ ರಾಜೀವ್ ಗಾಂಧಿ ಆಶ್ರಯ ಯೋಜನೆನ ಎಷ್ಟು ವರ್ಷಗಳ ಹಿಂದೆ ಅದಾಗಿತ್ತು ಸರ್ ಮನೆಗಳು. ಹಾ, ಆಗ ಒಂದು 20 ವರ್ಷ ಆಯ್ತು. 15-20 ವರ್ಷಗಳಿಂದನೇ 15-20 ವರ್ಷಗಳಿಂದನೇ ಸರ್ಕಾರ ಅಲ್ಲಿ ನಿವೇಶನಗಳನ್ನ ಕೊಟ್ಟಿದೆ ಬಡವರಿಗೆ. ಅದರಲ್ಲಿ ಒಂದು 8-9 ಜನ ಹೋಗಿ ನಿವೇಶನಗಳಲ್ಲಿ ಮನೆಗಳನ್ನ ಕಟ್ಕೊಂಡಿದ್ದಾರೆ. ಅವರಿಗೆ ಇದಕ್ಕೆ ಯಾವುದೇ ಮೂಲಭೂತ ಸೌಕರ್ಯಗಳನ್ನ ಕೊಟ್ಟಿಲ್ಲ. ಮತ್ತೆ ಮುಖ್ಯವಾಗಿ ರಸ್ತೆನೇ ನಿರ್ಮಾಣ ಮಾಡಿಲ್ಲ. ಇನ್ನೆಂತಹ ಅಯೋಗ್ಯ ವ್ಯವಸ್ಥೆ ಆಗಿನದ್ದು ಅಂತ ನಾವು ನೋಡಬಹುದು. ನಮಸ್ಕಾರ. ಎಲ್ಲಪ್ಪ ಪಂಚಾಯತಿ ಪಿಡಿಒ ಇದಾರೆ ಇಲ್ವಾ? ಹಾ, ಏನಣ್ಣ ಈಗ ಬಂದು ಸದ್ಯ ನೀನಾದ್ರೂ ಹಾಕೊಂಡಿಲ್ಲಪ್ಪ, ಧನ್ಯವಾದಗಳು. ಏನ್ ಹೆಸರು? ವರ್ಷಪ್ಪ. ಏನ್ ಉದ್ಯೋಗ? ಅಟೆಂಡರ್. ಇವರು ಬಿಲ್ ಕಲೆಕ್ಟರ್. ಏನು ಗೌರ್ಮೆಂಟ್ ಎಂಪ್ಲಾಯಿನ ಅಥವಾ ಖಾಸಗಿನ? ನೋಡಯ್ಯ, ಅಲ್ಲಿ ಟ್ಯಾಗ್ ಹಾಕೊಂಡಿದ್ದಾರೆ, ನೀನು ಹಾಕೊಳಪ್ಪ ಪ್ಲೀಸ್. ಎಲ್ಲಿ ಅವ್ರಿಗಿರೋ ಟ್ಯಾಗ್ ನಿನ್ಗೆ ಹಾಕಿಲ್ಲ? ಇವ್ರೇನು ಸಂಬಳ ಕೊಡ್ತಾ ಇಲ್ಲ ಅನ್ಸುತ್ತಲ್ವಾ? ಅದಕ್ಕೆ ಅವ್ರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಲ್ಲ, ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್ಕಾರದ ವಿರುದ್ಧ. ಸರ್ಕಾರಿ ನೌಕರನಾಗಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದ್ರೆ ನೌಕರಿ ಹೋಗುತ್ತೆ. ಈಗ ಎಲ್ಲಿ ಮತ್ತೆ ಪಿಡಿಒ ಇಲ್ಲ ಅಂದ್ರೆ ಇಲ್ಲಿ ಪಿಡಿಒ ಫೋನ್ ಮಾಡಿದ್ರಪ್ಪ, ಏನಂತಾರೆ? ಎಲ್ಲಿದ್ದಾರೆ? ಕೊಡಪ್ಪ, ಫೋನ್ ಮಾಡ್ಕೊಡಪ್ಪ. ಏನ್ ಹೆಸರು ಅವ್ರದ್ದು? ಒಂಚೂರು ಯಾರು ಹೆಣ್ಮಕ್ಳಿದ್ರೆ ಇದೆಯಾ? ಸರಿ, ಹೆಣ್ಮಕ್ಳನ್ನ ಕೂರಿಸ್ರಿ, ಫೋನ್ ಮಾಡ್ಕೊಡ್ರಿ. ಅವರು ಎಷ್ಟೊತ್ತಿಗೆ ಬರ್ತಾರೆ ಶೇಖಪ್ಪ? ತಹಸೀಲ್ದಾರ್ಗ ಫೋನ್ ಮಾಡಿ ಕೊಡಪ್ಪ ಒಂಚೂರು. ತಹಸೀಲ್ದಾರ್ ಫೋನ್ ಮಾಡಿ ಕೊಡ್ರವ. ಇಲ್ಲೇ ಕೂತ್ಬಿಟ್ಟು ಬಾಯ್ ಬಾಯ್ಲೆ ಬರ್ರವ, ಈ ಕಡೆ ಬರ್ರವ. ಇಲ್ಲಿ ಅಟೆಂಡರ್ ಇಲ್ಲಿ ಹಲೋ, ಮಾತಾಡೋದು ರೆಕಾರ್ಡ್ ಆಗಲಿ. ಏನ್ ಹೆಸರು? ಶಂಕರ್ ಅಂತ. ಶಂಕರ್ ಅವರ ಶಂಕರ್ ಭೋವಿ ಅವರ? ನಮಸ್ಕಾರ, ನಾನು ರವಿಕೃಷ್ಣ ರೆಡ್ಡಿ ಅಂತ. ನಮಸ್ಕಾರ. ಹಾ, ಕರೆಕ್ಟ್. ಒಂದ್ಸಲ ಮಾತಾಡ್ದಂಗಿದ್ದೀನಿ. ಆರಾಮ್ ನೀವು? ಹಾ, ಇದು ನಿಮ್ಮ ತಪ್ಪಲ್ಲ ಇದು. ಹಾಗಾಗಿ ನಾನು ಸ್ವಲ್ಪ ಶಾಂತವಾಗಿ ಮಾತಾಡ್ತೀನಿ. ಅಲ್ಲ, ನಾನೊಂದು ಹೇಳ್ಬಿಡ್ತೀನಿ. ಯಾಕಂದ್ರೆ ಇದು ಜನ ನೋಡ್ತಾ ಇದ್ದಾರೆ, ಇಲ್ಲಿರೋರೆಲ್ಲ ಒಂದು 50-60 ಮಂದಿ ಬಂದಿದ್ದಾರೆ. ಅವ್ರಿಗೂ ಗೊತ್ತಾಗ್ಲಿ, ನಿಮಗೂ ಗೊತ್ತಾಗ್ಲಿ. ಬೇಕಾದ್ರೆ ಆಮೇಲೆ ರೆಕಾರ್ಡು ಆಗ್ತಾ ಇದೆ, ಅದು ಜನಕ್ಕೆ ಗೊತ್ತಾಗ್ಲಿ ಅಂತ. ಇದು ನಾವು 20-30 ವರ್ಷದಿಂದೇನೆ ಸರ್ಕಾರ ಬಡವರಿಗೆ ಅಂತೇಳಿ ಆಶ್ರಯ ಯೋಜನೆಯಲ್ಲಿ ಒಂದು ನಿವೇಶನ ಮಾಡಿ ಅದು ಸೈಟ್ಗಳನ್ನ ಅಲಾಟ್ ಮಾಡಿ ಬಡವರು ಕೊಟ್ಟಿದೆ ಅಲ್ವಾ ಭವ್ಯ ಅವರೇ? ಕೊಟ್ಟ ಮೇಲೆ ಅದರಲ್ಲಿ ಒಂದಷ್ಟು ಬಡವರು ಹೋಗಿ ಈಗ ಆ ಸೈಟಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ, ರಸ್ತೆ ಮಾಡಿಲ್ಲ, ಚರಂಡಿ ಮಾಡಿಲ್ಲ, ದೀಪ ಕರೆಂಟ್ ಲೈನ್ ಎಳೆದಿಲ್ಲ. ಆದರೂ ಹೋಗಿ ಅವರಿಗೆ ಕೊಟ್ಟಂತಹ ನಿವೇಶನದಲ್ಲಿ ಅವ್ರು ಹೋಗಿ ಏನೇನೋ ಮಾಡಿಕೊಂಡು ಕಷ್ಟಪಟ್ಟು ಮನೆ ಕಟ್ಕೊಂಡಿದ್ದಾರೆ. ಅವರು ಹೇಗೋ ಆವತ್ತಿನ ಹೆಂಗೆ ದಾರಿ ಇತ್ತು ಆ ದಾರಿಯಲ್ಲಿ ಮಾಡ್ಕೊಂಡಿದ್ದಾರೆ. ಇವತ್ತು ಸುತ್ತಮುತ್ತ ಇರುವಂತಹ ಜಮೀನವರು ಅವರ ಆಸ್ತಿಯನ್ನು ರಕ್ಷಣೆ ಮಾಡ್ಕೊಳ್ಳೋಕೆ ಅವರು ಅದಕ್ಕೆ ಬೇಲಿ ಹಾಕೊಳ್ತಾ ಇದ್ದಾರೆ. ಇದರಿಂದ ಏನಾಗಿದೆ, ಈಗ ಅಲ್ಲಿ ವಾಸ ಮಾಡ್ತಿರೋಂಥವ್ರಿಗೆ ಮತ್ತು ಈಗ ಅಲ್ಲಿ ವಾಸ ಮಾಡಬೇಕು ಅಂದ್ಕೊಂಡಿರೋರಿಗೆ ಇಬ್ಬರಿಗೂ ಇನ್ನು ವಾಸ ಮಾಡಬೇಕು ಅಂದ್ಕೊಂಡಿರೋರು ಮನೆ ಕಟ್ಟಿಲ್ಲ, ಅದು ಬಿಡೋಣ. ಆದರೆ ಈಗಾಗಲೇ ವಾಸ ಮಾಡ್ತಿರೋರಿಗೆ ಕರೆಂಟ್ ಇಲ್ಲ, ನೀರಿನ ಸೌಕರ್ಯ ಇಲ್ಲ, ಒಳಚರಂಡಿ ಇಲ್ಲ, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ರಸ್ತೆನೇ ಇಲ್ಲ, ದಾರಿನೇ ಇಲ್ಲ. ಈಗ ಯಾವ ಮೂರ್ಖ ಮಾಡಿದ್ನೋ ರಸ್ತೆನೇ ಇಲ್ಲದೆ ಈಗ ಪ್ರೈವೇಟ್ ಅವರು ಮಾಡಿದ್ರೆ ಅದು ಅವ್ರ ಕರ್ಮ. ನಾವು ಹೇಳ್ರಿ. ಹಾಂ,
ವೆರಿ ಗುಡ್ ವೆರಿ ಗುಡ್. ಏನಾಗಿದೆ ಅಂದ್ರೆ ಸರ್ ಅದು ಹ್ಞೂ ಇಲ್ಲಿಗಲ್ ಆಗಿ ಪಟ್ಟ ಕೊಟ್ಬಿಟ್ಟಿದ್ದಾರೆ ಸರ್ ಅವಾಗ. ಇಲ್ಲಿಗಲ್ ಆಗಿ ಯಾರು ಕೊಟ್ಟಿರೋದು? ಆಗಿನ ಒಂದು ಆಡಳಿತ ಮಂಡಳಿ ಸರ್ ಹಾಂ ಏನ್ ಮಾಡಿದೆ ಸರ್, ಬೇರೆ ಬೇರೆ ಹೋಗೋವರೆಗೂ ಪಟ್ಟ ಕೊಡೋದು ಕಟ್ಕೊಳ್ಳೋದು ಹಿಂಗೆಲ್ಲ ಮಾಡಿ ಹಾಂ ಪ್ಲಾನಿಂಗ್ ಕರೆಕ್ಟ್ ಆಗಿಲ್ಲ ಆಗ್ಲದಂತ ಇವ್ರಿಗೆ ಸಮಸ್ಯೆ ಆಗಿದೆ ಸರ್. ಸರಿ, ಈಗ ಆಗಿದೆ ಸರಿ ಒಂದು. ಏನ್ ಮಾಡಿದ್ರೆ ಅಂದ್ರೆ ಸರ್ ಈಗ ಹ್ಞೂ ಅಲ್ಲಿ ಏನು ಮಾಲಿಕೆ ಹದಿನಾರು ಅದರ ಸರ್ ಅಲ್ಲೊಂದು ರಾಜಕಾಲಿ ಹೋಗಿದೆ ಮೈನರ್ ಇರಿಗೇಷನ್ ಅಂತ. ಹ್ಞೂ ಇದನ್ನ ನಾವು ಮೊನ್ನೆ ಸರ್ವೇದ ಕರ್ಕೊಂಡ್ಬಂದು ಮಷಿನ್ ತಗೊಂಡ್ಬಂದು ಪ್ರೈವೇಟ್ ಆಗಿ ನಾನೇ ಗೊತ್ತಾಗಿ ಅಂತ ನಮ್ಮ ಕಮಿಟಿಯನ್ನು ಕರ್ಕೊಂಡು ಸರ್ವೆ ಮಾಡಿಸಿದೆ. ಹ್ಞೂ ಸ್ಕೆಚ್ ಇವತ್ತು ಸ್ಟುಡಿಯೋನೇ ರೀತಿ ಬಿಡೋದು ಸ್ಕೆಚ್ ಸರ್ ಆಕ್ಚುಲಿ. ಹ್ಞೂ ಅದು ಏನಾಗಿದೆ ಸರ್, ಆ ಪ್ರೈವೇಟ್ ಲ್ಯಾಂಡ್ ಬಫರ್ ಜೂನ್ ಏನಿದೆ ಸರ್ ನಮ್ಗೆ ರಾಜಕಾಲುವೆಗೆ, ಹ್ಞೂ ಆ ಬಫರ್ ಜೂನ್ ಅನ್ನ ಅವ್ರು ಏನು ಅತಿಕ್ರಮಣ ಮಾಡ್ಕೊಂಡ್ಬಿಡ್ತಾರೆ ಮಾನ್ಗೆ ಹಾಕ್ತಾರೆ. ಹ್ಞೂ ಅವ್ರದ್ದು ಡಿಮ್ಯಾಂಡ್ ಏನಂದ್ರೆ ಸರ್, ನಮಗೆ ಇದಕ್ಕೆ ಸಂಬಂಧಪಟ್ಟಂಗ ಪರಿಹಾರಧನ ಸಿಕ್ಕಿಲ್ಲ ಮೈನರ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ, ಹ್ಞೂ ಅದಕ್ಕೆ ನಾವು ಕೊಡೋದಿಲ್ಲ ಅಂತ ಇದ್ದಾರೆ ಸರ್. ಈ ವಿಷಯವಾಗಿ ನಾನೀಗ ನನ್ನ ಶಾಸಕರ ಜೋಡಿನೂ ಮಾತಾಡಿದೆ ಸರ್. ಹ್ಮ್. ಅವರು ಮೈನರ್ ಎಜುಕೇಶನ್ ಅವ್ರನ್ನ ಕರೆಸ್ತೀನಿ, ಹ್ಮ್. ಪರಿಹಾರ ಬಂದಿಲ್ಲ ಅಂದ್ರೆ ಪರಿಹಾರ ಕೊಡ್ಸಲ್ಲ. ಹ್ಮ್. ಆ ಬಫರ್ ಜೀವನ ಏನಿದೆ ಸರ್ ಅದರಿಂದ ನಾವು ಅವ್ರಿಗೆ ಕಮ್ಯುನಿಕೇಟ್ ಮಾಡಿಕೊಡೋಣ ಎಲ್ಲ ನಾನು ಹೇಳಿದೆ ಸರ್. ಹ್ಮ್ ಹ್ಮ್ ಈ ಹಂತಕ್ಕೆ ತಗೊಂಬಂದು ಇಟ್ಕೊಂಡಿದೆ ಅಂತ ನಾನೀಗ. ಹ್ಮ್. ಈಗ 10th ಆನ್ವರ್ಡ್ಸ್ ಶಾಸಕರು ಬಂದು ಕರೆಸ್ತೀನಿ ಅಂತ ಸರ್ ನಾವು. ಶಾಸಕರು ಬಂದು ಏನ್ ಮಾಡ್ತಾರಂತೆ? ಆ ಮೈನರ್ ಎಜುಕೇಶನ್ ಅವ್ರನ್ನ ಕರೆಸಿ ಮಾತಾಡೋಣ ಅಂತಿದ್ದಾರೆ ಸರ್ ಅವ್ರಿಗೆ. ಅಲ್ಲ, ಇದು ಎಷ್ಟು ವರ್ಷಗಳಿಂದ ನಡಿಬೇಕು? ಈಗ ಇವ್ ಈ ಹಂತಕ್ಕೆ ತಗೊಂಬಂದಿದೆ ಸರ್. ಸರಿ, ಸಂತಕ್ಕೆ ಒಳ್ಳೇದಾಯ್ತು. ಈಗ ನಾನು ಹಿಂದೆ ಆಗಿರೋದಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಇವ್ರು ಹೋಗಿ ಆಕ್ರಮಣ ಮಾಡ್ಕೊಂಡಿಲ್ಲ, ಅತಿಕ್ರಮಣ ಮಾಡ್ಕೊಂಡಿಲ್ಲ. ಇವ್ರಿಗೆ ಕೊಟ್ಟಿರೋದು ಆವತ್ತಿನ ಯಾವನೋ ಒಬ್ಬ ಸರ್ಕಾರದವರೇ ಕೊಟ್ಟಿರೋ ಒಂದು ತಪ್ಪಾಗಿದ್ರೆ ಇಲ್ಲಿ 2 ಆಗ್ಬೇಕು. ಇವರು ಅಕ್ರಮ ಫಲಾನುಭವಿಗಳಾಗಿದ್ರೆ ತೆರವು ಮಾಡಿಸ್ಬೇಕು, ಅದು ಏನು ಇವ್ರು ಕಾನೂನು ಬಾಹಿರ. ಆದ್ರೆ ಇವರು ಸರ್ಕಾರನೇ ಕೊಟ್ಟಿರುವಂತದ್ದನ್ನು ತಗೊಂಡಿರೋದು, ಇವ್ರನ್ನ ಶಿಕ್ಷೆ ಮಾಡಕ್ಕಾಗಲ್ಲ. ಆಮೇಲೆ ಅವನು ಆವತ್ತಿನ ಆಡಳಿತ ಮಂಡಳಿದ್ರು ಅವ್ರನ್ನ ವಿಚಾರಣೆ ಮಾಡಿ ಜೈಲ್ಗೆ ಹಾಕ್ಬೇಕು. ಇದು ಪೂರ್ತಿ ತೆರವು ಮಾಡಬೇಕು ಅಂದ್ರೆ ಇವತ್ತು ಅವೆರಡೂ ಆಗದ ಕೆಲಸ. ಯಾಕಂದ್ರೆ ಹಾಗಾಗಿ ಈಗಿರೋದನ್ನ ಇದು ಅಕ್ರಮ ಆಗಿದ್ರೆ ಸಕ್ರಮ ಅನ್ನೋ ತರಕ್ಕೆ ಈಗ ಆಗೋಗಿದೆ. ಮುಖ್ಯವಾಗಿ ಇವಾಗ ನೀವು, ಯಾಕಂದ್ರೆ ಸರ್ಕಾರ ಸಾರ್ವಜನಿಕ ಸೌಲಭ್ಯಗಳಿಗಾಗಿ ಭೂಸ್ವಾಧೀನ ಮಾಡಬಹುದು ಅಂತ ಏನಿದೆ ನಿಯಮಗಳಿದೆ. ಯಾವ್ದು ಕೋರ್ಟು ಕೂಡ ಅಡ್ಡ ಬರೋದಿಕ್ಕಾಗೋದಿಲ್ಲ. ಆದ್ರೆ ಇಲ್ಲಿ ಬಹಳ ದಯವಿಟ್ಟು ನೀವು ಅದಕ್ಕೇನೆ ಈಗ ಅವ್ರು ಬಫರ್ ಝೋನ್ಗೆ ಆಮೇಲೆ ಅವರು ನೀವು ಮಾಡ್ಕೊಂಡಾಗ ಅವರು ಕೋರ್ಟ್ಗೆ ಹೋಗಿ ಬೇಕಾದ್ರೂ ಪರಿಹಾರ ತಗೊಳ್ಬಹುದು. ಫೈನಲ್ ಸ್ಟೇಜ್ ತಂದಿದ್ದೀರಾ. ಈಗ ನಿನ್ನೆ ಮಳೆ ಬಂತು ಬಂತೇನಾ ಬೈಲೆ? ಮಳೆ ಬಂದಾಗ ಇವ್ರೆಲ್ಲಿ ಹೋಗ್ಬೇಕು? ಅದಕ್ಕೆ ಈಗ ನೀವು ಇವತ್ತು 5ನೇ ತಾರೀಕು, ಈಗ ನೀವು 10ನೇ ತಾರೀಕು ಅಂತ ಹೇಳ್ತಾ ಇದ್ದೀರಾ. ನಾನು ಆಕ್ಚುಲಿ ನನಗೆ ಇವ್ರು 2 ತಿಂಗಳಿಂದ ಹೇಳಿದ್ರು, ಅಲ್ಲೇನಪ್ಪ 2-3 ತಿಂಗಳಿಂದ ಹೇಳಿದ್ರು. ನೀವು ನಾನು ಬರ್ತೀನಿ ಅಂತ ಹೇಳಿದ್ದೆ. ಆಮೇಲೆ ನೀವೇನ್ ಹೇಳಿದ್ರಿ? ತಹಸೀಲ್ ಕೂಡ ಏನೋ ಮಾತಾಡಿದೀವಿ, ಅವ್ರು ಮಾಡ್ಕೊಡ್ತೀವಿ, PDOಗೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ಈಗ ಬರೋದು ಬೇಡ್ರಿ ಸರ ಅಂದ್ರಿ. ಅಲ್ವೇನ್ರಪ್ಪ ಚಿಕ್ಕಪ್ಪ? ನಿಜಾನೋ ಇಲ್ಲೋ? ನಾನು 1-2 ತಿಂಗಳಿಂದಾನೆ ಮಾಡ್ತೀನಿ ಅಂತ ರಫೀಕೆಲ್ಲಯ್ಯ, ಹೌದೋ ಇಲ್ವಾ? ನಾನು ಬರ್ತೀನಿ ಇಲ್ವಾ ಅಂತ ಹೇಳಿದ್ನೋ ಇಲ್ವಾ? ಆಮೇಲೆ ಯಾಕೆ ಬೇಡ ಅಂದ್ರಿ ನೀವು? ನನಗೆ ಯಾಕೆ ಬೇಡ ಅಂದ್ರಿ? ಬರೋದು ಏನ್ ಪರವಾಗಿಲ್ಲ ಅಂತ ಅವ್ರು ಮಾಡ್ತಾರೆ ಅಂತ ಹೇಳಿದ್ರು ಅಲ್ವಾ ಬೋವಿ ಅವರೇ? ಹಾಗಾಗಿ ನಾನು ಅವತ್ತು ಬರ್ಲಿಲ್ಲ. ಬಟ್ ಆವತ್ತಿನಿಂದ ಇವತ್ತಿನ ತನಕ ನೀವು ಕಾನೂನಾತ್ಮಕ ತಾಂತ್ರಿಕ ಕೆಲಸಗಳನ್ನ ಮಾಡ್ತಾ ಇದ್ದೀರಾ, ನಾನಿಲ್ಲ ಅಂತ ಹೇಳಿಲ್ಲ, ಕೂತಿಲ್ಲ ನೀವು. ಆದರೆ ಕಣ್ಣಿಗೆ ಕಾಣಿಸುವಂತದ್ದು ಏನೂ ಆಗಿಲ್ವಲ್ಲ ಜನರಿಗೆ? ಅಲ್ಲಲ್ಲ, ನಾನು ಹೇಳ್ತಿರೋದು ನಿಮ್ಗೆ ಅರ್ಥ, ನಿಮ್ ಪರವಾಗಿ ನಾನೇ ವಾದ ಮಾಡ್ತಾ ಇನ್ನೊಂದು ಹೇಳ್ತಾ, ನೀವು ಮಾಡಿಲ್ಲ ಅಂತ ಹೇಳಿದ್ನ ನಾನು. ಆದ್ರೆ ನೀವು ಮಾಡ್ತಿದ್ದೀರಾ, ಕಾನೂನಾತ್ಮಕವಾಗಿ ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇದ್ದೀರಾ. ಅದೆಲ್ಲಿ ಪತ್ರ ವ್ಯವಹಾರಗಳಲ್ಲಿ ಅಲ್ವಾ? ಅದಾಗ್ಲೇಬೇಕು. ಅಲ್ಲ, ಫಿಸಿಕಲಿ ಅಲ್ಲಿ ಯಾವ್ದು ರಸ್ತೆ ಮಾಡಿಲ್ಲ, ನೀವು ಇವರಿಗೆ ಅನುಕೂಲಗಳು ಮಾಡಿಕೊಟ್ಟಿಲ್ಲ ಅಲ್ವಾ? ಅದಕ್ಕೆ ನಾನು ಹೇಳ್ತಿರೋದು, ನೀವು ಯಾವಾಗಲೂ 1-2 ತಿಂಗಳಿಂದಲೇ ನಾನು ಬರಬೇಕು, ಇವರೆಲ್ಲ ಕರೆದಿದ್ರು, ಅವತ್ತು ಬಂದು ನೀವು PDO ಹತ್ರ ಗ್ರಾಮ ಪಂಚಾಯತಿಗೆ ಬರಬೇಕು ಅಂತ ಹೇಳಿದಾಗ್ಲೇ ನಾನು ಇಂಥ ದಿವಸ ಬರ್ತೀನಿ ಅಂದಾಗ ಅಷ್ಟೊತ್ತಿಗೆ ಇವರು ನಿಮ್ಮ ಜೋಡಿನ ಏನೋ ಮಾತಾಡಿ ನಾ ಮಾಡ್ತೀನಿ ಅಂತ ನೀವು ಹೇಳಿದ್ದಕ್ಕೆ ನನಗೆ ಬೇಡ ಅಂತ ಹೇಳಿದ್ರು. ಬಟ್ ಅಲ್ಲಿಂದ ಇವತ್ತು ಯಾಕೆ ಬಂದೆ ನಾನು ಮತ್ತೆ 1-2 ತಿಂಗಳು ಬಿಟ್ಕೊಂಡು? ಆ 2 ತಿಂಗಳಲ್ಲಿ ಕಣ್ಣಿಗೆ ಕಾಣಿಸುವಂತಹ, ನೀವು ಹಿಂದೆ ಮಾಡ್ತಾ ಇದ್ದೀರಾ, ಪತ್ರ ವ್ಯವಹಾರ ಮಾಡ್ತಾ ಇದ್ದೀರಾ, ಕಣ್ಣಿಗೆ ಕಾಣಿಸುವಂತದ್ದು ನಾನು ಪೂರ್ತಿ ಹೇಳೋದನ್ನ ಕೇಳಿಸ್ಕೊಂಬಿಡಿ. ಆಮೇಲೆ ಒಂದ್ ನಿಮಿಷ ಶಂಕರ್ ಒಂದ್ ನಿಮಿಷ ನಾನು ಮುಗಿಸ್ಬಿಡ್ತೀನಿ. ಆವತ್ತಿನಿಂದ ಇವತ್ತಿನ ತನಕ ಏನೂ ಕಣ್ಣಿಗೆ ಕಾಣಿಸೋದಂಥದ್ದು ಗೊತ್ತಿಲ್ಲದೆ ಕಾಣಿಸದೇ ಇದ್ದಿದ್ರಿಂದಾಗಿ ಮತ್ತೆ ಏನಾಗ್ತಿದೆ ಅಂತ ಗೊತ್ತಿಲ್ಲದ ಕಾರಣಕ್ಕಾಗಿ ಇವತ್ತು ಅವ್ರನ್ನ ನೀವು ಬರಲೇಬೇಕು ಅಂತ ಕರೆಸ್ಕೊಂಡಿದ್ದಾರೆ. ಈಗ ಅಲ್ಲಲ್ಲ, ಅದಕ್ಕೆ ಈಗ ನೀವು 10ನೇ ತಾರೀಕು ಅಂದ್ರೆ ಇನ್ನೆಷ್ಟು 5 ದಿವಸದ ಗಡುವು ತಗೊಳ್ತಾ ಇದ್ದೀರಾ. 5 ದಿವಸದ ಗಡುವೇನು?
ಈಗ ನನ್ನ ಲಿಮಿಟ್ ಬಿಯಾಂಡ್ ಮೈ ಲಿಮಿಟ್ ಐತೆ ಸರ್ ಇದು. ಹಾಂ, ಈಗ ಹಾಗಿದ್ರೆ ಬಿಯಾಂಡ್ ಲಿಮಿಟೇಷನ್ ಅಂದ್ರೆ ಇವರೆಲ್ಲ ಇಲ್ಲೇ ಇವತ್ತು ಇವ್ರಿಗೆ ರಸ್ತೆ ಇಲ್ಲ. ನಾವೆಲ್ಲ ಏನ್ ಮಾಡ್ತಾ ಇದೀವಿ, ಬೆಂಗಳೂರಲ್ಲೆಲ್ಲ ಹೋಗಿ DC ಆಫೀಸಲ್ಲಿ, AC ಆಫೀಸಲ್ಲಿ, ತಹಸೀಲ್ದಾರ್ ಆಫೀಸಲ್ಲಿ ಕೂತ್ಕೊಂಡು ಮಲಗ್ಬಿಡ್ತಾ ಇದ್ದಾರೆ ನಮ್ಮವರು. ಈಗ ಇದು ಚೆನ್ನಾಗಿದೆ, ಏನು ಅಷ್ಟೇನು ಚೆನ್ನಾಗಿಲ್ಲ, ಅದು ಇದ್ದಿದ್ರಲ್ಲಿ ಓಕೆ. ಗ್ರಾಮ ಪಂಚಾಯತಿ ಕಚೇರಿ ಅಲ್ವೇನ್ರಪ್ಪ, ನಿಮ್ ಮನೆಗಿಂತ ಚೆನ್ನಾಗಿದೆ. ನಿಮ್ ಮನೆಗಂತೂ ರಸ್ತೆ ಇಲ್ಲ, ಇದು ರಸ್ತೆ ಇದೆ. ಈಗ ಇಲ್ಲಿ ಮಲಗ್ತಿರೋ ಮನೆಗೆ ಹೋಗ್ತಿರೋ? ಹಾ ಹಾ, ಹೇಳಿ ಶಂಕರ್ ಹೇಳಿ. ಈಗ ನಾನು ತಹಶೀಲ್ದಾರ್ ಗಮನಕ್ಕೆ ನಾವು ತಹಶೀಲ್ದಾರ್ ಮಾಡ್ರಪ್ಪ ಮಾಡಿ. ಈಗ ನೀವು 5ನೇ ತಾರೀಕು ನೀವು ಹೇಳ್ತಿರೋದೇನು ಸರ್ವೆ ಮಾಡ್ತೀವಿ ಅಥವಾ ಯಾರು ಶಾಸಕರು, ಒಂದು ನಿಮಿಷ ಇರಲವ ಪ್ಲೀಸ್, ತಾಯಿ, ಶಾಸಕರು ಏನು ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ನವ್ರ ಜೊತೆ ಸಭೆ ಮಾಡಿ ಆ ಜಮೀನವರಿಗೆ ಪರಿಹಾರ ಕೊಡಿಸೋದ್ರ ಬಗ್ಗೆ ಅವತ್ತು ಚರ್ಚೆ ಆಗುತ್ತೆ ಅಂತ ಅಲ್ವಾ? ಅದಾದ ನಂತರ ಚರ್ಚೆ ಆಗಿ ಅವರು ಕೊಡುವ ಪರಿಹಾರಕ್ಕೆ ಇವರು ಒಪ್ಪಿಕೊಂಡು ಅಥವಾ ಅವರು ಪರಿಹಾರ ಕೊಡೋದಕ್ಕೆ ಕಾನೂನಾತ್ಮಕ ಪ್ರಕ್ರಿಯೆಗಳನ್ನ ಮುಂದುವರಿಸಿದಾಗ ಇವರು ಅದಕ್ಕೆ ಹೋಗ್ಲಿ ಅಂತ ಕೊಟ್ರೆ ಆವತ್ತಿಂದನೋ ನೀವು ಮುಂದೊಂದು ದಿವಸನೋ ಒಂದು ಯಾವುದೋ ಒಂದು ಅಂದಾಜಿನ ಮೇಲೆ ಅಲ್ಲಿ ಒಂದಷ್ಟು ಕೆಲಸ ಶುರು ಮಾಡಬಹುದು. ಆದ್ರೆ ಅದು ಆವತ್ತಿಗೆ ಆಗುತ್ತೆ ಅಂತಿಲ್ಲ ಅಲ್ವಾ? ಹೌದು. ಈಗ ನನ್ನ ಸರ್ ಹಾ, ಆಲ್ಟ್ರೇಷನ್ ಮಾಡಲಿಕ್ಕೆ ನನಗೆ ಆಲ್ಟರ್ನೇಟಿವ್ ಬಹಳಷ್ಟು ದಾರಿ ಹುಡುಕಿದ್ರೆ ಯಾವುದು ಇದನ್ನ ಇಲ್ಲ. ಅದಕ್ಕೇನೆ ಈಗ ಇದು ಯಾವತ್ತೋ ನೀವೆಲ್ಲ ಇಲ್ಲಿ ಬಂದು ಎಷ್ಟು ದಿವಸ ಆಯ್ತು? ಒಂದು ವರ್ಷ ಬಂದು ನೀವು ಒಂದು ವರ್ಷದಿಂದ ಈಚೆಗೆನೆ ಮಾಡಬೇಕು ಅಂತ ನಾನು ಕೇಳ್ತೆ. ಹಿಂದೆ ಇದ್ದವರು ಮಾಡಬಹುದಿತ್ತು, ಮಾಡಬೇಕಾಗಿತ್ತು, ಮಾಡಿಲ್ಲ. ಈಗ ಒಂದು ವರ್ಷ ನೀವು ಬಂದಿರೋರು ಈಗ ಒಂದೇನೋ ಇವತ್ತಿನ ಒಂದು ಒತ್ತಡದಿಂದ ಶುರು ಮಾಡಿದ್ದೀರಾ, ಒಂದಷ್ಟು ಅದೊಂದು ಹಂತಕ್ಕೆ ಹೋಗ್ತಾ ಇದೆ, ಮಾಡ್ತಾ ಇದ್ದೀರಾ. ಆದರೆ ಇದು ಯಾವಾಗಲೂ ಆಗಬೇಕಾಗಿತ್ತು, ಇವಾಗಲೂ ಆಗಿಲ್ಲ. ಮತ್ತೆ ಇದೂ ಇನ್ನೊಂದು 1 ತಿಂಗಳು 2 ತಿಂಗಳು 3 ತಿಂಗಳು ಆದ್ಮೇಲೆ ಏನಾಗುತ್ತೆ, ನೀವೇನಾದ್ರು ಟ್ರಾನ್ಸ್ಫರ್ ಆದ್ರೆ ಇನ್ನೊಬ್ಬ ಯಾವನೋ ಪುಣ್ಯಾತ್ಮ PDO ಬಂದಾಗ ಮತ್ತೆ ಅವನು ಮೊದಲಿನ ಶುರು ಮಾಡ್ತಾನೆ. ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಬೆಂಗಳೂರು ಕೋಲಾರದ ಕಡೆ ಒಂದು ಗಾದೆ ಇದೆ, ಗೌಡ ಬಂದ ಮೊದಲಿಂದ ಶುರು ಮಾಡು ಅಂತ. ಈ ಊರಲ್ಲಿ ಹರಿಕತೆ ಶುರು ಮಾಡ್ತಾರೆ, ದೇವಿ ಪಾರಾಯಣ ಶುರು ಮಾಡಿದಾಗ ಒಬ್ಬ ಗೌಡ ಬಂದ ಮತ್ತೆ ಮೊದಲಿಂದ ಪಾರಾಯಣ ಶುರು ಮಾಡು ಅಂತಾನೆ. ಮತ್ತೆ ಅದು ಸ್ವಲ್ಪ ಹೊತ್ತಿಗೆ ಒಂದು ಅರ್ಧ ತಾಸಿಗೆ ಇನ್ನೊಬ್ಬ ಊರಿನ ದೊಡ್ಡ ಗೌಡ ಬಂದ, ಗೌಡ್ರು ಬಂದ್ರು ಮತ್ತೆ ಮೊದಲಿಂದ ಶುರು ಮಾಡು ಅಂತ. ಹಾಗಾಗಿ ನೀವು PDOಗಳು ಬರ್ತೀರಾ, ಏನೋ ಒಂದು ಚಾಲು ಮಾಡ್ತೀರಾ, ಮತ್ತೆ ನೀವು ಟ್ರಾನ್ಸ್ಫರ್ ಆಗ್ತೀರಾ, ಮತ್ತೆ ಇನ್ನೊಬ್ಬ ಹೊಸ ಗೌಡ PDO ಬರ್ತಾನೆ ಅಲ್ವೇನಪ್ಪ? ಹಾ, ಪ್ಲೀಸ್ ಏನ್ರಪ್ಪ, ಏನ್ ಮಾಡೋದೀಗ? ಇವರು ಪರ್ಸನಲ್ ಆಗ್ತಾ. ಒಂದು ನಿಮಿಷ, ನಾನು ಇವ್ರಿಗೆ ಕೇಳ್ತಾ ಇದ್ದೀನಿ, ಇಲ್ಲಿರೋರಿಗೆ, ಬಂದಿರೋರಿಗೆ, ಗ್ರಾಮಸ್ಥರಿಗೆ, ಸಂತ್ರಸ್ತರಿಗೆ. ಏನೀಗ ಇವರು 10ನೇ ತಾರೀಕು ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ನವ್ರ ಜೊತೆ ಒಂದು ಮೀಟಿಂಗ್ ಇಟ್ಟಿದ್ದಾರಂತೆ, ಶಾಸಕರು ಅವ್ರ ಜೊತೆಗೆ. ಏನಂತೆ, ಏನಕ್ಕೆ? ಈಗ ನೀವು ಕೆಲವೊಂದು ತಾತ್ಕಾಲಿಕವಾಗಿ, ಶಂಕರ್ ಒಂದು ನಿಮಿಷ, ಅಲ್ಲಿ ಮೊದ್ಲೇನೋ ಒಂದ್ ಸ್ವಲ್ಪ ಸಂಧಿ ಇತ್ತಲ್ಲಪ್ಪ, ಇರೋಣ ನನಗೆ ಗೊತ್ತಾಗಿದೆ ಒಂಚೂರು. ನನಗೆ ಅದಕ್ಕೆ ಅವ್ರ ಜೊತೆ ಮಾತನಾಡಿ ಒಂದು 10 ದಿವಸ ಕಾಲಾವಕಾಶ ತಗೊಂಡು ಅವ್ರ ಹತ್ರ ಆ ದಾರಿ ಬಿಡ್ಸಕ್ಕಾಗುತ್ತೇನಪ್ಪ? ಅದಕ್ಕೆ ಈಗ ಇವ್ರು ಮಾಡಿಲ್ಲ. ಇವತ್ತು ನೀವು ಅವ್ರ ಜೊತೆ ಮಾತಾಡಿ, ನೀವು ಗ್ರಾಮ ಪಂಚಾಯತಿಯವರು ನಿಮ್ಮ ಅಧ್ಯಕ್ಷನ ಕರ್ಕೊಂಡು ಹೋಗ್ತಿರೋ, ಉಪಾಧ್ಯಕ್ಷ ಕರ್ಕೊಂಡು ಹೋಗ್ತಿರೋ, ಅಥವಾ ನೀವೇ ಹೋಗ್ತಿರೋ, ಎಲ್ಲ EOನೇ ಕರೆಸ್ತಿರೋ, ನೀವು ಅವರಿಗೆ ಕರ್ಕೊಂಡೋಗಿ ಆ ಮನೆ ಯಾರು ಅವ್ರದ್ದು ನಾನಂತೂ ಬೇಕಾದ್ರೆ ಕೈ ಮುಗಿತೀನಿ, ಅವ್ರಿಗೆ ಕಾಲಿಗೆ ಬೀಳ್ತೀನಿ. ಕೆಲವು ಅಲ್ಲಲ್ಲ, ನಿಮ್ಗಲ್ಲಪ್ಪ, ಆ ಮನೆಯವ್ರಿಗೆ. ಯಾಕಂದ್ರೆ ಅವರಿಗೆ ಕೈ ಮುಗಿದು ಪರವಾಗಿಲ್ಲ, ಯಾಕಂದ್ರೆ ಅವರು ವಿಶೇಷವಾಗಿ ಅವರು ಕೊಡ್ತಾ ಇರುವಂತದ್ದು, ಅವರ ಆಸ್ತಿಯನ್ನ ಅವ್ರು ರಕ್ಷಣೆ ಮಾಡ್ಕೊಳ್ಬೇಕು ಅಲ್ವಾ? ನಾವು ಅವ್ರಿಗೆ ನಮಗೆ ಕೊಡಲ್ವ ನೀನು ದಬ್ಬಾಳಿಕೆ ಮಾಡಿದ್ರೆ ಅದು ಕಾನೂನು ಬಾಹಿರ ಹರಾಮ್ ಕೆಲಸ. ನಾವು ದಬ್ಬಾಳಿಕೆಗೆ ನಮ್ಗಿಷ್ಟ, ಅದು ನಾವು ಮಾಡೋದಿಲ್ಲ. ಆದ್ರೆ ವಿನಂತಿ ಮಾಡಿ ರಸ್ತೆ ಇವರಿಗೆ ಆಲ್ಟರ್ನೇಟ್ ರಸ್ತೆ ಮಾಡ್ತಾ ಇದೀವಿ, ಅದಕ್ಕೆ ಒಂದಷ್ಟು ಕಾನೂನಾತ್ಮಕ ಕ್ರಿಯೆಗಳು ನಡೀತಾ ಇದೆ. ನಮ್ಗೊಂದು ಯಾಕಂದ್ರೆ ನಾವು ಬಿಡಿ ಅಂತ ಹೇಳಿ 6 ತಿಂಗಳಾದ್ಮೇಲೆ 1 ವರ್ಷ ಆದ್ಮೇಲೆ ಆಗದೆ ಇದ್ರೆ ಅವ್ರಿಗೆ ನಾವು ಕೊಟ್ಟ ಮಾತು ತಪ್ಪದಂಗಾಗಿ ಮತ್ತೆ ಅವರು ಶುರು ಮಾಡ್ತಾರೆ, ಈ ದಾರಿ ಇದೆಯಲ್ಲ ಇದು ಮುಗೀತು, ಅದನ್ನು ಮಾಡೋದು ಬೇಡ ಅಂತ. ಸರ್ಕಾರದಲ್ಲಿ ವ್ಯವಸ್ಥೆಗಳು ಹಾಗೆ ಇರೋದು, ಯಾವಾಗ ಮೂಗಿಡ್ಕೊಂಡ್ರೆ ಮಾತ್ರ ಬಾಯಿ ತೆರೆಯುತ್ತೆ. ಹಾಗಾಗಿ ಈಗ ನೀವು ಇವತ್ತು ಹೋಗಿ ಅವ್ರಿಗೆ ಮನವಿ ಮಾಡಿಕೊಂಡು ಆ ರಸ್ತೆ ಬಿಡಿಸೋದಕ್ಕೆ ಕ್ರಮ ಕೈಗೊಳ್ತೀರಾ? ಟೆಂಪ್ರರಿ ಏನಪ್ಪ, ಟೆಂಪ್ರರಿ ಆಗಿ ಆ ರಸ್ತೆ ಬಿಟ್ರೆ, ಇಲ್ಲಾಂದ್ರೆ ಸೋಮವಾರ ಇರ್ತೀನಿ ನಾನು ಎಲ್ಲಿರ್ತೀನಿ? ಶಿಗ್ಗಾವಿಲೆ ಇರ್ತೀನಿ. ಇವತ್ತಿರ್ತೀನಿ, ನಾಳೆ ಇರ್ತೀನಿ, ಸೋಮವಾರ ಇರ್ತೀನಿ. ಇವತ್ತು ಅವ್ರು ಮಾಡ್ಲಿಲ್ಲ ಅಂದ್ರೆ ಸೋಮವಾರ ಬರ್ತೀನಿ.
ನೀವೇನ್ರವ ಮನೆಯಿಂದ ಅವತ್ತು ಏನ್ ತರ್ತೀರಾ? ಹಾಸಿಗೆ ದಿಂಬು ಎಲ್ಲ ತರ್ರಿ. ಅಡಿಗೆ ಅವ್ರು ಮಾಡ್ಕೊಡ್ತಾರೆ, ಪರವಾಗಿಲ್ಲ. ಗ್ರಾಮ ಪಂಚಾಯತ್ ಅಷ್ಟೇ ಮಾಡ್ತಾರೆ, ಏನ್ ಕಷ್ಟ ಇಲ್ಲ. ಇಲ್ಲೇನೋ ಇಲ್ಲಿ ಅಡಿಗೆ ಕೋಣೆ ಇದ್ದಂಗಿಲ್ಲ. ನೀವು ಆಚೆ ಒಲೆ ಇಟ್ಕೋರಿ, ಒಳಗಡೆ ಕೆಟ್ಟಿಸ್ಬೇಡ್ರಿ, ಒಳಗಡೆ ಇರ್ರಿ. ಟಾಯ್ಲೆಟ್ ಎಲ್ಲ ಇದೆ ತಾನೆ? ಬೋವಿ ಅವ್ರೆ, ಪ್ಲೀಸ್ ಸೋಮವಾರದ ಒಳಗಡೆ ಅವ್ರಿಗೊಂದು ಟೆಂಪ್ರರಿ ಮನವಿ ಮಾಡ್ಕೊಡ್ರಿ. ಅವ್ರಿಗೆ ಟೆಂಪ್ರರಿ ಪ್ಲೀಸ್ ಇವತ್ತೇ ಮಾಡಿಸ್ರಿ. ಇವತ್ತು ಮಾಡಿಸಿ. ಇಲ್ಲ ಅಂದ್ರೆ ಸೋಮವಾರ ನಾನು ಬರ್ತೀನಿ. ನನಗೂ ಒಂದ್ ಸ್ವಲ್ಪ, ನಮ್ದು ಒಂದ್ ಸ್ವಲ್ಪ ಸೊಳ್ಳೆ ಗಿಳ್ಳೆ ಇಲ್ಲ ತಾನೇನಪ್ಪ? ಸೊಳ್ಳೆ ಇದೆಯಾ? ಸೊಳ್ಳೆ ಪರದೆನೂ ತರ್ತೀನಿ, ನಾನೇ ಮಲಗ್ತೀನಿ ನಿಮ್ ಜೊತೆ. ಆಯ್ತಾ? ಮಾಡ್ಕೊಡ್ಬೇಡಿ ಪ್ಲೀಸ್, ಮಾಡ್ಕೊಡ್ಬೇಡಿ. ಇಲ್ಲಾಂದ್ರೆ ಚೆನ್ನಾಗಿದೆ, ಅಲ್ಲೆಲ್ಲ ಟೈಲ್ಸ್ ಎಲ್ಲ ಹಾಕಿದ್ದೀರಾ. ಆಫೀಸು AC ಇಲ್ಲ ಅಷ್ಟೇ. ಯಾಕೋ ನಿಮ್ಮ ಕಚೇರಿಗೆ AC ಹಾಕೊಂಡಿಲ್ಲ ನೀವು? ನೀವು ಒಳ್ಳೆ ಸ್ಪಂದಿಸ್ತಿದ್ದೀರಾ, ವಿದ್ಯಾವಂತರಿದ್ದೀರಾ. ಏನ್ ಓದಿದ್ದೀರಾ? ಇಂಜಿನಿಯರಿಂಗು. ನನ್ನಾಗೆ ವೆರಿ ಗುಡ್. ಎಲ್ಲಿ? ಭೂಮರೆಡ್ಡಿ, ಬೆಂಗಳೂರು. ನಮ್ಮ SR ಹಿರೇಮಠರು ಓದಿರೋ ಕಾಲೇಜಲ್ಲಿ ಓದಿರೋದಲ್ರಿ ನೀವು? ಅವ್ರ ಜೂನಿಯರು. ಸ್ವಲ್ಪ ಸತ್ಯ, ಪ್ರಾಮಾಣಿಕತೆ, ದಕ್ಷತೆಯಿಂದ ಕೆಲಸ ಮಾಡಿ ಶಂಕರ್, ಪ್ಲೀಸ್. ಪಬ್ಲಿಕ್ ಒಪಿನಿಯನ್ ಇದೆ, ಆದ್ರೆ ಪಾಪ ಇವರಿಗೆ ನೀವು ಸಹಾಯ ಮಾಡಕ್ಕಾಗಿಲ್ವೇ? ಏನಪ್ಪ, ಒಳ್ಳೆ ವಿದ್ಯಾವಂತ, ಸ್ವಲ್ಪ ಸ್ಪಂದಿಸ್ತಾರ, ಇದ್ರಲ್ಲಿ ಪರವಾಗಿಲ್ವಾ? ಆದ್ರೆ ಕೆಲಸ ಆಗಿಲ್ಲ ಈ ವಿಚಾರದಲ್ಲಿ. ಈ ಬೇರೆ ಕೆಲಸದಲ್ಲಿ ಆಗಿರ್ಬೋದು. ಇವತ್ತು ಅವಕಾಶ ಕೊಡೋಣವಾ? ಇವತ್ತು ದಾರಿ ಬಿಡಿಸ್ತಾರಂತೆ. 10ನೇ ತಾರೀಕಿಗೆ ಶಾಸಕರ ನೇತೃತ್ವದಲ್ಲಿ ಅದೇನು ನಿಮ್ಗೂ ಪಕ್ಕಾ ದಾರಿ ಮಾಡಿಸೋದಿಕ್ಕೆ ಏನು ಸಣ್ಣ ನೀರಾವರಿ ಇಲಾಖೆಯವರು ಆ ಪಕ್ಕದಲ್ಲಿ ಏನು ಯಾವ ರಸ್ತೆ ಬಿಡೋದಕ್ಕೆ ಕೊಡ್ಬೇಕಾಗಿದೆ ಜಾಗ, ಅವರಿಗೆ ಪರಿಹಾರ ಕೊಟ್ರೆ ನಾವು ಕೊಡ್ತೀವಿ ಅಂತ ಹೇಳಿದಾರಂತ ಅವ್ರ ಜಮೀನವರು. ಹಾಗಾಗಿ ಅವ್ರು ಪರಿಹಾರ ಯಾಕಂದ್ರೆ ಅವರು ಜಮೀನು ಹೋದ್ರೆ ಅವರಿಗೆ ಪರಿಹಾರ ಕೊಟ್ರೆ ತಾನೇ, ದುಡ್ಡು ಕೊಟ್ರೆ ತಾನೇ ಅದು ನ್ಯಾಯವಾದದ್ದು. ಹಾಗಾಗಿ ಅದಕ್ಕೊಂದು ಪ್ರೊಸೀಜರ್ ಆಗ್ಬೇಕು. ಏನಪ್ಪಾ ಪ್ರೊಸೀಜರ್ ಅವ್ರು ಮಾಡ್ತಾರಂತೆ. ಅದಕ್ಕೊಂದು ಸ್ವಲ್ಪ ಸಮಯ ತಗೊಳುತ್ತೆ, ಒಂದು 10 ದಿವಸನೋ 15 ದಿವಸನೋ 20 ದಿವಸನೋ. ಅದಾದ್ಮೇಲೆ ನಿಮ್ಗೆ ಪರ್ಮನೆಂಟ್ ರಸ್ತೆ ಆಗುತ್ತೆ. ಯಾಕಂದ್ರೆ ಅದು ಸರ್ಕಾರದ್ದೇ ಆಸ್ತಿ, ಸರ್ಕಾರದ್ದೇ ನಿವೇಶನ. ಅದಕ್ಕೆ ರಸ್ತೆ ಇಲ್ಲ ಅಂದ್ರೆ ಸರ್ಕಾರಕ್ಕೆ ಅವಮಾನ. ಇವರು ಒಳ್ಳೆ ಇಂಜಿನಿಯರಿಂಗ್ ಪದವೀಧರರು, ಓದ್ಕೊಂಡಿದ್ದಾರೆ, PDO ಕೆಲಸ ಮಾಡ್ತಾ ಇದ್ದಾರೆ. ತುಂಬಾ ದೊಡ್ಡ ಹುದ್ದೆ ಇದು, ಸಣ್ಣ ಹುದ್ದೆ ಅಲ್ಲ. PDO ಅವರು ಮಾಡ್ತಾರೆ, ಅವ್ರ ಮೇಲೆ ವಿಶ್ವಾಸ ಇಡೋಣ. ಏನ್ರಪ್ಪ? ಏನವ ತಾಯಿ, ಇವತ್ತು ಅಲ್ಲಿ ಮಧ್ಯದಲ್ಲಿ ಸೊಂದಿಲ್ ಇತ್ತಲ್ಲೋ ದಾರಿ, ಅದ್ರಲ್ಲಿ ರಸ್ತೆ ಬಿಡ್ತಾರಂತ ಇವಾಗ. ಅದಾದ್ಮೇಲೆ ನಂದು ಅದಕ್ಕೇನಪ್ಪ ಈಗ ನೀರ್ ಬಿಟ್ಟಿಲ್ವಾ? ಇದು ನೀವು ಈಗ ನಿಮ್ಮ ಬಿಲ್ ಕಲೆಕ್ಟರ್ ಮತ್ತೆ ವಾಟರ್ ಮ್ಯಾನ್ಗೆ ಹೇಳಿ ನೀರಿಂದು ಸ್ವಲ್ಪ ಅದೆಲ್ಲ ವ್ಯವಸ್ಥೆ ಮಾಡಿ ಶಂಕರ್ ಬೋವಿ, ಪ್ಲೀಸ್ ಮಾಡಿಸಿ. ನನಗೆ ಇವತ್ತು ರಾತ್ರಿಗೆ ಅವ್ರು ಹೇಳ್ತಾರೆ, ನನಗೆ ನಾಳೆ ಸಂಜೆಗೆ ತಿಳಿಸ್ತಾರೆ. ನಾಳೆ ನಾಡಿದ್ದು ಬೆಳಗ್ಗೆ ನಾನು 10:30ಗೆ ನಿಮ್ಮ ಕಚೇರಿಗೆ ಬರಬೇಕೋ ಬೇಡ ಅನ್ನೋದು ನಿಮ್ ಕೈಯಲ್ಲಿದೆ. ಏನಪ್ಪಾ? ಅಲ್ಲ, ನಾವೇನೋ ಕಚೇರಿಗೆ ಬರಬೇಡಿ ಅಂತೀರ ನೀವು. ಈ ವಿಚಾರಕ್ಕೆ ಬರ್ಸ್ಕೋಬೇಡಿ ಪ್ಲೀಸ್. ಈ ವಿಚಾರಕ್ಕೆ ಬರೋದು ಬೇಡ. ನಾವು ಹಾಗಿದ್ರೆ ಏನವ ಇವತ್ತು ದಾರಿ ಬಿಡಿಸ್ತಾರಂತೆ, ನೀರಿನ ವ್ಯವಸ್ಥೆ ಮಾಡ್ತಾರಂತೆ, ಆಮೇಲೆ ಪಕ್ಕ ಮಾಡ್ತಾರಂತೆ. ಇಲ್ಲ ಅಂದ್ರೆ ನಾವ್ ಇಲ್ಲೇ ಬಂದಿರೋಣ, ಇಲ್ಲೇ ಬಂದು ಸೋಮವಾರ ಬಂದು ಏನ್ರಪ್ಪ ಪಾಪ ಚೆನ್ನಾಗಿ ಸ್ಪಂದಿಸ್ತಿದ್ದಾರೆ, ಗೌರವ ಕೊಟ್ಟು ಎಲ್ಲ ಸಮಸ್ಯೆ ತಿಳ್ಕೊಂಡಿದ್ದಾರೆ. ಒಂದಷ್ಟು ಕೆಲಸ ಶುರು ಮಾಡಿದ್ದಾರೆ ಇವರು. ಅವ್ರವ್ರ ಜೊತೆ ಶಾಸಕರ ಜೊತೆ ಎಲ್ಲ ಮಾತಾಡಿ ಕೆಲಸ ಮಾಡ್ತಾ ಇದ್ದಾರೆ. ಮಾಡ್ಲಿ ಅವಕಾಶ ಮಾಡ್ಕೊಳ್ಳೋಣ. ಅದು ಶಂಕರ್ ಎಲ್ಲಪ್ಪ ಇವರು ಅಟೆಂಡ್ರ್ ಎಲ್ಲಿ ಫೋನ್ ಯಾರ್ದು? ಏನ್ ಹೆಸರು? ಪರ್ಸಪ್ಪ. ನಮ್ ಪರ್ಸಪ್ಪನ ಯಾರು ಇರ್ಬೇಕಲ್ಲ ಇಲ್ಲಿ? ಪರಪ್ಪ. ಇವ್ರಿಗೊಂದು ಸನ್ಮಾನ ಮಾಡ್ಬೇಕಲ್ಲ ನಾವು. ಈಗ ಹಾಕೊಂಡಿದ್ದೀರಾ ಏನ್ ಸರ್ ನೀವು? ಇಷ್ಟೊತ್ತಿಗೆ ಒಂದು ಹಾರ ತರಿಸಿ ಹಾಕಿ ಸನ್ಮಾನ ಮಾಡ್ಬಿಡ್ತೀನಪ್ಪ. ಇದೆ ಸರ್, ಹಾರ ಎಲ್ಲ ಇದೆ. ಸೆಕ್ರೆಟರಿ ಇದೆ. ಈಗ PDO ಬಿಟ್ರೆ ನೆಕ್ಸ್ಟ್ ಯಾರು ಮೇಂಟೈನ್ ಮಾಡಿ? ಇವ್ರೇನಾ? ಅಣ್ಣ ಇಲ್ಲಿ ಹಾಕೊಳ್ಳ ಒಂದು ಡೆಸಿಗ್ನೇಷನ್ ಇರುವಂತದ್ದು. ಅವ್ರ ಹೆಸರು ಹಾಕಿ PDO ಕಚೇರಿ ನಿನ್ನ ಹೆಸರು ಹಾಕಿ. ಎಲ್ಲಿ ತಳವಾರ ಯಾರು? ನೀನೇನಾ? ಅದು ಶಂಕರ್ ಬೋವಿ ಅಭಿವೃದ್ಧಿ ಅಧಿಕಾರಿ ತಿಳಿದ್ಬಿಡು, ಅಲ್ಲಿ ಹಾಕು. ಎಲ್ಲಿ ಅವ್ರದ್ದು ಆಫೀಸು? ಇಲ್ಲ ಬೇಡ, ಅವರು ಈಗ ಹಾಕೊಂಡಿದ್ದಾರೆ. ಗೌರವದಿಂದ ಹಾಕೋ, ಹೆಮ್ಮೆಯಿಂದ ಹಾಕೋ. ಏನಪ್ಪಾ? ಹೆಮ್ಮೆಯಿಂದ ಹಾಕೋ. ಸರ್ಕಾರಿ ನೌಕರ ನೀನು. ಯಾವುದೋ ಪೂರ ಜನರ ಪುಣ್ಯದಿಂದಾಗಿ ನೌಕರಿ ಸಿಗ್ತಾ ಇದ್ದೀನಿ. ನೌಕರಿ ಸಂಬಳ ಕೊಟ್ಟು ಜನರ ಸೇವೆ ಮಾಡುವ ನೌಕರಿ. ಅವರಪ್ಪ ಮಾಡಿರ್ಬೋದು, ಇವ್ರಿಗೆ ಮಾಡ್ಬೇಕಲ್ಲ. ಆಯ್ತು ತಡಿ, ಎಲ್ಲಿ ಅವ್ರಿಗೆ ಬೋರ್ಡ್ ಒಂದು ಹಾಕ್ಸಪ್ಪ. ತಮ್ಮ ತೆಗೆದು
ಪ್ರಿಂಟ್ಔಟ್ ಸಿಗು PDO ಡೋರ್ ಕ್ಲೋಸ್ ಮಾಡಿದಾರಲ್ಲ, ಈಗ ನಾನು ಬಂದಾಗ PDO ರೂಮ್ಗೆ ಹೋಗ್ಬೇಕು, PDO ನೇರವಾಗಿ ಭೇಟಿ ಮಾಡ್ಬೇಕು ಅಲ್ವಾ? ಗೊತ್ತಾಗಬೇಕಲ್ಲ ಜನಕ್ಕೆ. ಮಾಡಿಸಿ ಬರ್ಸಪ್ಪ. ನಾನು ನಮ್ಮ ಹಾಕೊಳ್ಳೋದಲ್ಲ, ಬೆಳಗ್ಗೆ ಬಂದು ಸರ್ಕಾರಿ ನೌಕರಿ ಮಾಡ್ತಿರೋಷ್ಟು ಹೊತ್ತು ಹಾಕೊಳ್ಬೇಕು. ಕೆಲಸ 5 ವೇಳೆ ಮುಗೀತಾ ಜೇಬಲ್ಲಿ ಇಟ್ಕೊಂಡು ಹೋಗೋವಾಗ ಬೇಕಾಗಿಲ್ಲ. ಧೈರ್ಯವಾಗ ಚೆನ್ನಾಗಿದೆ, ಚೆನ್ನಾಗಿದೆ. ಏನ್ರ ನೆಕ್ಸ್ಟ್ ಏನು ಹಾಸ್ಪಿಟಲ್ ಸರ್, ಒಬ್ರು ನರ್ಸ್ ಇಲ್ಲ, ಇವ್ರು ಇಲ್ಲ, ಖರ್ಚು ಮಾಡಿ ಒಂದು ಕಟ್ಟಿಸಿದಾರ. ಡಾಕ್ಟರ್ ಒಪ್ಕೊಂಡಿದ್ದಾರೆ 8 ದಿನದಲ್ಲಿ ನಾನು ಒಬ್ರು ನರ್ಸ್ ಇರ್ತೀನಿ ಕಂಟಿನ್ಯೂ ಅಂತೇಳಿ ಒಪ್ಕೊಂಡು ಬರ್ಲಿ. ಅವ್ರ ಮನೆಗೆ ಹೋಗೋದ್ ಬೇಡ, ಅದೇನಿದೆಯಾ ಅದು ದವಾಖಾನೆದು ಹೋಗ್ಬೇಕೀಗ. ಇಲ್ಲೇ ಸರ್ ಮೇಲೆ ಆಯ್ತು. ಏನು ಈಗ ಅದು ಒಟ್ಟಿನಲ್ಲಿ ಡಾಕ್ಟರ್ ಇಲ್ಲ, ನರ್ಸ್ಗಳಿಲ್ಲ. ಪೋಸ್ಟ್ ಇಲ್ಲ ಸರ್ ಅಲ್ಲೇ. ಗುಳಿಗೆ ಕೊಡಾಕ್ತಾರ, ಏನ್ ಗುಳಿಗೆ ಕೊಡ್ತಾರೆ? ಯಾವ ತರದ ಗುಳಿಗೆ ಕೊಡಾಕ್ತಾರೆ? ತಲೆ ನೋವು ಕೊಡ್ತಾರೆ, ಒಂದು ಗುಳಿಗೆ ಸರ್ವರೋಗಾನಿಕೆ ಸಾರಾಯಿ ಮದ್ದು ಹಂಗೆ. ಈಗ ಆ ಓಣ್ಯಾಗ ಸರ್ ಈಗ ಮಾತಾಡಿದ್ರಲ್ಲ, ಆ ಓಣ್ಯಾಗ 3 ಜನ ತೀರ್ಕೊಂಡಾರ. 3 ಜನದ ಹೆಣ ಇಟ್ಲಾಕ್ ತಗೊಂಬಂದು ಮಾಡಿದ್ರು. ಆ ತರದ ಪರಿಸ್ಥಿತಿ ಐತೆ ಸರ್. ಈಗ ಜಸ್ಟ್ ಮಾತಾಡಿದ್ವಿ. ನಿಶಾಂತ್ ನಿಶಾಂತ್ ಇದು ರಘುಪತಿ ಫೋನ್ ಮಾಡಿ, ಅದು ಬೇರೆ ಪೇಜ್ಗಳಲ್ಲಿ ಶೇರ್ ಆಗ್ತಾ ಇದೆಯನ್ನ ನೋಡಪ್ಪ, ಕ್ರಾಸ್ ಪೋಸ್ಟಿಂಗ್ ಅಂತ. KRS ಪಾರ್ಟಿ ಪೇಜಿಂದ ಲೈವ್ ಮಾಡ್ತಾ ಇದ್ದೀವಿ, ಅದು ಬೇರೆ ಶೇರ್ ಮಾಡಿದ್ದೀರಾ ಅಂತ ಕೇಳಬೇಕು. ಅಧ್ಯಕ್ಷರಿಗೆ ಕೇಳಿದ್ರು ಅಂತ ಯಾರೋ ನೋಡಿ ಹಾಕಿರ್ತಾರೆ ಗ್ರೂಪಲ್ಲಿ. ಹೆಣ್ಮಕ್ಳು ಕರೀರಪ್ಪ. ಹೆಸರೇನು? ಮೌಲಾಲಿ. ವೆರಿ ಗುಡ್. ಒಳ್ಳೆ ಟಿ ಶರ್ಟ್ ಕೊಡ್ಸಪ್ಪ, ನಾನೇ ಒಂದು ಒಳ್ಳೆ ಕೊಡಿಸ್ತೀನಿ. ಏನ್ ಹೇಳಿದ್ರು? ಯಾರನ್ನ ಎದುರಿಸ್ಬೇಡ್ರಿ, ತಪ್ಪು ಮಾಡೋರು ಹೆದರ್ಕೊಂಡು ಓಡ್ಲಿ, ನಾವ್ ಯಾರನ್ನೂ ಎದುರಿಸೋದು ಬೇಡ. ಅವ್ರು ತಪ್ಪು ಮಾಡಿದ್ರೆ ಹೆದರ್ಲಿ, ಅದ್ರಲ್ಲಿ ತಪ್ಪೇನಿಲ್ಲ. ತಪ್ಪು ಮಾಡಿದ್ರು ಎದುರಿಸ್ಬೇಕಷ್ಟೇ. ಆಯ್ತು ನಡೆಯೋಣ. ಏನ್ ಕೆಲಸ ಮಾಡ್ತೇವೆ? ಊಟ ಯಾರು ಕೊಡ್ತಾರೆ? ಅವ್ರ ಅಪ್ಪ ಅಮ್ಮ ಇದ್ದಾರಾ? ಅವ್ರಿಗೆ ಆದಾಯ ಕೊಡಿ. ಕ್ರಾಸ್ ಪೋಸ್ಟಿಂಗ್ ಕೊಡಿ ಸರ್. ರಘುಪತಿ, ಅದು ಪಾರ್ಟಿ ಪೇಜಿಂದ ಲೈವ್ ಆಗ್ತಿತ್ತು, ಅದು ಕ್ರಾಸ್ ಪೋಸ್ಟಿಂಗ್ ಆಗ್ತಿದೆಯಲ್ಲ ನೋಡ್ಬಿಡಿ. ಎಲ್ಲರೂ ಜೊತೆಗಿರ್ಬೇಕು ಕೊನೆ ಮಠ, ನಾನು ಹೋಗೋ ಮಠ. ರಫೀಕ್, ನಮ್ಗೆ ಊಟ ಮಾಡ್ತೀನಿ, ಕಳ್ಸೋ ತನಕ ಜೊತೆಲಿರ್ಬೇಕು. ಇಲ್ಲಾಂದ್ರೆ ನಾನು ಸೋಮವಾರ ಬರ್ತೀನಿ ಅಂತ ಹೇಳಿದ್ದೀನಲ್ಲ, ನಾನು ಶಂಕರ್ ಬಾಬಿಗೆ ಹೇಳ್ಬಿಡ್ತೀನಿ, ಅವ್ರು ಸುಮ್ಮನೆ ಬಂದಿದ್ದು ನಾಟಕ, ಅವ್ರು ನೀವು ಮಾಡದಿದ್ರು ನಡೆಯುತ್ತೆ, ಮಾಡಬೇಡ್ರಿ ಅಂತೀನಿ. ಯಾಕಂದ್ರೆ ನಮ್ಗೆ ಬಹಳ ಕಡೆ ಅಭ್ಯಾಸ ಅದು ಏನು ಈ ಅನುಭವ ಆಗಿದೆ. ಜನ ತಮ್ಮ ಕೆಲಸ ಆಗೋ ಮಟ್ಟ ಜೊತೆಲಿರ್ತಾರೆ. ಆದ್ಮೇಲೆ ಎಲೆಕ್ಷನ್ ಟೈಮ್ ಬಂತು ಅಥವಾ ಅದಕ್ಕಿಂತ ಮೊದಲೇ ಹೋಗಿ ಕಳ್ಳರ ಹತ್ರ ಹೋಗಿ ರೊಕ್ಕ ತಗೊಂಡು ಬಿರಿಯಾನಿ ತಿನ್ಕೊಂಡು ಅಲ್ಲಿದ್ ಬಿಡ್ತಾರೆ. ಹೌದಾ ಇಲ್ವೇನಪ್ಪ ರಫೀಕ್? ಕೆಲಸ ಮಾಡಿಸ್ಕೊಳ್ಳೋದು ನಮ್ಮ ಹತ್ರ, ಆಮೇಲೆ ನೋಡ್ರೆ ಜೈ ಅನ್ನೋದು ಅವ್ರ ಹತ್ರ. ಹಂಗಾಗ್ಬಾರ್ದು. ಅದು ಹರಾಮ್ ಆಗ್ಬಿಡುತ್ತೆ. ಏನು ಪೈಗಂಬರ್ ಏನ್ ಹೇಳಿದ್ದು? ಯಾರು ದುಡಿತಾನೋ ಅವನಿಗೆ ಯಾವತ್ತಿಗೂ ಅವನು ಕೊಡಬೇಕಾಗಿರುವ ಕೂಲಿ ಕೊಡದೆ ಇರಬೇಡಿ, ಕೂಲಿನ ಚುಕ್ತ ಮಾಡಿ ಅಂತಲ್ವಾ? ಎಲ್ಲ ನೀತಿಗಳಪ್ಪ, ಧರ್ಮ ನೀತಿಗಳು. ಈ ಕೆರೆಯಲ್ಲಿ ತುಂಬಾ ನೀರಿರುತ್ತೆ, ಎಲ್ಲ ಒಣಗೋಗಿದೆ. ನೀವೆಲ್ಲ ಇದ್ರಲ್ಲಲ್ವಾ ಎಲೆ ಎಲ್ಲ ತೊಳಿತಿದ್ದು? ಬಂದ್ರವ ಇಲ್ಲಿ ಬರ್ಲಿ ಇಲ್ಲಿ ಬಿಡವ, ನಾನು ಖುಷಿ ಆಗಿರ್ತಾನೆ ಬಿಡ. ಹೆಣ್ಮಕ್ಳು ಮುಂದೆ ಬರ್ರಿ. ನಿಮ್ಮ ಜೋರಾಗಿದ್ದೀರಾ? ನಾನು ಊಟ ಆದ್ಮೇಲೆ ಯಾವಾಗಲೂ ನಮ್ಮಲ್ಲ ಇತ್ತೀಚೆಗೆ ನಾನು ವರ್ಷಕ್ಕೆ ಒಂದು 2-3
ಒಂದು 5 ಹತ್ತಕ್ಕೆ ಬಂದಿರಬೇಕು. ಏನಿದು ಅಂತೇರಾ? ಹಾಂ, ಇಲ್ಲಿಂದ ಕರ್ಕೊಂಡು ಹೋಗ್ತಾರಾ? ಹುಡುಗರು ತರಗಕ್ಕೆ? ಹಾಂ, ಯಾವತ್ತು? ಅದಕ್ಕೇನು ಶೃಂಗಾರ ಮಾಡ್ತಾರ ಈಗ? ಇಷ್ಟೇನಾ? ಅವು ಆನೆ ಮಾಡ್ತಾ ಇದ್ದಾರಾ? ಎಷ್ಟು ಜನ ಹೋಗ್ತೀರಿ ಇಲ್ಲಿಂದ? ಇಲ್ಲಿಂದ ಎಷ್ಟು ಜನ ಹೋಗ್ತೀರಾ? 500,000 ಜನ ಹೋಗ್ತಾರೆ. ಈಗ ರಫೀಕು ಅದು ಹೇಳೋಣ, ಏನು ಸಮಸ್ಯೆ? ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ? ಇಲ್ಲೇ ದವಾಖಾನೆ ಇದೆ ಸರ್. ಹಾಂ, ಇಲ್ಲೇ ಟೋಟಲ್ ಡಾಕ್ಟರ್ ದವಾಖಾನೆ ಅಂದರೆ ಆಸ್ಪತ್ರೆ. ಏನಾಗಿದೆ? ಅಲ್ಲೇ ಯಾವ ಡಾಕ್ಟರ್ ಇರಂಗಿಲ್ಲ ಸರ್, ನರ್ಸ್ ಇರಂಗಿಲ್ಲ. ಹಾಂ, ಯಾವುದೇ ರೋಗ ಇರಲಿ ಒಂದೇ ಏನು ಈ ಊರಲ್ಲಿ ಏನೋ ಕಾಯಿಲೆ ಇದ್ದಂಗೆ ಇರಬೇಕು, ಇಲ್ಲ ಅಂತ ಆಮೇಲೆ ಮಾಡ್ತೇವೆ ಸರ್, ಸ್ವಲ್ಪ ಬಿಜಿ. ಕಾಯಿಲೆ ಇದೆ. ನಿಮ್ಮ ಕಾಯಿಲೆ ಇದೆಯಾ? ಸೋನೂರಿಗೆ ಸಿದ್ದಮ್ಮಗೆ ಅಲ್ಲೆಲ್ಲೇ ಹೋಗ್ತಾರೆ ಸರ್. ಹಾಂ, ಇಲ್ಲಿ ಇದ್ದು ದವಾಖಾನೆ ಇಟ್ಟು ಏನು ಪ್ರಯೋಜನ ಇಲ್ಲ. ಏನು ಬೇಕಾಗಿಲ್ಲ ಊರವ್ರಿಗೆ ಅನ್ಸುತ್ತೆ. ಈಗ ಮನೆ ಎಲೆಕ್ಷನ್ ಬಂದಾಗ ನಮಗೆ ದವಾಖಾನೆ ಬೇಕು, ಆಸ್ಪತ್ರೆ ಬೇಕು ಅಂತ ಜನ ಕೇಳಿದ್ರನಪ್ಪ. ಹಾಗೇನು ಹೇಳಿಲ್ಲ ಸರ್. ಇವಾಗ ಅದಕ್ಕೆ ಎಲೆಕ್ಷನ್ ಟೈಮಲ್ಲಿ ನಮ್ಗೆ ಅದು ಮಾಡಿಸ್ತೀವಿ, ಇದು ಮಾಡ್ತೀವಿ ಅಂತ ಯಾರಿಗಾದ್ರೂ ಮಾಡಿಸ್ತೀನಿ ಅಂತ ಅವ್ರು ಓಟ್ ಕೊಟ್ಟಿದ್ರೆ ಅವೆಲ್ಲ ಇರ್ತಾ ಇತ್ತು. ಜನ ಏನು ಅದು ರೊಕ್ಕಕ್ಕೆ ಓಟ್ ಹಾಕಿದ್ರು, ಇಲ್ಲ ಜಾತಿಗೆ ಓಟ್ ಹಾಕಿದ್ರು, ಇನ್ನೊಂದು ಯಾವುದಕ್ಕೂ ಓಟ್ ಹಾಕಿದ್ರು. ಇವಾಗ ಆ ಥರ ಓಟ್ ಹಾಕ್ಸ್ಕೊಂಡವ್ರು ಯಾಕೆ ದವಾಖಾನೆ ಮಾಡಬೇಕು? 4,000-5,000. ಮತ್ತೆ 4,000-5,000 ಕೊಟ್ಟು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ಬೋದಲ್ಲ ಈಗ? ಈಗ ಹಂಗೆ ಆಗೋದೈತಿ ಅವ್ರ ಕತೆ. ಈಗ ಗೊತ್ತಾಗತೈತಿ ಅವ್ರಿಗೆ ಎಲ್ಲ. ಯಾರು ನಾನು ಮಾಡ್ತೀನಿ ಅಂದ್ರೆ ಇವತ್ತು ಯಾರು ಸ್ವಲ್ಪ ನೀರು ಕೊಡಪ್ಪ, ತಣ್ಣಗಿರುತ್ತೆ. ನೀರು ಬೇಡ, ಅದು ಬೇಡ, ತಣ್ಣಗಿದ್ರೆ ಶೇಖಪ್ಪ. ಆ TH ಹೋಗೋ ಫೋನ್ ಹಚ್ಚಿ ನೋಡು ಏನಂತ ಹೇಳೋದು. ಏನು TH ಹೆಸರು? ಮೇಡಮ್ ಕೊಡು. ಅದೇ ಅವ್ರಿಗೆ ಕಾಲ್ ಮಾಡಪ್ಪ, ಕಾಲ್ ಮಾಡಿ ಫೋನ್ ಕೊಡು. ಯಾರು ಇಲ್ಲಿ ಹೆಡ್ಡು? ಎಲ್ಲ ಒಂದೇ ಸಾಲಕ್ಕೆ ಒಳಗಡೆ ಹೋಗೋದು ಬೇಡ, ಆಸ್ಪತ್ರೆ ನೋಡ್ಕೊಂಡು ಹೋಗೋಣ. ಯಾರಿದಾರ ಮಾತಾಡ್ಸೋಣ. ನಮಸ್ಕಾರ. ನಾವು ಯಾರವ ಇಲ್ಲಿ? ಯಾರು ಇಲ್ಲಿ ಹೆಡ್ಡು ಆಸ್ಪತ್ರೆಗೆ? ಅಲ್ಲೇ ಡಾಕ್ಟರ್ ಇದ್ದಾರಾ? ಮೇಡಮ್ ಒಂದು ನಿಮಿಷ ಬನ್ನಿ ಡಾಕ್ಟ್ರೆ. ಅವೇನೋ ಕೊಡ್ತಾ ಟ್ರೀಟ್ಮೆಂಟ್ ಕೊಟ್ಟು ಬರಲಿ. ಒಂದು ನಿಮಿಷ ಬನ್ನಿ, ಮುಗಿಸ್ಕೊಂಡು ಬನ್ರಪ್ಪ. ಸರ್ ಅಲ್ಲಿ ಬೇಡ ಬೇಡ, ಇಲ್ಲಿ ಒಳಗಡೆ ಬೇಡ. ಅಲ್ಲ ಅಲ್ಲಿ ಕುತ್ಕೋ. ವ್ಯವಸ್ಥೆ ಯಾರು ಡಾಕ್ಟರ್ ಬೆಂಸ ಹಿಂಸ ಏನಂತಾರೆ? ಏನಂತ? ದವಾಖಾನೆ ನೋಡಕ್ ಚೆನ್ನಾಗಿದೆ ಸರ್. ಬರ್ರಿ ಕುರ್ಚಕ್ ಬರ್ರಿ. ಎಷ್ಟು ಜನ ಇದ್ದೀರಾ ಆಶಾ ಕಾರ್ಯಕರ್ತರು? 5 ಮಂದಿ. ಇವರು ಫಾರ್ಮಸಿಸ್ಟ್. ವೆರಿ ಗುಡ್. ಏನು ಡಿ ಫಾರ್ಮಸಿನ ಬಿ ಫಾರ್ಮಸಿನಪ್ಪ? ನಮ್ಮನೆಯವರು ಡಿ ಫಾರ್ಮಸಿ. ಡಿ ಫಾರ್ಮಸಿ ಯಾವ ಇಯರಲ್ಲಿ ಅಪಾಯಿಂಟ್ ಆಗಿದ್ದು? ನನ್ನ ಕ್ಲಾಸ್ಮೇಟ್ ಒಬ್ಬ 2000 ಆಗಿದ್ದ. ಅವನಿಗೆ ಇಂಜಿನಿಯರಿಂಗ್ ಬಿಟ್ಟು ಅವನು ಮತ್ತೆ ಡಿ ಫಾರ್ಮಸಿ ಮಾಡಿಕೊಂಡು ಫಾರ್ಮಸಿಸ್ಟ್ ಆಗಿದ್ದ. ಇಲ್ಲ ತುಂಬ ಹಿಂದೆ 2000ಕ್ಕಿಂತ ಮೊದಲು 2000 ಟೈಮಲ್ಲಿ ಏನೋ ಕಾಯಿಲೆ ಬಂತಿರುವುದಾ ಅಲ್ಲಿ ಚಿಕ್ಕೋಡಿ ಬೆಳಗಾವಿ ಡಿಸ್ಟ್ರಿಕ್ಟ್.
ಇಲ್ಲಿ ಫಾರ್ಮಸಿ ಇದು ಔಷಧಿಗಳು ಇದಿದೆಯೇನಪ್ಪ, ಸಿಲಕರ್ಟಿ ಅದರದ್ದು ಜನರಿಕ್ಕು ಕರ್ಮ ಅದೇ ಬಿ ಪಿಗೆ ಇದೆಯಾ? ಕರ್ಮ ಇದು ಸೆಲ್ಮಾ ಹೆಚ್ಚು ಬರುತ್ತಲ್ಲ ಅದ್ರದ್ದು ಇದೆಯಾ? ಕೊಡೋಣ ನಮ್ಗೊಂದು. ಸರ್ TH ಅವ್ರಿಗೆ ಅನ್ಸಲೇನು? TH ಹೋಗಿ ಹಚ್ಚಪ್ಪ, ಅಲ್ಲಿ ಡಾಕ್ಟ್ರನ್ನ ಕರೆಯೋಣ. ಕೊಡ್ಬೇಕು ಕೊಡು, ನನಗೊಂದು 10-20 ಏನಿದೆ ರೇಟ್ ಅದ್ರದ್ದು ಹಾಕಿ ಬಿಲ್ ಹಾಕೊಡಪ್ಪ. ರೆಕಾರ್ಡ್ ಆಗ್ತಾ ಇದೆ, ರೇಟ್ ಇಲ್ಲ ನೀವು ಫ್ರೀ ಕೊಟ್ಟಂಗೆ ಆಗುತ್ತೆ. ಕೊಡಪ್ಪ, ಅದೇನಿದೆ ಬಿಲ್ಲು ಫ್ರೀ ಆಗಿದೆಯಾ ಅಥವಾ ಗೌರ್ಮೆಂಟ್ ಫ್ರೀ ಬಿಲ್ ಹಾಕ್ಬೇಕಾ ಹೇಗೆ? ಮತ್ತೆ ಕೊಡೋಣ ಮತ್ತೆ ನನಗೆ ಪ್ರಿಸ್ಕ್ರಿಪ್ಷನ್ ನಾವು ಅದಕ್ಕೆ ಒಂದೊಂದಕ್ಕೂ 15 ರೂಪಾಯಿ ಕೊಟ್ಟು ತಗೊಳ್ತೀವಿ. ನಮಸ್ಕಾರ ಮೇಡಮ್. ನಮಸ್ಕಾರ ಇದು ಮೇಡಮ್. ಜನರಿಗೂ ಸಾಕು, ಇದನ್ನು ಒಂದಷ್ಟು ತಗೊಳ್ಳೋಣ. ಇದು ಸೆಲ್ಮಾ ಹೆಚ್ಚು ಹಿಂದೊಮ್ಮೆ ಒಂದು ಕಾಡಿಗೆ ಗ್ರಾಮಕ್ಕೆ 10-20 ನನ್ನ ಡಾಕ್ಟರ್ ಹತ್ರ ಬಿಲ್ ಹಾಕ್ಬೇಕಾ? ಇವತ್ತು ಬೆಳಗ್ಗೆ ಮಾತ್ರ ತಗೊಂಡಿಲ್ಲ, ಬೆಳಗ್ಗೆ ತಗೋಬೇಕು. ಡಾಕ್ಟ್ರೇ ನಮಸ್ಕಾರ, ನಾನು ರವಿಕೃಷ್ಣ ರೆಡ್ಡಿ ಅಂತ. ಈಗ ಇಲ್ಲಿ ಬಂದಿದ್ವಿ, ಎಲ್ಲಿಗೆ ಡಾಕ್ಟ್ರೇನಾ? ಒಂದು ನಿಮಿಷ ಇದೆ, ಇಲ್ಲಿ ಯಾವುದೋ ಒಂದು ಕಾರಣಕ್ಕೆ ಕಾಡಿಗೆ ಬಂದಿದ್ವಿ. ಇಲ್ಲಿ ಚೆನ್ನಾಗಿದೆ ಸೌಲಭ್ಯ, ನಾನು ನೋಡಿದೆ. ಏನು ಮೂಲಭೂತ ಸೌಕರ್ಯಗಳು ಚೆನ್ನಾಗಿದೆ, ಆದರೆ ಸಾಫ್ಟ್ವೇರು ಏನು ಅಂದರೆ ಈ ನರ್ಸ್ಗಳು ಡಾಕ್ಟ್ರದ್ದು ಸ್ವಲ್ಪ ಕೊರತೆ ಇದೆ. ಡಾಕ್ಟ್ರದ್ದು ಸ್ವಲ್ಪ ಸಮಸ್ಯೆ ಇದೆ ಅಂದರೆ ಸಮಯಕ್ಕೆ ಸರಿಯಾಗಿ ಬರೋದಿಲ್ಲ, ಅಥವಾ ಸಮಯಕ್ಕೆ ಸರಿಯಾಗಿ ಅವ್ರದ್ದೇನು ಪಾಪ 2-3 ಕಡೆ ನೋಡುವಂಥದ್ದು ಜವಾಬ್ದಾರಿ ಇದೆಯೋ ಏನೋ ಗೊತ್ತಿಲ್ಲ. ಅದಕ್ಕೆ ಒಂದು ನಿಮಿಷ ಇರೋಣ, ಅದಕ್ಕೆ ಡಾಕ್ಟರ್ ಇದ್ದಾರೆ, ಅದಕ್ಕೆ ಅವ್ರ ಮುಂದೆ TH ಜೊತೆ ಮಾತಾಡ್ತೀವಿ. ಏನು ಡಾಕ್ಟರ್ ನಿಮ್ಮ ಹೆಸರು? ವಿನಾಯಕ್ ಅಂತ ಡಾಕ್ಟರ್ ಇಲ್ಲೇ ಇದ್ದಾರೆ. ಅವ್ರಿಗೆ ಯಾವುದೋ ಪೇಷಂಟ್ ಅಟೆಂಡ್ ಮಾಡ್ತಾ ಇದ್ರು, ಈಗ ಆಚೆಗೆ ಬಂದರು. ಸ್ವಲ್ಪ ಈ ಊರಿನ ಜನರದ್ದು ಒಂಚೂರು ಸ್ವಲ್ಪ ಬೇಸರದಲ್ಲಿದ್ದಾರೆ ಅವರು. ಅದಕ್ಕೆ ನನಗೆ ಇಲ್ಲಿ ಬೇರೆ ಯಾವುದೋ ವಿಚಾರಕ್ಕೆ ಬಂದಿದ್ವಿ. ಸರ ನೀವು ಬರಬೇಕು, ಇಲ್ಲಿ ದವಾಖಾನೆಯಲ್ಲಿ ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳಿದ್ರು, ನೋಡೋಣ ಬಂದೆ. ಆದರೆ ಸೌಲಭ್ಯ ಚೆನ್ನಾಗಿದೆ, ನಿಮ್ಗೆ ಚೆನ್ನಾಗಿದೆ, ಶಬಾಷ್ ಬೇಷ್. ಆದರೆ ಸ್ವಲ್ಪ ಇಲ್ಲಿನ ಟ್ರೀಟ್ಮೆಂಟ್ ಬಗ್ಗೆ ಜನರಿಗೆ ಅತೃಪ್ತಿ ಇದೆ ಅಲ್ವೇನ್ರಪ್ಪ? ಯಾವ್ದು ಸೌಲಭ್ಯಗಳೇ ಇಲ್ಲ ಸರ್. ನಾವು ಹೇಳ್ತೀವಿ ಅವ್ರಿಗೆ, ಆಮೇಲೆ ಅವರು ನರ್ಸ್, ಅವ್ರ ಆಂಬುಲೆನ್ಸ್ ನಾವು TH ಅವ್ರಿಗೆ ಹೇಳಿ ನಾವು ತರಿಸ್ಕೊಂತೀವಿ ಅಂದಿದ್ರು. ಇಲ್ಲೇ ಮಠನ ಏನಿಲ್ಲ ಸರ್. ಸರಿ, ಇಲ್ಲಿ ನಾನು ಇವ್ರ ಜೊತೆ ಮಾತಾಡ್ತೀನಿ ಡಾಕ್ಟ್ರೆ. ಇಲ್ಲಿ ಇವರು ವಿನಾಯಕ್ ಅವ್ರ ಜೊತೆ ಮತ್ತೆ ಇಲ್ಲವ್ರ ಜೊತೆ ಆಮೇಲೆ ನಾನು ನಿಮಗೆ ಫೋನ್ ಹಚ್ತೀನಿ. ಪ್ಲೀಸ್ ದಯವಿಟ್ಟು ಅಟೆಂಡ್ ಮಾಡಿ. ಇವತ್ತು ಬಡವರಿಗೆ ಇರುವಂತ ದೊಡ್ಡ ಕಷ್ಟಗಳು ಏನು ಅಂದ್ರೆ ಶಿಕ್ಷಣ ಮತ್ತು ಆರೋಗ್ಯ. ಸಂಜೆ 5 ಗಂಟೆ ಹಾಗಾಗಿ ಇವತ್ತು ಆರೋಗ್ಯ ಸೇವೆಯನ್ನು ನಾವು ಸರಿಯಾಗಿ ಕೊಡ್ಲಿಲ್ಲ ಅಂದ್ರೆ ಎಬೋ ಪಾವರ್ಟಿ ಲೈನ್ ಅಲ್ಲಿರೋರು ಬಿಲೋ ಪಾವರ್ಟಿ ಲೈನ್ ಬರ್ತಾ ಇರ್ತಾರೆ. ಬಿಲೋ ಪಾವರ್ಟಿ ಲೈನಲ್ಲಿರೋರು ಸ್ವಲ್ಪ ಆರೋಗ್ಯ ಚೆನ್ನಾಗಿರುವಂಥ ಮನೆಗಳಲ್ಲಿ ಸ್ವಲ್ಪ ಕಷ್ಟಪಟ್ಟು ದುಡಿಮೆ ಮಾಡ್ಕೊಂಡು ಏನೋ ಮಾಡಿಕೊಂಡು ಎಬೋ ಪಾವರ್ಟಿ ಲೈನಿಗೆ ಬರ್ತಾರೆ. ಮತ್ತೆ ಎಬೋ ಪಾವರ್ಟಿ ಲೈನಲ್ಲಿರೋರು ಯಾವುದೋ ಒಂದು ಸಂದರ್ಭದಲ್ಲಿ ಕಾಯಿಲೆ ಬಿದ್ದು ಇನ್ನೊಂದೇನೋ ಆಯಿತು ಅಂದರೆ ಅವ್ರ ಮನೆಯಲ್ಲಿ ದುಡಿಯುವಂಥ ಕೈಗೆ ಉದ್ಯೋಗ ಸಿಗದೆ ಏನೋ ಒಂದು ಆಯಿತು ಅಂದರೆ ಅವರು ಮತ್ತೆ ದಿ ವಿಲ್ ಕಮ್ ಬ್ಯಾಕ್ ಟು ಬಿಲೋ ಪಾವರ್ಟಿ ಲೈನ್. ಹಾಗಾಗಿ ಸಾಧ್ಯವಾದಷ್ಟು ಅವರಿಗೆ ಉಚಿತವಾದಂಥ ಗುಣಮಟ್ಟದ ಆರೋಗ್ಯ ಸೇವೆ ಕೊಟ್ಟರೆ ಮಾತ್ರ ಬಡತನ ನಿರ್ಮೂಲನೆ ನಿವಾರಣೆ ಸಾಧ್ಯ ಆಗುತ್ತೆ ದೇಶದಲ್ಲಿ. ಹಾಗಾಗಿನೇ ಸರ್ಕಾರ ಬಹಳ ಇದು ಕೊಟ್ಟು ಆಸಕ್ತಿ ಕೊಟ್ಟು ಬಡತನ ನಿವಾರಣೆಗೆ ಆರೋಗ್ಯ ಸೇವೆ ಸೌಲಭ್ಯ ಒದಗಿಸೋದು ಒಂದು ದೊಡ್ಡ ಜವಾಬ್ದಾರಿ ಅಂತ ಮಾಡ್ತಾ ಇದೆ. ಆ ದೊಡ್ಡ ಜವಾಬ್ದಾರಿ ನಿಮ್ಮ ಮೇಲಿದೆ. ಆಮೇಲೆ ನೀವು ಡಾಕ್ಟರ್ಗಳಾಗಿರೋರು ಬೇರೆ ಕಡೆ ಖಾಸಗಿಯಾಗಿ ಸಾಕಷ್ಟು ದುಡಿಯುವಂತಹ ಅವಕಾಶ ಇದ್ರೂ ನೀವು ಸರ್ಕಾರಿ ಸೇವೆ ಮಾಡಬೇಕು, ಜನರಿಗೆ ಒಳ್ಳೇದು ಮಾಡಬೇಕು. ಇದೊಂದು ಏನು ಜನತಾ ಜನಾರ್ದನ ಸೇವೆಗೆ ಮಾಡುವಂಥ ಒಂದು ಒಳ್ಳೆ ಅವಕಾಶ ಅಂದ್ಕೊಂಡು ಬಂದಿದ್ದೀರಾ. ಹಾಗಾಗಿ ನಾನು ನಿಮ್ಮನ್ನೇನು ಜಾಸ್ತಿ ಇದು ಮಾಡೋದಿಲ್ಲ. ಸರ್ಕಾರದ ಸಮಸ್ಯೆಗಳು ಇರಬಹುದು, ಆದರೆ ನಿಮ್ಮ ಹಂತದಲ್ಲಿ ನೀವೇನು ಮಾಡ್ಬೋದು ಅದನ್ನು ದಯವಿಟ್ಟು ಮಾಡಿ ಡಾಕ್ಟ್ರೆ. ಪ್ಲೀಸ್ ಥ್ಯಾಂಕ್ ಯು ಡಾಕ್ಟ್ರೆ. ಒಂದು ನಿಮಿಷ ಇಲ್ಲಿ ಸ್ವಲ್ಪ ಜಾಗ ಬಿಡ್ರವ, ಇಲ್ಲಿ ಬನ್ನಿ. ಇಲ್ಲಿ ಡಾಕ್ಟ್ರ್, ಇಲ್ಲಿ ನಾನು ಜಾಗ ಬಿಡ್ರವ, ಬನ್ನಿ ಡಾಕ್ಟ್ರ್. ಒಂದು 2 ನಿಮಿಷ ಏನಂತ ಸೌಲಭ್ಯಗಳ ಬಗ್ಗೆ ಇವ್ರಿಗೆ ಚೆನ್ನಾಗಿದೆ. ಒಂದು ಔಷಧಿ ಉಗ್ರಾಣ ಇದೆ, ಇದಿದೆ, ಆಮೇಲೆ ಅಲ್ಲಿ ಟ್ರೀಟ್ ಮಾಡೋದಕ್ಕೆ ಒಂದು ವಾರ್ಡು ಇದೆ. ಇಂಥ ಒಂದು ಹಳ್ಳಿಗೆ ಅಂತ ಹಳ್ಳಿಗೆ ಮೂಲಭೂತ ಸೌಕರ್ಯಗಳಿದೆ. ಆದರೆ ಈ ಮೂಲಭೂತ ಸೌಕರ್ಯಗಳು ಎಷ್ಟೇ ಇದ್ರೂ ಕೊನೆಗೆ ಟ್ರೀಟ್ ಮಾಡೋರು ಯಾರು? ಇನ್ನು AI ಬಂದಿಲ್ಲ, ಇನ್ನು ರೋಬೋಟ್ ಬಂದಿಲ್ಲ. ಇಲ್ಲಿ ಎಷ್ಟೋ ಕಾಯಿಲೆ ಎಷ್ಟೋ ಡಾಕ್ಟ್ರುಗಳು ಇನ್ನು ಇರ್ರಿಲೆವೆಂಟ್ ಆಗ್ಬಿಡ್ತಾರೆ ಬಿಕಾಸ್ ಆಫ್ AI ಅಂತ ಇವಾಗ ಹೇಳ್ತಾ ಇದ್ದಾರೆ. ಟೈಮ್ ತಗೊಳುತ್ತೆ, ಈಗಿಲ್ಲ. ಹಾಗಾಗಿ ಈಗ ನಾವೇನು ಮಾಡಬೇಕು? ನೀವೇನೇ ಇರುವಂಥದ್ದು. ಸೊ ಏನು ಇವ್ರದ್ದು ಸಮಸ್ಯೆಗಳೇನು ನಿಮ್ಮ ಪ್ರಕಾರ ಇರೋಣ? ನಿಮ್ಮ ಪ್ರಕಾರ ಇಲ್ಲೇನೋ ಇವ್ರೊಂದು ಸ್ವಲ್ಪ ಅತೃಪ್ತಿ ಇದೆ. ಯಾಕಂದ್ರೆ ನಾನು ಗ್ರಾಮ ಪಂಚಾಯತಿಗೆ ಬಂದು ಅದಕ್ಕೆ ಕರ್ಕೊಂಡ್ಬಂದ್ರು. ಅತೃಪ್ತಿಗೆ ಏನು ಕಾರಣ ಇರ್ಬೋದು ನಿಮ್ಮ ಪ್ರಕಾರ? ಇಲ್ಲಿ ಏನು ಕಾರಣ ಅಂತಂದರೆ ಸ್ಟಾಫ್ ನರ್ಸ್ ಇಲ್ಲ, ಅಂದರೆ ಸ್ಯಾಂಕ್ಷನ್ ಪೋಸ್ಟೇ ಇಲ್ಲ. ಸೊ ಇಲ್ಲಿ ಇಂಜೆಕ್ಷನ್ ನಾನೇ ಮಾಡಬೇಕು, ಬಾಟಲಿಂದ ನಾನೇ ಹಚ್ಚಬೇಕು, ಪೇಷಂಟ್ ನಾನೇ ನೋಡಬೇಕು. ಇರೋರು ರೆಗ್ಯುಲರ್ ಸ್ಟಾಫು 3 ಜನ, ನಾವು ಒಬ್ಬರು ಅಟೆಂಡ್ರು, ಫಾರ್ಮಸಿಸ್ಟು, ನಾನು. ಸೊ ಇಷ್ಟರಲ್ಲೇ ಎಲ್ಲ ಕೆಲಸ ಡಿವೈಡ್ ಆಗಿರುತ್ತೆ.
ಸೊ ಹಿಂಗಾಗಿದ್ದಾಗ ಒಂದು ಸ್ವಲ್ಪ ಪ್ರಾಬ್ಲಮ್ ಅಂತೂ ನನಗೆ ಅನಿಸಿದ ಮಟ್ಟಕ್ಕೆ ಯಾರು ಕೇಳಿದ್ರು ನಾನು ಯಾವುದಕ್ಕೂ ಇಲ್ಲ ಅಂದಿಲ್ಲ, ಬಾಟ್ಲಿ ಕೇಳಿದ್ರು ಬಾಟ್ಲಿ ಹಚ್ತೀನಿ, ಸ್ವಲ್ಪ ಅವ್ರು ಕೇಳೋದು ಹಚ್ತೀರಾ ಅಥವಾ ಅದು ಅಗತ್ಯ ಇದ್ರೆ ಹಚ್ತೀರಾ? ಕೆಲವೊಂದ್ಸಲ ಅವರು ಹಚ್ಚಿದ್ರೆ ಮಾತ್ರ ನಮಗೆ ವಾಸಿ ಆಯ್ತು ಅಂದ್ಕೊಳ್ತಾರೆ. ಅಗತ್ಯ ಇದ್ದಾಗಂತೂ ಅಷ್ಟೇ ಹಚ್ತೀವಿ, ಪ್ಲಾಸಿಬೋ ಎಫೆಕ್ಟ್ ನಿಮ್ಗೆ ಗೊತ್ತಿದೆ. ಹಂಗಿದ್ದಾಗ ಯಾರಿಗೂ ಏನಿಲ್ಲ ಅನ್ಕೊಂತೀನಿ. ಬಟ್ ಇಲ್ಲೇ ಅದಾರೆ ನಾನಂತೂ ಕೇಳ್ತೀನಿ, ನಾನು ಯಾರಾದ್ರೂ ಏನ್ ತೊಂದರೆ ಇತ್ತಪ್ಪ ಅಂತಂದ್ರೆ ಈಗ ನೀವಲ್ಲ ಅವ್ರಾಗೆ ಬಂದು ಈಗ ಒಂದು ಕಿವಿ ಮಾತು ಹಿಂಗೆ ಆಗಿದೆ ಅಂತಂದ್ರೆ ನಾವು ಅದನ್ನ ಕನ್ಸಿಡರ್ ಮಾಡೇ ಮಾಡ್ತೀವಿ. ಅವಾಗಿಂದ ನನ್ನ ನೇಚರ್ ಅದೇ ಇರೋದು. ಬಟ್ ಇವಾಗ ನಿಮ್ ಮುಂದಾನೆ ಇದಾರೆ, ಎಲ್ಲರೂ ಇಲ್ಲೇ ಇದಾರೆ. ಏನಾದ್ರು ಕಿರ್ಚೋದ್ ಬೇಡ, ಏರಾಡೋದ್ ಬೇಡ, ನಿಮ್ ಸಮಸ್ಯೆಗಳು ಏನು ಅಂತ ಸ್ವಲ್ಪ ಹೇಳೋಣ ಅವ್ರಿಗೆ. ಒಬ್ರು ಇರೋಣ, ಹಾಲಿಗೆ ಬೀಳ್ತೀನೋ ಮರೆಯ ಅವಕಾಶ ಕೊಡ್ತೀವಿ. ಯಾರೋ ಒಬ್ರು ನಮ್ಗೆ ಸಮಸ್ಯೆ ಏನಿದೆ ಅಂದ್ರೆ 5 ಗಂಟೆ ಮೇಲೆ ಏನಾರ ಪ್ರಾಬ್ಲಮ್ ಆಯ್ತಂದ್ರೆ ಎಲ್ಲೇ ಹೋಗ್ಬೇಕು ನಮಗೂ ತಿಳಿಯೋದು ಸರ್. 5 ಗಂಟೆ ಆದ್ಮೇಲೆ 5 ಗಂಟೆ ನಿಮ್ದು ಟೈಮಿಂಗ್ಸ್ ಬಂದಿರ್ತೈತೆ. 9 to 5. ಆಮೇಲೆ ನಮಗೂ ಅಲ್ಲ ಸರಿ ಅದು ಆಮೇಲೆ ನಮಗೂ ಯಾವ್ದೋ ಪೋಸ್ಟ್ ಇಲ್ಲ ಇಲ್ಲಿ. ನಮ್ಗೂ ಪೋಸ್ಟ್ನು ಬೇಕು, ಡಾಕ್ಟರ್ನು ಈಗ ಎಕ್ಸ್ರೇ ಪೋಸ್ಟ್ ಬೇಕು. ಅದು ಆ ತರದ್ದ ಬೇರೆ ಕಮ್ಯುನಿಟಿ ಹಾಸ್ಪಿಟಲ್ ಬೇಕು ಅಂತ ನೀವು ಹೇಳ್ತಿರೋದು. ಟೆಸ್ಟಿಂಗ್ ಪೋಸ್ಟ್ನು ಬೇಕು. ಸರಿ ಅದು ಇವ್ರ ವ್ಯಾಪ್ತಿಗೆ ಬರಲ್ಲಪ್ಪ. ಇದನ್ನ ನಾವಲ್ಲಿ ತಹಸೀಲ್ದಾರ್ಗೆ ಅಥವಾ ಯಾರಿಗೆ DCಗೋ THO ಮಾತಾಡೋಣ. ಇಲ್ಲಿನ ವ್ಯವಸ್ಥೆ 5 ಗಂಟೆ ಆದ್ಮೇಲೆ ಅವ್ರಿಗೆ ಅವರು ಮಾಡೋ ಅಗತ್ಯ ಇಲ್ಲ. ಅವ್ರೇನಾದ್ರು ಇದ್ರೆ ಇರಬಹುದು, ಆದ್ರೆ 24 hours ನಮ್ಗೆ ಡಾಕ್ಟರ್ ಬೇಕು. ಇವ್ರದ್ ಸಮಸ್ಯೆ ಅಲ್ಲ ಅದು. ಇವ್ರದ್ದು ಏನಾದ್ರು ಸಮಸ್ಯೆಗಳಿದೆಯಾ ಅಂತ ಕೇಳ್ತಾ ಇದೀವಿ. ಇವ್ರದ್ದು ಏನು ಸಮಸ್ಯೆ ಇಲ್ಲ. ಮತ್ತೆ ನಾವು THOಗೆ ಏನಪ್ಪ ಶೇಖಪ್ಪ, ಇಲ್ಲಿ ಕಾರಡಿಗೆ ದೊಡ್ಡ ಊರಲ್ವೇನಪ್ಪ, ಇದು ಒಂದು ಜಿಲ್ಲಾ ಪಂಚಾಯತಿ ಕ್ಷೇತ್ರ ಇರುವಂತದ್ದು ದೊಡ್ಡ ಜಾಗ. ಈ ಜಾಗ ಒಂದು ಹುಲಗೂರು ಆ ಕಡೆಗಾಯ್ತು. ಅದು ಹತ್ತಿಗೇರಿಲಿ ಒಂದು ಕಮ್ಯುನಿಟಿ ಹೆಲ್ತ್ ಸೆಂಟರ್ ಇದೆ ಅಲ್ವಾ, ಇಲ್ಲಿ ಹತ್ತಿಗೇರಿ ಹುಲಗೂರಲ್ಲಿ ಇದೆಯಾ? ಹುಲಗೂರಿಗಿಂತ ದೊಡ್ಡ ಊರು ತಾನೆ ಕಾರಡಿಗೆ. ಅಲ್ಲ ಅದಕ್ಕೆ ಅವೆಲ್ಲದಕ್ಕಿಂತ ಇಲ್ಲೇ ಅಲ್ವಾ, ಇಲ್ಲೊಂದು ಕಮ್ಯುನಿಟಿ ಹೆಲ್ತ್ ಸೆಂಟರ್ ಬೇಕಾದ ಅಗತ್ಯ ಇದೆ ಅಂತ ನಿಮ್ಗೆ ಅನ್ಸುತ್ತೆ ಡಾಕ್ಟರ್? ಕಮ್ಯುನಿಟಿ ಹೆಲ್ತ್ ಸೆಂಟರ್ ಅವಶ್ಯಕತೆ ಇಲ್ಲ, 24/7 ಮಾಡ್ಬೋದು. ಇದನ್ನೇ ಮಾಡ್ಬೋದಾ? ಇದನ್ನ ಅದು ಲೆಟರ್ ನಾವು ಇದು ಕೊಟ್ಟಿದ್ವಲ್ಲ, DHO ಒಂದು ಲೆಟರ್ ಮಾಡಿದ್ವಿ. ನೀವು ಪ್ರಪೋಸಲ್ ಕೊಟ್ಟಿದ್ರಾ? ಅಂದ್ರೆ ಅದು ಆಕ್ಚುಲಿ ಈಗ ಫಾರ್ಮಸಿಸ್ಟ್ ಬಂದ್ರ ನಾನು ಈಗ ಅಫಿಷಿಯಲ್ ಇದ್ರೊಳಗೆ ಅಲ್ಲ, ನೀವು ಅದೇನು ತುಂಬಾ ಕಾನ್ಫಿಡೆನ್ಷಿಯಲ್ ಅಲ್ಲದೆ ಇರೋದನ್ನ ಅಫಿಷಿಯಲ್ ಆಗಿರೋದನ್ನ ಹೇಳ್ಬೋದು. ಕಾನ್ಫಿಡೆನ್ಷಿಯಲ್ ಆಗಿದ್ರೆ ಹೇಳೋ ಅಗತ್ಯ ಇಲ್ಲ. ಅಂದ್ರೆ ಯಾವುದೇ ಸರ್ಕಾರದ ನೌಕರನಾಗಿ ನೀವು ಮಾಡಿರುವ ಕರ್ತವ್ಯ ಅದು ಟ್ರಾನ್ಸ್ಪರೆಂಟ್, ಅದು ಯಾವುದು ಮುಚ್ಚಿಡುವಂಥದ್ದಿಲ್ಲ. ರಾಜ್ಯದ ದೇಶದ ಭದ್ರತೆಗೆ ಸಂಬಂಧಿಸಿದಂತೆ ನೀವೇನಾದ್ರೂ ಹಾಗಾಗಿ ನಿಮ್ ಕಡೆಯಿಂದ ನೀವೇನೋ ಅವ್ರ ಗಮನಕ್ಕೆ ತಂದಿದ್ದೀರಾ ಇಲ್ಲಿನ ಸಮಸ್ಯೆಗಳ ಬಗ್ಗೆ? ಏನಾಗಿದೆ ಅಂತಂದ್ರೆ ಇಲ್ಲಿ ಮಾದಾಪುರದ್ದು ಇದಾಯ್ತಲ್ಲ, ಇನ್ಸಿಡೆಂಟ್ ಆಯ್ತಲ್ಲ, ಯಾವ್ದು ಮಗು ಮಳೆ ಬಂದ್ರೆ ಮಗು ಸತ್ತಿದ್ದು, ಅವಾಗ CEO ಸಾಹೇಬ್ರು ಬಂದಿದ್ರು. ಅವಾಗೆಲ್ಲ ಮಾತಾಡಿದ್ರು. ಇವರು ಬೊಮ್ಮಾಯಿ ಅವರು ಆಗ ಮಿನಿಸ್ಟರ್ MLA ಆಗಿದ್ದವರ, ಇಲ್ಲ ನಮ್ಮ ಉಸ್ತುವಾರಿ ಸಚಿವರು ಬಂದಿದ್ರು. ಬಂದಾಗ ಇಲ್ಲಿ ನೋಡ್ಕೊಂಡು ನೋಡ್ಕೊಂಡು CEO ಸಾಹೇಬರು ಒಂದು 4-5 months ಬ್ಯಾಕ್ DHS ಮೀಟಿಂಗ್ ಆಗಿತ್ತು, ನಮ್ಮ ಮಂತ್ರಿದು ಆಗಿತ್ತಲ್ಲ, ಆ ಮೀಟಿಂಗಲ್ಲಿ ಇಟ್ಟಿದ್ದಾರೆ. ಕಾರಡಿಗೆದಲ್ಲಿ ಪೊಟೆನ್ಷಿಯಲ್ ಇದೆ, ಅಲ್ಲಿ ಏನಾದರೂ ಮಾಡ್ಬೋದಲ್ಲ, ಸ್ಟಾಫ್ನರ್ಸ್ನ ರೆಕ್ರೂಟ್ ಮಾಡ್ಬೋದು ಅಂತ ಹೇಳಿ DHS ಮೀಟಿಂಗಲ್ಲಿ 2 ಮಂತ್ಲಿ ಮೀಟಿಂಗಲ್ಲೂ ಆಗಿದೆ. ಆ ಪ್ರಪೋಸಲ್ ಸ್ಟೇಟ್ಗೆ ಹೋಗಿದೆ. ಬಟ್ ಕರೆಂಟ್ ಇದು ಗೊತ್ತಿಲ್ಲ. ಇದು ನಿಮ್ದು CEO ವ್ಯಾಪ್ತಿಗೆ ಬರುತ್ತಾ? ಹೌದು, ZP. ಏನಪ್ಪ ಶೇಖಪ್ಪ, ನೀನು ಊರವ್ರು ಬರ್ಲಿಲ್ಲ ಅಂದ್ರೆ ಹೋಗ್ಬೇಡ. ಏನಪ್ಪ ರಫೀಕ್, ನೀವು ಊರವರು, ರಫೀಕ್ ಯಾರು? ಇಬ್ರು ಒಂದೇ ತರ ಇದ್ದೀರಲ್ಲ? ಶಬೀರ್, ನೀವು ಕೆಲಸ ಕೇಳ್ಕೊಳ್ಳೋಣ. ಇವರೊಂದಷ್ಟು ಸರ್ಕಾರದ ಕಡೆಯಿಂದ ಇದೇನೋ ಮಾಡಬೇಕು ಅಂತ ಮನಸ್ಸು ಬಂದಿದೆ, ಏನೋ ಮಾಡ್ತಾ ಇದ್ದಾರೆ. ನೀವು ಈ ಸಲಕ್ಕೆ ಒಂದು 10 ಮಂದಿ ನಿಮ್ಮೂರಿಂದ ಒಂದು 4-5 ಮಂದಿ ಹೆಣ್ಮಕ್ಳು ಇರಬೇಕು, ಒಂದು 5 ಮಂದಿ ನೀವಿರಬೇಕು. ಹಾವೇರಿಗೆ ಹೋಗ್ಬೇಕು, CEO ಹತ್ರ ಹೋಗ್ಬೇಕು. ನಮ್ಮೂರಲ್ಲಿ ಈ ತರಕ್ಕೆ 5 ಗಂಟೆ ತನಕ ಮಾತ್ರ ಆಸ್ಪತ್ರೆ ಇದೆ. ಈಗಾಗಲೇ ಹಿಂದೆ ಮಾದಾಪುರದಲ್ಲಿ ಹೀಗೆ ಒಂದು ಆಕ್ಸಿಡೆಂಟ್ ಇದಾಗಿ ಏನು ಮಳೆ ಬಂದು ಮನೆ ಕುಸಿದು ಸಾವಾಗಿದೆ. ಆವತ್ತಿಗೂ ಸಹ ಇಲ್ಲಿ ಬಂದಾಗ ಅದು ಮಂತ್ರಿಗಳು ಅವರೆಲ್ಲ ಮಾತಾಡಿ, ಸ್ಥಳೀಯ ಅಧಿಕಾರಿಗಳೆಲ್ಲ ಮಾತಾಡಿ 24/7 ಇಲ್ಲಿ ಇಡಬೇಕು ಒಂದು ಏನು ಆಸ್ಪತ್ರೆ ಅಂತ ಹೇಳಿದ್ದಾರೆ. ಆದರೆ ಅದು ಇಲ್ಲಿ ತನಕ ಕಾರ್ಯರೂಪಕ್ಕೆ ಬಂದಿಲ್ಲ. ದಯವಿಟ್ಟು ಅದನ್ನ ಬೇಗ ಮಾಡಿ ಅಂತ ನೀವು ಕೇಳಬೇಕು. ಏನಪ್ಪಾ, ನೀವು ಕೇಳಬೇಕು. ಇವ್ರು ಬಂದ್ರೆ ಕರ್ಕೊಂಡು ಹೋಗಿ. ಆಮೇಲೆ ಬೇರೆ ಯಾವನ್ ಮಾಡ್ತಾನೋ, ತಾಲೂಕ್ ಪಂಚಾಯತಿ ಅವನ್ ಮಾಡ್ತಾನೋ, ಜಿಲ್ಲಾ ಪಂಚಾಯತಿ ಸದಸ್ಯ ಮಾಡ್ತಾನೋ, ನಿಮ್ಮ ಗ್ರಾಮ ಪಂಚಾಯತಿ ಸದಸ್ಯ ಮಾಡ್ತಾನೋ, ತಲೆ ಕೆಡ್ಸ್ಕೊಬೇಡ್ರಿ. ನೀವು ಮಾಡ್ರಿ. 4 ಜನರಿಗೆ ಒಳ್ಳೇದಾಗೋ ಕೆಲಸ, ನಿಮ್ಮೂರ್ಗೆ ಒಳ್ಳೇದಾಗೋ ಕೆಲಸನ ನೀವೇ ಮಾಡ್ರಿ. ನೀವು ಊರವ್ರು ಹೋಗ್ಬೇಕು. ಯಾವತ್ತು ಹೋಗ್ತೀರ ಮಾತಾಡ್ಕೊರಿ ನಿಮ್ಮ ತಾಲೂಕು ಘಟಕದ ಅಧ್ಯಕ್ಷ ಶೇಖಪ್ಪ ಲಮಾಣಿ ಅವ್ರ ಹತ್ರ. ನೀವು ಅವ್ರನ್ನ ಕರ್ಕೊಂಡು
ಹಾವೇರಿಗೆ ಹೋಗ್ರಿ. ನಮ್ಮ ಧರ್ಮರಾಜ್ ಬಿಂದಲ್ಗಿನೋ ಮಲ್ಲಿಕಾರ್ಜುನ್ ಬಂಕಾಪುರನೋ, ಈಗ ಇವರು ಕಾರ್ಯದರ್ಶಿ ನಮ್ಮ ಈರಣ್ಣ, ಅವ್ರನ್ನು ಜಿಲ್ಲಾ ಕಾರ್ಯದರ್ಶಿ, ಅವ್ರಿಗೂ ಹೇಳಿ ಕರ್ಕೊಂಡೋಗಿ CEO ಹತ್ರ ಮಾತಾಡ್ರಿ. ಒಂದು ಪ್ರಪೋಸಲ್ ಈಗ ಆಲ್ರೆಡಿ ಸರ್ಕಾರದ ಹಂತದಲ್ಲಿದೆ, ಚರ್ಚೆ ನಡೀತಿದೆ. ಅದು ಏನು ಅಪ್ರೂವ್ ಆಗಬೇಕು. ಅಪ್ರೂವ್ ಆದಾಗ ಇವ್ರು ಹೇಳಿದಂಗೆ ಒಂದು ಸ್ಟಾಫ್ ನರ್ಸ್ ಅವರೆಲ್ಲ ಬರ್ತಾರೆ. ಇದೇ ಆಸ್ಪತ್ರೆಯಲ್ಲಿ 24/7 ಇರ್ತಾರೆ. ಆಮೇಲೆ ಅದೇ ಪಕ್ಕದಲ್ಲಿ ಕಮ್ಯುನಿಟಿ ಹೆಲ್ತ್ ಹಾಸ್ಪಿಟಲ್ ಬೇರೆ ಬೇರೆ ಕಡೆ ಇದೆ. ಇಲ್ಲಿ ಮುಂದಕ್ಕೆ ಅದನ್ನು ಕೇಳ್ರಿ ಬೇಕಾರೆ, ಸರ್ ನಮಗೆ ಇದನ್ನ ಕಮ್ಯುನಿಟಿ ಹೆಲ್ತ್ ಹೇಗೆ ಹುಲ್ಗೂರಲ್ಲಿ ಹತ್ತಿಗೆರೆಯಲ್ಲಿ ಇರೋ ಹಾಗೆ ನಮ್ಮೂರಲ್ಲಿ ಒಂದು ಮಾಡ್ರಿ ಅಂತ ಅದನ್ನು ಕೇಳಿ ಮಾಡ್ರ. ಆಮೇಲೆ ಹುಡುಗರಲ್ಲಿ ನಾನ್ 24/7 ಇದೆ, ಹತ್ತಿಗೆರೆಯಲ್ಲಿ 24/7. CHC ಇಲ್ಲ. CHCಗೆ ಅವ್ನ ನಾಮ್ಸ್ ಬೇರೆ. ಯಾವ್ದು ಹತ್ತಿಗೆರೆಯಲ್ಲಿ ಬೇರೆ ಚೆನ್ನಾಗಿದೆ ಅಂತ ಹೇಳ್ತೀವಿ? ಹತ್ತಿಗೆರೆ ಆಸ್ಪತ್ರೆ ಚೆನ್ನಾಗಿದೆ ಸರ್. ಹುಡುಗರು ಅದೇ ಆಸ್ಪತ್ರೆ ಅದು ಸೇಮ್ ಪ್ರೈಮರಿ ಹೆಲ್ತ್ ಸೆಂಟರ್ ಪ್ರೈಮರಿ ಹೆಲ್ತ್ ಸೆಂಟರ್. UPHC ನ ಅಥವಾ ಇಲ್ಲ ಪ್ರೈಮರಿ ಹೆಲ್ತ್ ಸೆಂಟರ್. ಸರ್ ಮತ್ತೆ ಅದೇ ಈಗ ಅದನ್ನೇ ಈಗ ಅಲ್ಲಿ ಏನಿದೆಯೋ ಕನಿಷ್ಠ ಅಷ್ಟು ಸೌಲಭ್ಯ ಏನಾದ್ರು ಇಲ್ಲಿ ಕೊಡ್ರಿ ಅಂತ ಕೇಳ್ರಪ್ಪ. ನೀವು ಎಲ್ಲಿ ಸುತ್ತಮುತ್ತ ಹುಲ್ಗೂರಲ್ಲೋ ಹತ್ತಿಗೇರಿಲೋ ಶಿಶುನಾಳದಲ್ಲೋ ಎಲ್ಲಾದ್ರೂ ಚೆನ್ನಾಗಿರೋ ಆಸ್ಪತ್ರೆ ಇದ್ರೆ ಆ ಆಸ್ಪತ್ರೆಯಲ್ಲಿ ಏನ್ ಸೌಲಭ್ಯ ಇದೆ ಅದನ್ನ ನಮಗೂ ಕೊಡ್ರಿ ಅಂತ. ಆಕ್ಚುಲಿ ಹಂಗ್ ನೋಡಿದ್ರೆ ಹುಲ್ಗೂರ್ಗಿಂತ ದೊಡ್ಡೂರ ಇದು ಅಥವಾ ಹುಲ್ಗೂರು ಅಷ್ಟು ದೊಡ್ಡ ಹುಡುಗರು ಹೋಗ್ಬೇಕು ಸರ್. ಈಗ ಡಾಕ್ಟ್ರು ಅವ್ರು ಹೇಳ್ದಂಗೆ 9 ರಿಂದ 5 ಮಟ್ಟ ನಾನು ಇರ್ತಿದ್ದೀನಿ, 5 ಗಂಟೆಗೆ ನನ್ನ ಕರ್ತವ್ಯ ಮುಗಿಯುತ್ತೆ ಅಂತ ಹೇಳ್ತಾರೆ. ಮಾಡ್ಮೇಲೆ ಹಾಗಾಗಿ ಅವ್ರ ಮೇಲೆ ನಾವೇನು ಇದು ಮಾಡೋದು ಬೇಡ. ಬಟ್ ಅವ್ರೇನೋ ಆಮೇಲೆ ಇನ್ನೊಂದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜನ ದೊಂಬಿ ಜಾಸ್ತಿ, ಬರೋದು ಜಾಸ್ತಿ. ಕೆಲವೊಂದ್ಸಲ ಅವ್ರಿಗೆ ಟೆನ್ಷನ್ ಇರುತ್ತೆ, ಪ್ರೆಷರ್ ಇರುತ್ತೆ. ನಾವು ಎಗರಾಡ್ಕೊಂಡು ಅದೇ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋದಾಗ ಅಲ್ಲಿ ಕೂತ್ಕೊಂಡು ಭಯ ಭಕ್ತಿಯಿಂದ ಹೋಗಿ ಬರ್ತೀವಿ. ಗೌರ್ಮೆಂಟ್ ಹಾಸ್ಪಿಟಲ್ ಬಂದ ತಕ್ಷಣ ನಮ್ಗೆಲ್ಲ ಶಕ್ತಿ ಸಾಮರ್ಥ್ಯ ಬಂದ್ಬಿಡುತ್ತೆ. ಆವಾಗ ಸ್ವಲ್ಪ ಎಗರಾಡೋದು, ನಮ್ಮದೇ ನೀನೇನು ನೋಡಲ್ಲ ಅನ್ನೋದೆಲ್ಲ ಮಾಡ್ತಾರೆ ಜನ. ನಮ್ಮ ಪಕ್ಷದವ್ರು ಯಾರು ಮಾಡೋದಿಲ್ಲ, ಬೇರೆಯವರು ಅಲ್ವಾ. ಹಾಗಾಗಿ ಅವ್ರದ್ದು ಸ್ವಲ್ಪ ಟೆನ್ಷನ್ನಲ್ಲಿ ಇರ್ತಾರೆ. ಸ್ವಲ್ಪ ಗೌರವದಿಂದ ಮಾತಾಡಿಸಿ, ಅವ್ರೇನಾದ್ರು ಗಾಂಚಲಿ ಅಂತಾರಲ್ವಾ, ಆ ಥರಕ್ಕೆ ಮಾತಾಡಿದ್ರೆ ನೀನು ಅಂದ್ರೆ ನಿಮ್ಮ ಅಪ್ಪ ಅನ್ಬೇಕು ನಾವು. ಅವ್ರ ಆ ಥರ ಇಲ್ಲದೆ ನಾವೇನ್ ಮಾಡ್ಬೇಕು? ಶರಣು ಅಂದ್ರೆ ಏನೋ ಅನ್ಬೇಕು. ಶರಣು ಅಂದ್ರೆ ಏನ್ ಅನ್ಬೇಕು? ಶರಣು ಅನ್ಬೇಕು ಅಲ್ವಾ. ನಮಸ್ಕಾರ ಅಂದ್ರೆ ನಮಸ್ಕಾರ ಅನ್ಬೇಕು. ಬಾರೋ ಹೋಗೋ ಅಂದ್ರೆ ನೀನು ಹೋಗೋ ಅನ್ಬೇಕು. ಹಾಗೆ ಮಾಡ್ರಿ. ಪಾಪ ಅವ್ರು ಬಹಳ ಕಷ್ಟಪಟ್ಟು. ಎಲ್ಲಿ ನೀವೇನು ಓದಿದ್ದೀರಾ ಡಾಕ್ಟ್ರೆ? MBBS. ಎಲ್ಲಿ? ಕಿಮ್ಸಲ್ಲಿ ಗೌರ್ಮೆಂಟ್ ಸೀಟು, ಫ್ರೀ ಸೀಟು, ಫ್ರೀ ಆಗಿ ಓದಿರೋದು ಅವರು. ಅದೇ ಕಾರಣದಿಂದಲೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡಬೇಕು ಅಂತ ಬಂದಿದ್ದಾರೆ. ನಿಮ್ದು ರೆಗ್ಯುಲರೈಸ್ ಆಗಿದೆ ಅಲ್ವಾ ಅಪಾಯಿಂಟ್ಮೆಂಟ್? ಏನ್ ಹೆಸರು? ವಿನಾಯಕ್. ಒಳ್ಳೆ ಕೆಲಸ ಡಾಕ್ಟ್ರೆ. ನೀವು ಏನು MBBS ಅದು ಕಿಮ್ಸ್ ಅಂತ ಅದರಲ್ಲಿ ಮಾಡಿಕೊಂಡು ಇಲ್ಲಿ ಬಂದು ಸೇವೆ ಮಾಡ್ತಾ ಇರೋದು. ಐ ಆಮ್ ವೆರಿ ಪ್ರೌಡ್ ಆಫ್ ಯು. ಥ್ಯಾಂಕ್ ಯು ವೆರಿ ಮಚ್. ಮಾಡಿ. ನನಗೆ ಸ್ವಲ್ಪ BP ಇದೆ, 1-2 ವರ್ಷದಿಂದ. ಅದಕ್ಕೆ ಇಲ್ಲಿ ನಾನು ದಿವಸಕ್ಕೆ 25 ರೂಪಾಯಿ ಮಾತ್ರ ತಿಂತಾ ಇದ್ದೀನಿ. ಸಿಲಾಕಾರ್ಟಿ ಮತ್ತೆ ಟೆಲ್ಮಾ ಹೆಚ್ಚು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಮೊನ್ನೆ ಒಂದು ಜನರಿಕ್ ಟ್ಯಾಬ್ಲೆಟ್ ತಗೊಂಡೆ. ಜನರಿಕ್ ಟ್ಯಾಬ್ಲೆಟ್ ಅಲ್ಲಿ ವರ್ಕ್ ಆಯ್ತಲ್ಲ ಗೊತ್ತಿಲ್ಲ, ಸ್ವಲ್ಪ ಮತ್ತೆ ಜಾಸ್ತಿ ಆಯ್ತು. ಅದಕ್ಕೆ ಜನರಿಕ್ ಬರ್ಕೊಡಿ, ಈ ಸಲ ಟ್ರೈ ಮಾಡ್ತೀನಿ. ಟೆಲ್ಮಾ ಹೆಚ್ಚು ಕೊಡ್ಬೇಕು. ಅವ್ರಿಗೆ ಹೇಳಿದೆ, ಅವ್ರು ಕೊಡೋದಕ್ಕೆ ಬಂದ್ರು. ಇಲ್ಲಪ್ಪ ದುಡ್ಡು ಅದೇನಿದೆ ಫೀಸ್ ಕೊಟ್ರೆ ಎಲ್ಲ ಗಡಬಡ ಆಗ್ತಾ ಇದೆ, ಚೀಟಿ ಬರ್ಸ್ಕೊಂಡ್ ಬಂದಿದ್ದೀನಿ. ಒಂದ್ಸಲ BP ಚೆಕ್ ಮಾಡಿ ನನಗೆ. ಬೇರೆ ಯಾರು ಅರ್ಜೆಂಟ್ ಅಟೆಂಡ್ ಮಾಡೋದಿದೆಯಲ್ವಾ? ಇಲ್ಲ ಯಾರು ಅರ್ಜೆಂಟ್ ಏನಾದ್ರು ಇದೆಯಾ? ಇಲ್ಲ ಯಾರು ಎಮರ್ಜೆನ್ಸಿ 1-2 ನಿಮಿಷ ನನಗೆ ಈಗೊಂದು ತಿಂಗಳಿಂದ ರೆಗ್ಯುಲರ್ ಆಗಿ ತಗೊಳ್ತಾ ಇದ್ದೀನಿ. ತುಂಬಾ ಜಾಸ್ತಿ ಆಗ್ಬಿಟ್ಟಿದ್ದು, 180/120 ಆಗ್ಬಿಟ್ಟಿತ್ತು. ಅದಕ್ಕೆ ತಕ್ಷಣ ನಮ್ಮ ಡಾಕ್ಟ್ರು ಬಾ ಅಂತ ಹೇಳಿ ಆಮೇಲೆ ತುಂಬಾ ಹೀಗಿಲ್ಲ. ಅದು ಇನ್ನೊಂದು 10 ನಿಮಿಷ ಬಿಟ್ಟಿದ್ರೆ ನನಗೆ ಸ್ಟ್ರೋಕ್ ಆಗ್ತಿದ್ದೆ. ಅದೇ ಹಂತದಲ್ಲೇ ಇದ್ದೀರಾ ನೀವು. ಹೌದು. ನೀವು ಇಲ್ಲೆಲ್ಲ ಇದ್ದಾಗ ಮತ್ತೆ ಸ್ವಲ್ಪ ಏನೋ ಜೋರಾಗಿ ಇದು ಮಾಡ್ಬೇಕಂದಾಗ ತಂತಾನೆ BP ರೈಸ್ ಆಗ್ಬಿಡುತ್ತೆ. ನೀವು ಅದು ಕಾಂಪನ್ಸೇಟ್ ಮಾಡಕ್ಕೆ ಬೆಳಿಗ್ಗೆ ಸ್ವಲ್ಪ ಧ್ಯಾನ ಮಾಡ್ತೀನಿ. ಸ್ವಲ್ಪ ನಾನು ಯೋಗ ಟೀಚರು. ಮತ್ತೆ ನಿಮಗೇನು ಅಲ್ಲ, ಅದಾದ್ಮೇಲೆ ಮಾಡ್ಬೋದೆ. ಅದಾದ್ಮೇಲೆ ಹೋಗಿ ಯೋಗ ಮಾಡಿ ಕಮ್ಮಿ ಮಾಡ್ಕೊಂಡೆ. ಅಷ್ಟು ಬರೋದು ಅವಾಗ ಬಿಟ್ಟರೆ ಅವ್ರು ಗೊತ್ತಾ? ಅದಕ್ಕೆ ಅವ್ರು ಡಾಕ್ಟರ್ ಆಗಿದ್ರು. ನಿನಗೆಲ್ಲ ಗೊತ್ತಾಗಿತ್ತು. ಅದು ಬೇರೆ, ಅದಕ್ಕೆ ಎಲೆಕ್ಟ್ರಿಕ್ ಬಂದಿದೆ. ಅದೇ ಈ ಎನ್ವೈರನ್ಮೆಂಟ್ಗೆ ಅಷ್ಟು ಓಕೆ. ಯಾಕಂದ್ರೆ ಟ್ಯಾಬ್ಲೆಟ್ ಮೇಲೆ ಇದ್ದೀನಿ. ಇಲ್ಲ, ಈಗ ಮತ್ತೆ ಚೇಂಜ್ ಆಗಿದ್ದಾರೆ. ಈಗ ಅವಾಗ 120/90 ಏನು 120/80 ಇತ್ತು. 120/80 ನಾರ್ಮಲ್ ಅಂತಿದ್ರು. ಬಟ್ ಇವಾಗ ಅದನ್ನ ಕಡಿಮೆ ಮಾಡಿದ್ದಾರೆ. ಇನ್ನೂ ಕಡಿಮೆ ಮಾಡಿದಾರಾ? ಕಡಿಮೆ ಮಾಡಿದ್ದಾರೆ. ಹೋಗಾದ್ರೆ ನಾವೇನು ಜೀವನನೇ ನಿಲ್ಲಿಸ್ಬಿಡ್ಬೇಕಾಗುತ್ತೆ.
ಒಂದು 5 ತಿಂಗಳ ಹಿಂದೆ ಕೂಟಾಗಿ ಮೀಟಿಂಗ್ ಮಾಡಿದ್ವಿ ಸರ್. ಮಾಡಿ ಬಂದು ನೀವು ಅಂದ್ರೆ ಗಲಾಟೆ ಮಾಡ್ಕೊಳ್ಬೇಡಿ, ಗೌರವದಿಂದ ಮಾತಾಡಿ. ಆಮೇಲೆ ಅವ್ರಿಗೂ ಸ್ವಲ್ಪ ಅರ್ಜೆಂಟ್, ಅಲ್ಲಿ ಯಾರೋ ಪೇಷಂಟ್ಸ್ ಇರ್ತಾರೆ ಅಂತ ಟೈಮ್ ಬಿಟ್ಟು ಸ್ವಲ್ಪ ಫ್ರೀ ಆಗಿದ್ದಾಗ ಬಂದು ಒಂದು 5 ನಿಮಿಷ ಮಾತಾಡಿ ಅವ್ರಿಗೆ. ಅವ್ರ ಹತ್ರ ಕೇಳ್ಕೊಂಡು ಶುಗರ್ ಏನಿಲ್ಲ, ಶುಗರ್ 104 105 ಇದೆ. ಇದು ನಿಮ್ದು ಇದೆಯಾ? ಹಾಂ ಇದೆ, ಮಾಡಿಸಿ ಶುಗರ್ ಚೆಕ್ ಮಾಡಿಸಿ. ನಾಷ್ಟ ಮಾಡಿ 2 ತಾಸು 2-3 ತಾಸು. ಅದು ಅದೇ ನಮ್ಮ ಡಾಕ್ಟ್ರು ಜಯದೇವದಲ್ಲಿ ಸಿಲಕರ್ ಟಿ ಮತ್ತೆ ಟೆಲ್ಮಾ ಹೆಚ್ಚು ಪ್ರಿಸ್ಕ್ರೈಬ್ ಮಾಡಿದ್ರು. ಅದನ್ನೇ ತಗೊಳ್ತಾರೆ ಬೆಳಗ್ಗೆ ಒಂದು. ಆ ಟೆಲ್ಮಾ ತಗೊಂಡ್ರೆ ಸ್ವಲ್ಪ ರಿಸಲ್ಟ್ ಜಾಸ್ತಿ ಆಗುತ್ತೆ, ಅದಕ್ಕೆ ಬೆಳಗ್ಗೆ ಒಂದು ತಗೊಂಡು ಸಿಲಕರ್ ಟಿ ರಾತ್ರಿ ತಗೊಳ್ಳಿ. ಸರಿ ಅಲ್ವಾ? ಸರಿ. ಅವ್ರು ಕಾರ್ಡಿಯಾಲಜಿಸ್ಟ್ ಜಯದೇವದಲ್ಲಿ ಅದು ಸ್ವಲ್ಪ ಆ ಟೈಮಲ್ಲಿ ಹೋಗಿ ಚೆಕ್ ಮಾಡಿದಾಗ ಅದೇನೋ ಇ ಸಿ ಜಿ ಅಲ್ಲ ಏನೋ ಗ್ರಾಮ್ ಅಂತಾರಲ್ಲ, ರೇಡಿಯೋಗ್ರಾಮ್ ಚೆಕ್ ಮಾಡಿದಾಗ ಎಕೋ ಇದೆ, ಸ್ವಲ್ಪ ಹೃದಯ ಸ್ವಲ್ಪ ಎನ್ಲಾರ್ಜ್ ಆಗಿದೆ. ಆಮೇಲೆ ಇನ್ನೊಂದು ಈಗ ಒಂದು 6 ತಿಂಗಳಿಂದ ಚೆಕ್ ಮಾಡಿದಾಗ ನಾರ್ಮಲ್ ಆಗಿದೆ. ಮತ್ತೆ ನಾನು ಅಂದ್ರೆ ಒಂದು ಟ್ಯಾಬ್ಲೆಟ್ ಆದ್ರೂ ಡಿಸ್ಕಂಟಿನ್ಯೂ ಮಾಡೋಣ ಅಂತ ಒಂದಷ್ಟು ದಿವಸ ಪ್ರಯೋಗ ಮಾಡಿದೆ. ಮತ್ತೆ ಸ್ವಲ್ಪ ಬೇರೆ ತರಕ್ಕೆ ನಿದ್ದೆ, ಟೆನ್ಷನ್ ಈ ತರ ಬೇರೆ ಬೇರೆ ತರದ್ದಾಗಿ ಸ್ವಲ್ಪ ಮತ್ತೆ ಜಾಸ್ತಿ ಆಯ್ತು. 1 ತಿಂಗಳಿಂದ ಮತ್ತೆ ಹಾಗೆ ರೆಗ್ಯುಲರ್ಲಿ. ಅಲ್ಲಿ ಜಯದೇವಲ್ಲಿ ಹೇಳ್ತಾರಲ್ರಿ, ಅವನೇ ಬೇರೆ ಎಕ್ಸ್ಪೆರಿಮೆಂಟ್ ಮಾಡೋದು ಬೇಡ ಇದ್ರೊಳಗೆ, ಈ ವಿಚಾರದೊಳಗೆ ಅವನೇ ಟ್ಯಾಬ್ಲೆಟ್ಸ್ ಅದೇ ತಾನೇ ನೀವು ಹೇಳ್ತೀರಾ? ಅದೇ ಟ್ಯಾಬ್ಲೆಟ್ ತಗೊಳ್ತೀರಾ ಅಥವಾ ಜನರಿಕ್ ತಗೊಳ್ತಾರೆ? ಅದೇ ಟ್ಯಾಬ್ಲೆಟ್ ತಗೊಳ್ಳಿ. ಅವರೆಲ್ಲ ನಿಮ್ದು ಎಕ್ಸಾಮಿನ್ ಮಾಡಿ ಇದು ಮಾಡಿರ್ತಾರಲ್ಲ, ಸೊ ಅವ್ರ ಕಡೆ ಕರೆಕ್ಟಾಗಿ ಇರುತ್ತೆ. ಅವ್ರಿಗೆ ಕಾರ್ಡಿಯಾಲಜಿಸ್ಟ್ ಎಕ್ಸ್ಪೀರಿಯನ್ಸ್ ಇರ್ತಾರೆ. ಅಲ್ಲ ಅದೇ ಅದು ಕೆಮಿಕಲ್ ಕಾಂಪೋಸಿಷನ್ ಒಂದೇ ಇತ್ತಲ್ವಾ, ಅದಕ್ಕೆ 15 ರೂಪಾಯಿ ಇಲ್ಲಿ 1 ರೂಪಾಯಿ ಅಥವಾ ಉಚಿತ ಇದನ್ನ ಯಾಕೆ ತಗೋಬಾರ್ದು? ಅದೇ ಏನೋ ಮೆಡಿಸಿನ್ ಏನಂತಾರೆ ಎಫಿಕಸಿ ಅಷ್ಟಿರಲ್ಲ ಅಂತ ಹೇಳ್ತಾರೆ. ಸ್ವಲ್ಪ ನಿಮ್ದು ನಾರ್ಮಲ್ ರೇಂಜ್ ಬಂದಾದ್ಮೇಲೆ ಅದು ಎಕ್ಸ್ಪೆರಿಮೆಂಟ್ ಮಾಡೋಣ. ಇಲ್ಲ, ನಾರ್ಮಲ್ ರೇಂಜ್ ಬಂದಾಗಲೇ ನಾನು ಮಾಡಿದ್ದು. ಅಂದ್ರೆ ಒಂದು ಟ್ಯಾಬ್ಲೆಟ್ ಇಳಿಸಿದ್ದೆ. ಆಲ್ಮೋಸ್ಟ್ 1 ವರ್ಷ ಒಂದೇ ಟ್ಯಾಬ್ಲೆಟ್ ಅಲ್ಲಿ ಇದ್ದೆ, 2 ತಗೊಳ್ತಾ ಇರಲಿಲ್ಲ. ಆದ್ರೆ ಈ ಒಂದು 3-4 ಮಂತ್ಸ್ ಇಂದ ಬೇರೆ ಬೇರೆ ಕಾರಣದಿಂದಾಗಿ ಒಂದು 2 ತಿಂಗಳಿಂದ ಸ್ವಲ್ಪ ಇದಾಯ್ತು. ಮತ್ತೆ ತಲೆನೋವು ಬರೋಕ್ಕೆ ಶುರು ಆಯ್ತು. ತಲೆನೋವು ಇದೆ ಅಂತ ಗೊತ್ತಾಗೋದಾಗ್ಲೇನೆ ಅದು ನನಗೆ BP ಇದೆ ಅಂತ ಗೊತ್ತಾಗಿತ್ತು. ಇರ್ಲಿಲ್ಲ ನನಗೆ. ಆಕ್ಚುಲಿ ನಾನು ಅಮೆರಿಕದಲ್ಲಿದ್ದಾಗ ಲೋ BP ಇತ್ತು ನನಗೆ. ಈಗ ಒಂದು 4-5 ವರ್ಷದಿಂದ ಸ್ವಲ್ಪ BP ಬಂದಿದೆ. ಅಂದ್ರೆ BP ಅಂದ್ರೆ ಎಬೋವ್ ನಾರ್ಮಲ್. ಮೊದಲೆಲ್ಲ ಏನು 90, 60, 70 ಹೀಗಿತ್ತು. ತುಂಬಾ ಅಮೆರಿಕದಲ್ಲಿದ್ದಾಗ ಲೋ BPನೇ ಇತ್ತು. ಇದು ರವಿ ಕೃಷ್ಣ ರೆಡ್ಡಿ ಕೊಟ್ಟಿರಿ. ಆದ್ರೆ ಅದು ಟೆಲ್ಮಾ ಹೆಚ್ಚು ಮತ್ತೆ ಸಿಲಕರ್ ಟಿ ನಾನು ಅದನ್ನೇ ತಗೊಳ್ತೀನಿ. ಬಟ್ ಇದನ್ನ ಬ್ಯಾಕಪ್ ಇಟ್ಕೊಂಡಿರ್ತೀನಿ. ಯಾವುದೋ ಒಂದು ಟೈಮಲ್ಲಿ ಏಜ್ 51 ಬ್ಯಾಂಗ್ಳೂರ್. ಇದೊಂದು ಶುಗರ್ ಒಂದು ಚೆಕ್ ಮಾಡಿಸ್ತೀನಿ ನೋಡೋಣ. ಸರಿ ಡಾಕ್ಟರ್, ಅಟೆಂಡ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಇದಕ್ಕಲ್ಲ, ನೀವು ಗೌರ್ಮೆಂಟ್ ಕಿಮ್ಸ್ ಅಂತ ಆಸ್ಪತ್ರೆಗೆ ಇದು ಕಾಲೇಜಲ್ಲಿ ಓದಿ ಈ ಸೇವೆ ಮಾಡೋದಕ್ಕೆ ಬಂದಿದ್ದೀರಲ್ವಾ? ಥ್ಯಾಂಕ್ ಯು. ಹಾಂ, ಕೂತ್ರು ಊಟದ ವ್ಯವಸ್ಥೆ ನೋಡಪ್ಪ. ಇಲ್ಲ, ಚೆಕ್ ಮಾಡಿ. ಆಚೆ ಕಡೆ ಹೋಗ್ರಿ, ಈಚೆ ಕಡೆ ಮಾಡಿ. 1:30 2 ತಾಸು ನಿಮಗೆ ಗೊತ್ತಾಗಬೇಕಂದ್ರೆ ಅಷ್ಟೊತ್ತಿಗೆ ಮಾಡಬೇಕು. ಅದಕ್ಕೆ ಕೇಳಬೇಕು. ಇಲ್ಲ, ಮೊನ್ನೆ ನಾನು ಒಂದು 2-3 ತಿಂಗಳಿಂದ ಚೆಕ್ ಮಾಡಿದಾಗ 103 ಇತ್ತು ಫಾಸ್ಟಿಂಗ್ ಬ್ಲಡ್ ಶುಗರ್. ಫಾಸ್ಟಿಂಗಲ್ಲಿ ಎಷ್ಟಿಂದ ನಾರ್ಮಲ್ ಇದೆ. ಅಂದರೆ ಪ್ರೀ ಬಯ ಡಯಾಬಿಟಿಕ್ ಇದ್ದೀನಿ, ನಾರ್ಮಲ್ ಏನೂ ಇಲ್ಲ. 100 ಆದಮೇಲೆ ಪ್ರೀ ಡಯಾಬಿಟಿಕ್ ಅಲ್ಲ ಇದೆ. ಇಲ್ಲ ಡಯಾಬಿಟಿಸ್ ಆ ಥರದ್ದು ಇನ್ನೂ ಬಂದಿಲ್ಲ. ಈಗ ಕಂಟ್ರೋಲ್ ಮಾಡ್ಕೋಬೋದು. ಭಾಳ ಇದೆ. 140 ನಾರ್ಮಲ್. ಎಷ್ಟೇನಿದೆಯಾ? ಟ್ಯಾಬ್ಲೆಟ್ ತಗೊಳ್ತಾ ಇದ್ದೀರಾ? ಹಾಂ, ತಗೊಳ್ತಾ ಇದ್ದೀನಿ. ನಿಮ್ಮ ಹೆಸರು? ಜಯಸುಧಾ. ಜಯಸುಧಾ ಅನ್ನೋ ತೆಲುಗು ಆಕ್ಟರ್ ಗೊತ್ತಾ? ತಮಿಳಲ್ಲೂ ಮಾಡಿದ್ದಾರೆ, ಕನ್ನಡದಲ್ಲೂ ಮಾಡಿದ್ದಾರೆ ಅವರು. ಪ್ರೇಮಾಭಿಷೇಕಂ ಅಂತ ತುಂಬಾ ಒಳ್ಳೆ ಫೇಮಸ್ ಮೂವಿ. ನಿಮ್ದು ಸ್ವಂತ ಹುಬ್ಳಿ? ಅಲ್ಲಿಂದ ಬರೋದಾ? ಏನು ಓದಿರೋದು ನೀವು? BSc.
ಚೆನ್ನಾಗಿ ಮಾಡಿ ದಯವಿಟ್ಟು ಏನು ಇದೇ ತರ ನಗುತ್ತಾನೆ ಅವ್ರಿಗೆ ಚೆಕ್ ಮಾಡಿ ಕಳಿಸ್ಬೇಕು ನೀವು. ಅವ್ರ ಹತ್ರ ಜಯಿಸುದ ಹತ್ರ ಹೋದ್ರೆ ಇರೋ ಕಾಯಿಲೆ ಹೋಯ್ತಪ್ಪ ನಾನು ನೆನೆಸ್ಬೇಕು. ಇಲ್ಲ ಪೇಷಂಟ್ ಕೇಳಿ ಕೇಳ್ತೀನಿ ವೆರಿ ಗುಡ್ ಅಪ್ಪ. ಅದು ಸಿಲಕರ್ಟಿ ಮತ್ತೆ ಕಲ್ಮ ಹಚ್ಚಿದ್ದು ಒಂದು 10-20 ಹತ್ತರ ತಗೊಬರ್ರಿ. ಹಾ ಏನ್ ಹೆಸರು? ಮಲ್ಲಿಕಾರ್ಜುನ. ಶ್ರೀಶೈಲ ಮಲ್ಲಿಕಾರ್ಜುನ. ಯಾವ ಊರು? ಇಲ್ಲೊಂದು ಕಳ್ಸ ಇದೆಯಾ ಅವ್ರಿಗೆ ದಯವಿಟ್ಟು ಎಷ್ಟಾಗುತ್ತೆ ಕೇಳ್ಕೊಬರಕ್ಕೆ ಹೋಗ್ತೀವಲ್ಲ. ಸರಿ ನಿಶಾಂತ್ ತಗೊಂಡ್ವಾ ಟ್ಯಾಬ್ಲೆಟ್ ಇಸ್ಕೊಂಬನ್ನಿ ಸರ್. ಅಲ್ಲೇ ತಗೊಂಬರ್ಲೆ. ಫೋಟೋ ನಮ್ಮ ಲೈಬ್ರರಿನೂ ಬಿಟ್ಟಿಯಪ್ಪ. ಸಂಜೆ ಒಳಗಡೆ ಇಲ್ಲ ನರ್ಸಿರೋಂಗ್ ಮಾಡ್ತಾ ಇದ್ದೆ. ಸರ್ ಅಲ್ಲೇ ನಮ್ಮ ದಾರಿ ಹತ್ರ ಇದ್ರಿ ಸರ್. ಆಯ್ತು ಏನು ಇವಾಗ ಅಲ್ಲಿ ಊಟಕ್ಕೆ ಎಲ್ಲಿದೆ? ಅಲ್ಲೇ ಮಾಡಿವಿ ಸರ್. ಅಲ್ಲೇ ಮಾಡಿದ್ದೀರಾ? ಹಾ ಸರಿ. ಆದ್ರೂ ನಮ್ಮ ಕೈಲಾಗಿದ್ದೇನು ಅಷ್ಟು ಮಾಡ್ತೀವಣ್ಣ. ನೀನು ಪಾಪ ಮಾತಾಡಕ್ಕೆ ಬಿಟ್ಟಿಲ್ಲ ನೀವು. ನಾನು ಅಲ್ಲಿ ಯಾರು ಮಾತಾಡ್ತಾರೆ ಗೊತ್ತಿಲ್ಲ. ಮತ್ತೆ ನಿಶಾಂತ್ ಹೇಳಿದೆ ಸರ್, ಹೇಳಿದ್ದೇನೆ ಸರ್. ದೊಡ್ಡ ಆಸ್ಪತ್ರೆಗೆ ಹೋಗಿ ಒಂದು 2 ತಿಂಗಳಾಗಿತ್ತು ಸರ್. ನಾವು ಯಾವ ದೊಡ್ಡ ಆಸ್ಪತ್ರೆ? ಮೆಂಟಲ್ ಹಾಸ್ಪಿಟ್ಲಾ? ಸಣ್ಣೂರು ಆಸ್ಪತ್ರೆಗೆ ಸರ್. ಅಲ್ಲೇ 2 ತಿಂಗಳಾಗಿದ್ದೆ. ನಾವು ಎಲ್ಲರೂ ಹೋಗಿ ಅವ್ರು 2 ದಿನದಾಗ ಮಾಡಿಕೊಡ್ತೀನಿ ಅಂದಿದ್ರೆ 2 ತಿಂಗಳಾಯ್ತು. ಇದಾ? ಇದು 24/7. ಅದು ಏನೂ ಆಗಿಲ್ಲ ಸರ್ ಇನ್ನೂರ್ಗು. ಮಕ್ಕಳೆಲ್ಲ ಕನ್ನಡ ಓದಿಸ್ತಿದ್ದೀರೇನಪ್ಪ? ಕನ್ನಡ ಬರುತ್ತೇನ ತಮ್ಮ ನಿಂಗೆ? ಕನ್ನಡ ಒಂದು ಭಾಷೆಗಾದ್ರೂ ಓದ್ಲೇಬೇಕಪ್ಪ ನೀವು. ಸರ್ ಉರ್ದು ಶಾಲೆ ಇದ್ರೆ ನಾನು ಕನ್ನಡ ಓದಿಸ್ತೀನಿ. ಮಕ್ಕಳು ಉರ್ದು ಸ್ಕೂಲ್ಗೆ ಹೋಗ್ತಾರ, ಕನ್ನಡ ಶಾಲೆಗೆ ಹೋಗ್ತಾರ? ಕನ್ನಡನ ಉರ್ದುನ ಎಲ್ಲ ಎರಡು ಕಲಿಸ್ತಾರೆ. ಹ್ಞೂ ಸರ್ ಉರ್ದು ಶಾಲೆ. ಕನ್ನಡ ಓದೋದು ಬರೆಯೋದು ಕನಿಷ್ಠ ಬರಲೇಬೇಕು. ಎಲ್ಲರ ಸಿಗಪ್ಪ ಗಾಡಿಗ ನಮ್ದ ಈಗ ನಿಮ್ಮೂರೇ? ಯಾವ ಊರಲ್ಲಿ ಇದ್ದೀವಿ ಈಗ ನಾವು? ಕಾರಡಿಗೆ. ಯಾವ ಊರು ನಂದು? ಕಾರಡಿಗೆ. ನಾವೆಲ್ಲಿರ್ತೀವೋ ಅದೇ ನಮ್ಮೂರು. ಏನ್ ನಿನ್ನ ಹೆಸರು? ರೆಹಮಾನ್. ಯಾರ್ ರೆಹಮಾನು? ಮತ್ತೆ ಅಲ್ಲಿ ಎಲ್ಲೋ ಆರ್ ಮಿಸ್ ಆಗ್ಬಿಟ್ಟಿದೆ ನಿಂದು. ಏ ರೆಹಮಾನ್ ನೀನು? ಯಾರು ಯಾರ್ ರೆಹಮಾನು? ಮ್ಯೂಸಿಕ್ ಡೈರೆಕ್ಟರ್ ಗೊತ್ತಿಲ್ವಾ? ಚಯ್ಯ 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 ಅಂತ ಹಾಡೆಲ್ಲ ಆಡಿದಾನಲ್ಲ. ಇದೇನಾ ಅಲ್ಲೇ ಪ್ಲಾಟು? ಪ್ಲಾಟ್ ಸರ್. ಇಲ್ಲಿಂದ ಹೆಂಗಂಗೂ ಅಡ್ಡಾಡ್ಬೇಕು ಸರ್ ನಾವು. ಇಲ್ಲಿ ಏನೋ ಮಾಡ್ತಾರೆ ಒಂದಷ್ಟು ನಡಿಯೋಣ. ಯಾವುದೋ ಕಾಲದಲ್ಲಿ ಏನೋ ಆಗಿರುತ್ತೆ, ಸರಿ ಮಾಡ್ಕೊಳ್ಬೇಕು ನಾವು. ನೀವು ಆವತ್ತಿಂದ ಸರಿ ಮಾಡ್ಕೊಳ್ದಿರ ಹೆಂಗೋ ನಡೀತಿತ್ತು. ಅದೊಂದು ಕುರುಡ್ರ ಕಾಲ ಆ ಥರ ಏನೋ ಆ ಥರದೊಂದು ಕಾಲ. ಇಲ್ಲ ಸರ್, ಆ ಸಂಧ್ಯಾಗ ಸ್ವಲ್ಪ ಮೆಂಬರ್ಗಳು ಬರೋದು, ಒಂದು ತಿಂಗಳು ಒಪ್ಪತ್ತಿಗೆ ಸ್ವಲ್ಪ ಇದು ಮಾಡ್ರಿ ಅವ್ರಿಗೆ ಅಂತ ಹೇಳೋದು ಹೋಗೋದು. ಅದೇ ಈಗ ಶಾಶ್ವತವಾದ ಪರಿಹಾರ ಬೇಕು. ಇಲ್ಲ ನಾನು ಹೇಳಿದ್ದೀನಲ್ಲ, ನೀವೆಲ್ಲ ಬಂದು ಗ್ರಾಮ ಪಂಚಾಯತಿ ಆಫೀಸಲ್ಲೇ ಮಲಗಬೇಕು. ಸರಿ ಸರ್, ಆಯ್ತು ಸರ್. ತಮಾಷೆಗಲ್ಲ ನಾನು ಹೇಳಿರೋದು. ಆದ್ರೆ ನೀವು ರೆಡಿ ಆಗ್ಬೇಕು. ನಾವು ಎಲ್ಲ ನಿಮ್ ಕೊಟ್ಟಾಗ ನಾವು ರೆಡಿ. ಜನ ಈ ತರ ತಮ್ಗೆ ಅನ್ಯಾಯ ಆದಾಗ, ಮೋಸ ಆದಾಗ ಅಲ್ಲಿ ಹೋಗಿ ಸುಮ್ಮನೆ ತಂಪಾಡ್ತಾವ, ಅಲ್ಲಿ ಕೂತ್ಕೊಂಡು ಅದ ಬಗೆಹರೋ ತನಕ ನಾನು ಇಲ್ಲಿಂದ ಎದ್ದೇಳಲ್ಲ ಅಂತ ಮಾಡಿದ್ರೆ ಅಧಿಕಾರಿಗಳು ಕೆಲಸ ಮಾಡ್ತಾರೆ. ಆದ್ರೆ ಜನಕ್ಕೆ ತಕ್ಷಣ ಇರ್ಬೇಕಲ್ಲ. ಆಮೇಲೆ ಯಾವನೋ ಬರ್ತಾನೆ, ಬೆಣ್ಣೆಗೆ ಇಡ್ತಾನೆ, ಇದೆಲ್ಲ ಗೌರ್ಮೆಂಟ್ ಲೇಔಟಾ ಪ್ಲಾಟ್ ಅಥವಾ ಬೇರೆ ಪ್ರೈವೇಟಾ? ಅವ್ರಿಗೆಲ್ಲ ದಾರಿ ಎಲ್ಲೂ ಯಾವ ಮನೆಗೂ ಚರಂಡಿ ಇಲ್ಲ. ಕರೆಂಟು ಇದಾಗಿದೆ, ಲೈನ್ ಎಳೆದಿದ್ದಾರೆ, ಹಗಲಲ್ಲೂ ಲೈಟ್ ಉರಿತಿದೆ. ಇವತ್ತು ಮಕ್ಕಳು ರಜಾನಾ? ಮಕ್ಕಳಿಗೆ ಬೇಸಿಗೆ ರಜಾ ಬೇರೆ ಬಂತಲ್ಲ. ನೆನ್ನೆ SSLC ಎಕ್ಸಾಮ್ ಮುಗೀತು. ಇದು ಏನು ಸೈಟು ನೀವು ಮಾಡ್ಕೊಂಡಿರೋದಾ ಗೌರ್ಮೆಂಟ್ ಅವ್ರು ಕೊಟ್ಟಿರೋದವ? ಆಶ್ರಯ ಯೋಜನೆ ಅಲ್ಲ, ಮನೆ ನೀವು ಕಟ್ಕೊಂಡಿರೋದಾ ಅವರೇ ಕೊಟ್ಟಿಲ್ಲ? ಎಷ್ಟು ಕೊಟ್ಟಿದ್ದಾರೆ ಜಾಗ? ಮತ್ತೆ ಗೌರ್ಮೆಂಟ್ ಅವ್ರು ಅಂತೀರಾ? ಮನೆ ಗೌರ್ಮೆಂಟ್ ಅವ್ರು ಕೊಟ್ಟಿರೋದಾ?
ಅದನ್ನೇ ಕೇಳಿದ್ ನಾವು ನನ್ನ ಸೈಟು ನಿಮ್ದು ಗೌರ್ಮೆಂಟ್ ಅಂತ ಕೇಳಿದೆ. ಇಲ್ಲ ಸೈಟ್ ನಮ್ದೇನೆ, ಮನೆ ಮಾತ್ರ ಗೌರ್ಮೆಂಟ್. ಎಷ್ಟು ಸೈಟು? 4 ಜನಕ್ಕೆ. ಈಗ ಇವರೆಲ್ರಿಗೂ ಎಷ್ಟೆಷ್ಟಿದೆ ಜಾಗ? ಸರ್ ಅವ್ರವ್ರ ಸಂಬಂಧಪಟ್ಟಂಗೆ ಅವ್ರಿಗೆ ನಿಮ್ದು ಎಷ್ಟಿದೆ? ನಮ್ದು 12 ಗುಂಟೆ ಇದೆ. ಚೆನ್ನಾಗಿ ಮಕ್ಕಳು ನೋಡ್ತಾರವ? मग चल चल या देखी नाही आज दिन कैसा भी वो सब बताना खराब बता वो यहाँ से तो बहुत बेकार है। हाँ आणि त्याच्यातून ताजी होत जाता. हाँ देखो ऐसा खराब है मैच फिर रहे हैं. ಎಷ್ಟು ಸೈಟ್ ಮಾಡಿದ್ರು ಅವಾಗ ಇದು ಆ ಜಾಗದಲ್ಲಿ ವಾಸ ಮಾಡಿದ್ರು? ಒಂದು 18 ಮನೆ ಇದೆ ಸರ್. ಭಾಳ ಇದೆ. ನಂಬರ್ ಹೇಳ್ರಯ್ಯ, ಭಾಳ ಏನಿದೆ ನಂಬರ್? ಒಂದು ಸರ್ವೆ ನಂಬರ್ ಅಲ್ಲ, ಎಷ್ಟು ಸೈಟ್ಗಳು ಮಾಡಿದ್ರು ಆ ಜಾಗದಲ್ಲಿ, ಎಷ್ಟು ಜನರಿಗೆ ಕೊಟ್ಟಿದ್ದಾರೆ ಅಂತ ಕೇಳಿದ್ ನಾನು. ಅಣ್ಣ ನನ್ನ ಹೆಸರುಗಳಿಲ್ಲ, ನಂಬರ್ ಅಂತ ಹೇಳ್ಬಿಟ್ರೆ ಎಷ್ಟು ನಂಬರ್? 50 50 100 ಅಲ್ಲ ಸರ್ ತಡಿ ಅಲ್ಲೇ ಲೈವ್ ಮಾಡ್ಬೇಕಿತ್ತು. ಬಿಟ್ರೆ ನೋಡಿ ತಡ್ರಿ ಇಲ್ಲ ನೀವು ಅಲ್ಲಲ್ಲ ನೀವು ಹೆಣ್ಮಕ್ಳು ಇಲ್ಲಿ ಲೈವ್ ಮಾಡಿ ಇಲ್ಲ ಈ ತರ ಸೈಟ್ ಮಾಡಿ ಕೊಟ್ಟಿದ್ದಾರೆ ನೋಡಿ. ದೊಡ್ಡ ಕಾಲುವೆಗಳು ದಾಟಬೇಕಿಲ್ಲಿ ನೋಡ್ರಿ. ಜಂಪಿಂಗ್ ಮಾಡೋದು ಹೆಂಗಸರು ಸಹ ಹೆಂಗಸರು ಮಕ್ಕಳು ಯಾವ ಥರ ಇಲ್ಲಿ ಇಳಿಬೇಕು ನೋಡಿ. ಸರಿ ಯಾಮ್ ತಗಡ ಮಾರ ಯಾವ್ದಾದ್ರು ನೆರಳಿದ್ರೆ ಕೂತ್ಕೊಳ್ಳೋಣ. ಹಾ ನಡಿ. ಯಾವ್ದಾದ್ರು ಜನ ಇದಾರಲ್ಲ ಸರ್ ಎಲ್ರಿಗೂ ಏನ್ ಮಾಡ್ಸಿದ್ದೀರಾ? ಐಸಾ ನನ್ಗೊಂದೆರಡು ರೊಟ್ಟಿ ತರಿಸ್ರಪ್ಪ. ನುಗ್ಗಿಕಾಯಿ ಸಾರು ರೊಟ್ಟಿ. ಹೋಗೋದಾ? ಎಲ್ಲೋಗ್ತಿದ್ವಿ ಈಗ? ಜಾಗ ಸರಿ ಇದೆ. ಹಾಂ ಇಲ್ಲಿ ಹಾಕೋಣ ಬರಪ್ಪ, ಇಲ್ಲಿ ಜಾಗ ಇದೆ. ಇಲ್ಲಿ ಇದೆಯಲ್ಲ ಅಲ್ಲವಾ ನೆರಳು ಈಗ ಬರುತ್ತೆ, ಈ ಕಡೆ ಬರುತ್ತೆ ಸರ್. ಇಲ್ಲ ಇಲ್ಲಿ ಚೇರ್ ತರ್ಸಪ್ಪ, ಚೇರ್ ತಗೋಬರ್ರಿ. ಮೀಟರ್ ಒಳಗಡೆ
ಕೊಡ್ಲಿ ಬೇಡಪ್ಪ, ಎಲ್ಲ ಹೊಳತೋಯ್ತು ಅಂತ ಯಾವುದೋ ಒಂದು ತಗೋ, ಕೆಲವೊಂದ್ಸಲಕ್ಕೆ ಅದು ಮಾತ್ರ ಜನರಿಕ್ ಮೆಡಿಸಿನ್ ಏನಷ್ಟು ಕೆಲವೊಂದ್ಸಲ ಎಫೆಕ್ಟಿವ್. ಸರಿ ಬಂಧುಗಳೇ, ಈಗ ಕಾರಟಗಿಯಲ್ಲಿ ಈಗಾಗಲೇ ಒಂದಷ್ಟು ಏನು ಸಮಾಚಾರ ಅಥವಾ ಸಮಸ್ಯೆ ಅಂತ ನಿಮ್ಗೆಲ್ಲ ಗೊತ್ತಾಗಿರ್ಬೋದು. ಇದು ನಾವಿರುವಂತ ಜಾಗ ಯಾವುದೋ ಒಂದು ಕಾಲದಲ್ಲಿ ಆವತ್ತಿನ ಸರ್ಕಾರ ಅಥವಾ ಇಲ್ಲಿಯ ಗ್ರಾಮ ಪಂಚಾಯತಿಯವರು ಇಲ್ಲಿರುವಂತಹ ಬಡವರಿಗೆ ಒಂದಷ್ಟು ಸೈಟ್ ಮಾಡಿಕೊಡ್ತಾರೆ. ಅದು ಒಂಥರ ಕಾನೂನು ಬಾಹಿರವಾಗೇನೋ ಅವತ್ತು ಮಾಡ್ತಾರೆ ಅಂತ, ಆದ್ರೆ ಕೊಟ್ಟಿದ್ದು ಮಾತ್ರ ಸರ್ಕಾರದ ಇಲಾಖೆನೆ, ಸರ್ಕಾರದ ಸಂಸ್ಥೆನೆ, ಗ್ರಾಮ ಪಂಚಾಯತ್. ಅವತ್ತು ಅದಕ್ಕೆ ರಸ್ತೆ ಗಿಸ್ತೆ ಏನೋ ನೋಡ್ತೀರಾ, ಯಾವ್ದೋ ಒಂದು ಜಾಗದಲ್ಲಿ ಸೈಟ್ ಮಾಡ್ಕೊಡ್ತಾರೆ. ಈಗ ಬಹಳ ಜನ ಬಂದಿಲ್ಲ, ಒಂದಷ್ಟು ಮನೆ ಕಟ್ಕೊಂಡಿದ್ದಾರೆ, ಆದ್ರೆ ಈಗ ಅವರಿಗೆ ರಸ್ತೆನೇ ಇಲ್ಲ. ಹಾಗಾಗಿ ಇವರು ಮೂಲಭೂತ ಸೌಕರ್ಯಗಳಿಲ್ಲ, ರಸ್ತೆ, ಮನೆ ಮುಂದೆ ರಸ್ತೆ ಅಲ್ಲ ನಾನು ಕೇಳ್ತಿರೋದು. ಇವ್ರಿಗೆ ಹೊರಗಡೆ ಹೋಗೋದಿಕ್ಕೆ ತಮ್ಮ ಮನೆ ಬಿಟ್ಟು ಬೇರೆ ಇನ್ನೊಂದು ಮುಖ್ಯ ರಸ್ತೆಗೆ ಹೋಗೋದಿಕ್ಕೆ ಎಲ್ಲಾ ಖಾಸಗಿ ಸುತ್ತಲೂ ಖಾಸಗಿ ಜಮೀನುಗಳೇ ಇವೆ. ಈ ಲೇಔಟ್ಗೆ ಅಥವಾ ಈ ಪ್ಲಾಟ್ ಅಂತ ಇಲ್ಲೇನು ಹೇಳ್ತಾರೆ ಅದಕ್ಕೆ ರಸ್ತೆ ಮಾಡದೇನೆ ನಿವೇಶನ ಮಾಡ್ಬಿಟ್ಟಿದ್ದಾರೆ. ಹಾಗಾಗಿ ಈಗ ಅದ್ರದ್ದೆಲ್ಲ ಸಮಸ್ಯೆ ಆಗಿ ಇವರು ಒಂದು 10-15 ವರ್ಷದಿಂದನೂ ಸಮಸ್ಯೆ ಅನುಭವಿಸ್ತಿದ್ದಾರೆ. ಇವರು ಕೇಳ್ತಾನೆ ಇರ್ತಾರೆ, ಆಗಾಗ ಬರ್ತಾರೆ, ಯಾರೋ ಒಬ್ರು ಎಲೆಕ್ಷನ್ ಟೈಮಲ್ಲಿ ಮಾಡ್ತೀನಿ ಗಿಡ್ತೀನಿ ಅಂತಾರೆ, ಇದಾಗ್ತಾನೆ ಇದೆ. ಅದಕ್ಕೆ ನಮಗೊಂದು 3-4 ತಿಂಗಳಿಂದನೇ ಹೇಳಿದ್ರು, ನಾನು ಬರ್ತೀನಿ ಒಂದ್ಸಲಕ್ಕೆ ಅಂತ ಹೇಳಿದ್ದೆ. ಆದ್ರೆ ಮಧ್ಯದಲ್ಲೇನೋ ಅವ್ರ PDO ನಾನು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ರಂತೆ. ಹಾಗಾಗಿ ಬರೋದು ಬೇಡ, ಈಗ ನೋಡೋಣ ಮುಂದಕ್ಕೆ ಅಂತ ಹೇಳಿದ್ರು ನಮ್ಮವರು. ಈಗ ಮತ್ತೆ ಮೊನ್ನೆ ಎಲ್ಲ ಬಂದು ಶಿಗ್ಗಾವಿಗೆ ಒಂದು 10-12 ಜನ ಮಹಿಳೆಯರೆಲ್ಲ ಬಂದಿದ್ರು. ಅದಕ್ಕೆ ಇವತ್ತು ನಾವು ಬಂದ್ವಿ. ಬಂದು ನಮ್ಮ ಶೇಖಪ್ಪ ಲಮಾಣಿ ಅವ್ರಿಗೆಲ್ಲ ಇದು ಮಾಡ್ತಾ ಇದ್ರು. ಇದೇ ಊರಿನವರಾದಂತ ಏನು ರಫೀಕು, ಶಬೀರು ಎಲ್ಲ ನಾನು ವಿಚಾರವಾಗಿ ನಮ್ಗೆ ಆಗಾಗ ಗಮನಕ್ಕೆ ತರ್ತಾ ಇದ್ರು. ಅದಕ್ಕೆ ಇವತ್ತು ನಾನು, ನಮ್ಮ ನಿಶಾಂತ್ ಬಂಕಾಪುರ ಪಾಟೀಲ್ರು, ಇನ್ನೊಬ್ಬ ಶಿವನಗೌಡ ಪಾಟೀಲ್ರು, ಪರ್ಸಪ್ಪ, ಹಾಗೇನೆ ನಮ್ಮ ಸವಣೂರು ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷರಾದಂತ ಲಕ್ಷ್ಮಿ, ಹಲವಾರು ಜನ, ಮತ್ತೆ ಜಿಲ್ಲಾ ಕಾರ್ಯದರ್ಶಿ, ಹಾಲಿ ಜಿಲ್ಲಾ ಕಾರ್ಯದರ್ಶಿ ಮತ್ತು ಶಿಗ್ಗಾಂವ್ ತಾಲೂಕಿನ ಅಧ್ಯಕ್ಷರು ಆಗಿದ್ದಂತ ಹಿಂದೆ ಈರಣ್ಣ, ಎಲ್ಲರೂ ನಾವೆಲ್ಲ ಒಂದಷ್ಟು ಜನ ಬಂದಿದ್ವಿ. ಇವತ್ತು PDO ಜೊತೆ ಮಾತಾಡಿದ್ದು ಎಲ್ಲ ನಿಮ್ಗೆ ಗೊತ್ತಾಗಿದೆ. ಅದೇ ರೀತಿಲೇ ಈ ಊರಲ್ಲಿ ಒಂದು ಆಸ್ಪತ್ರೆ ಇದೆ, ಅದು 9 ಗಂಟೆಯಿಂದ 5 ಗಂಟೆ ತನಕ ಮಾತ್ರ ಕೆಲಸ ಮಾಡಿದ್ರೆ. ದೊಡ್ಡ ಊರು, ಒಂಥರ ಚಾರಿತ್ರಿಕವಾದ ಇತಿಹಾಸ ಇರುವಂತಹ ಊರು. ಆದ್ರೆ ಇಲ್ಲಿ ಸಂಜೆ 5 ಗಂಟೆ ಆದ್ಮೇಲೆ ಬಡವರು ಅವ್ರಿಗೇನಾದ್ರು ತುರ್ತು ವೈದ್ಯಕೀಯ ಸಹಾಯ ಬೇಕು ಅಂದ್ರೆ ಇಲ್ಲಿ ಯಾವುದೂ ಇಲ್ಲ. ಹಾಗಾಗಿ ಅದನ್ನ ಮಾತಾಡಿದ್ ಬಂದ್ರು. ಆದ್ರೆ ಇವಾಗಿರುವಂತಹ ಕಾನೂನಿನ ಪ್ರಕಾರ ಅಥವಾ ನಿಯಮಗಳ ಪ್ರಕಾರ ಆಸ್ಪತ್ರೆಯಲ್ಲಿ 9 to 5 ಮಾತ್ರ ಅದು ಕೆಲಸ ಮಾಡುವಂಥದ್ದು. ಸಾಕಷ್ಟು ಪರವಾಗಿಲ್ಲ, ಒಂದಷ್ಟು ಡಿಸೆಂಟ್ ಆಗಿದೆ. ಆದ್ರೆ ಅದಕ್ಕೆ 24/7 ಮಾಡುವಂತಹ ಸಾಧ್ಯತೆ ಅಥವಾ ಅವಕಾಶ ಇದೆ ಅಂತ ಅಲ್ಲಿ ವೈದ್ಯರು ಹೇಳ್ತಾ ಇದ್ರು. ನಾವು THO ಜೊತೆ ಮಾತಾಡಿದೀವಿ. ಈಗ ಆ ವಿಚಾರದಲ್ಲಿ ಸರ್ಕಾರದಲ್ಲಿ ಒಂದಷ್ಟು ಚಿಂತನೆ ನಡೀತಾ ಇದೆ, ಮೇಲಿನ ಹಂತದಲ್ಲಿ CEO ಲೆವೆಲ್ ಅಲ್ಲಿ ಅಂತ ಹೇಳಲಾಯ್ತು. ಅದಕ್ಕೆ ನಾನು ನಮ್ಮ ಶೇಖಪ್ಪ ಸೇರಿದಂತೆ ಶಬೀರು, ರಫೀಕು, ಊರಿನವ್ರಿಗೆಲ್ಲ ಹೇಳಿದ್ದೀನಿ, ನೀವು ಒಂದು 10 ಜನ ಹೋಗಿ CEO ಅವ್ರನ್ನ ಭೇಟಿ ಮಾಡಿ ಅಂತ. ಯಾಕಂದ್ರೆ ಅದರಿಂದ ಮಾತ್ರ ಬಲ ಬರೋದು. ಮಿಕ್ಕದವ್ರು ಅವ್ರು ಹೇಳಿದ್ರೆ ಅವ್ರು ಯಾರು ಫಾಲೋ ಅಪ್ ಯಾರು ಮಾಡಲಿಲ್ಲ ಅಥವಾ ಸ್ವಲ್ಪ ಏನು ಸಮಸ್ಯೆಯನ್ನ ಸರಿಯಾಗಿ ಹೇಳಲಿಲ್ಲ ಅಂದ್ರೆ, ಪತ್ರ ವ್ಯವಹಾರ ನಡೀಲಿಲ್ಲ ಅಂದ್ರೆ ಸರ್ಕಾರದಿಂದ ಏನೂ ಆಗೋದಿಲ್ಲ, ಬಾಯಿ ಮಾತಲ್ಲಿ ಯಾವುದೂ ಆಗೋದಿಲ್ಲ. ಹಾಗಾಗಿ ಅದು ಹೋಗಿದ್ವಿ. ಇಲ್ಲಿಂದು ಈ ಸಮಸ್ಯೆ ಬಗ್ಗೆ ಈಗಾಗಲೇ PDO ಏನ್ ಹೇಳಿದ್ದಾರೆ, ಪಕ್ಕದಲ್ಲಿ ಒಂದು ಕಾಲುವೆ ಇದೆ, ರಾಜಕಾಲುವೆ. ಆ ರಾಜಕಾಲುವೆಗೆ ಒಂದು ಬಫರ್ ಝೋನ್ ಇದೆ. ಆ ಬಫರ್ ಝೋನ್ ಅಲ್ಲಿ ನಾವು ರಸ್ತೆ ಮಾಡಬೇಕು ಅಂತಿದ್ವಿ. ಆದ್ರೆ ಆ ಬಫರ್ ಝೋನ್ ಪಕ್ಕದ ರೈತರ ಜಮೀನಲ್ಲಿರುವಂತಹ ಬಫರ್ ಝೋನ್, ಆ ಬಫರ್ ಝೋನ್ಗೆ ಪರಿಹಾರ ಕೊಡದೆ ನಾವು ಬಫರ್ ಝೋನ್ ನ ಬಿಟ್ಕೊಡಲ್ಲ ಅಂತ ರೈತರು ಹೇಳ್ತಾ ಇದ್ದಾರೆ. ಹಾಗಾಗಿ ಆ ಸಣ್ಣ ನೀರಾವರಿ ಇಲಾಖೆಯವರು ಅದಕ್ಕೆ ಪರಿಹಾರ ಕೊಡಬೇಕು ಅಂತ ಅನ್ನೋ ಅರ್ಥದಲ್ಲಿ ಏನೇನೋ ಇವೆಲ್ಲ ಗೊಂದಲಗಳು. ಅದಕ್ಕೆ ಶಾಸಕರ ಗಮನಕ್ಕೆ ತಂದಿದ್ವಿ. ಶಾಸಕರು ಏನು ಈಗ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಅಂತ ಹೇಳ್ತಿದ್ದಾರೆ. 10ನೇ ತಾರೀಕು ಸಭೆ ಇದೆಯಂತೆ. ಆದ್ರೆ ಅಲ್ಲಿ ತನಕ ಇವಾಗ ಏನು ರಸ್ತೆ ಮುಚ್ಚಲಾಗಿತ್ತು ಈ ಜನರಿಗೆ, ಆ ರಸ್ತೆನ ನಾನು ಇವತ್ತೇ ಬಂದು ತೆರವು ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಇಲ್ಲ ಅಂದ್ರೆ ನಾವು ಇದೇನು ಸಮಸ್ಯೆ ಬಗೆಹರಿದಿಲ್ಲ ಅಂದ್ರೆ ಸೋಮವಾರ ಬಂದು ನಾವು ಗ್ರಾಮ ಪಂಚಾಯತಿ ಕಚೇರಿಲೇ, ಕಾರಟಗಿಯಲ್ಲಿರುವಂತಹ ಗ್ರಾಮ ಪಂಚಾಯತಿ ಕಚೇರಿಲೇ ವಸತಿ ಮಾಡ್ತೀವಿ ಅಂತ ಅವ್ರಿಗೆ ಹೇಳಲಾಗಿದೆ. ಅಲ್ವೇನಪ್ಪ ಶಬೀರು? ಏನಪ್ಪ ರಫೀಕ ಶಬೀರ ರಫೀಕು ಎಲ್ಲ ನಾವು ಅವತ್ತು ಮೌಲಾಲಿ ಎಲ್ಲ ಬಂದಿದ್ರು. ಅವತ್ತೇನಪ್ಪ ನೀವು ಗ್ರಾಮ ಪಂಚಾಯತಿ ಕಚೇರಿಗೆ ಹೋಗಿ
ಏನು ಹಾಸಿಗೆ ತಿಂಬು ತಗೊಂಡೋಗಿ ಪ್ರತಿಭಟನೆ ಪ್ರತಿಭಟನೆ ಎಲ್ಲ ಅಲ್ಲೇ ವಸ್ತೆ ಇಲ್ಲೇನು ದಾರಿ ಇಲ್ಲ ಏನು ಅಲ್ಲಿ ಚೆನ್ನಾಗಿದೆಯಲ್ಲ, ಟಾಯ್ಲೆಟ್ ಇದೆ, ನೀರಿನ ವ್ಯವಸ್ಥೆ ಇದೆ, ರಸ್ತೆ ಇದೆ, ಎಲ್ಲಕ್ಕಿಂತ ಮುಖ್ಯವಾಗಿ ಅಲ್ವೇನ್ರಪ್ಪ? ಅಲ್ಲಿಂದನೇ ಸ್ಕೂಲ್ಗೂ ಕಳ್ಸ್ಬೋದು ಮಕ್ಕಳನ್ನ, ಅದು ಅವರು ಅಲ್ಲಿಗೆ ವ್ಯವಸ್ಥೆ ಮಾಡ್ತಾರೆ. ಹಾಗೆ ಹೇಳಿದೀವಿ. ಅಂದ್ರೆ ಇದು ತಮಾಷೆ ಕೆಲವೊಂದ್ಸಲ ಹೇಳ್ತಾ ಇದೀವಿ, ಆದ್ರೆ ಇದನ್ನ ಮಾಡ್ಲೇಬೇಕು. ಇದು ಕೇವಲ ಇಲ್ಲಲ್ಲ, ನಮ್ಗೆ ಜನರು ಇವಾಗ ವಿನೂತನವಾದಂತಹ ಪ್ರತಿಭಟನೆ ಆಗ್ರಹ ಮಾದರಿಗಳನ್ನ ಹುಡುಕೊಳ್ಬೇಕು. ಯಾಕೆಂದ್ರೆ ಸರ್ಕಾರ ಇವತ್ತು ಬಹಳ ಪಂಚಾಯಿತಿಗಳನ್ನ ಕಳ್ಕೊಂಡಿದೆ ವ್ಯವಸ್ಥೆ. ಹಾಗಾಗಿ ನಾವು ಏನು ದೊಣ್ಣೆ ಹಿಡಿಯಕ್ಕಾಗೋದಿಲ್ಲ, ಹಿಂಸೆ ವರ್ಜ್ಯ. ಆದ್ರೆ ನಮ್ಗ ಕೆಲಸ ಆಗ್ಬೇಕು, ಅವರು ದಮನಕಾರಿ ಪ್ರಭುತ್ವಗಳಿರುವಂತಹದ್ದು. ಹಾಗಾಗಿ ಏನ್ ಮಾಡ್ಬೋದು ನಾವು? ಮಹಾತ್ಮ ಗಾಂಧೀಜಿಯ ಒಂದು ಪ್ರೇರಣೆಯಲ್ಲಿ, ಆದರ್ಶದಲ್ಲಿ ಅಹಿಂಸಾತ್ಮಕವಾಗಿ ನಾವು ಯಾವ ತರಹ ಸತ್ಯಾಗ್ರಹ ಮಾಡಬಹುದು ಅಲ್ವೇನ್ರಪ್ಪ? ಸೊ ಹಾಗಲ್ಲಿ ಹೋಗಿ ನಾವು ಗ್ರಾಮ ಪಂಚಾಯತಿ ಮುಂದೆ ಕೂತ್ಕೊಳ್ಳೋದು ಅಥವಾ ಗ್ರಾಮ ಪಂಚಾಯತಿ ಒಳಗಡೆ ಕೂತ್ಕೊಳ್ಳೋದು, ದಾರಿ ಮಾಡ್ಕೊಟ್ಟ ಮೇಲೆ ನಮ್ಮ ಮನೆಗೆ ಬರ್ತೀವಿ. ಇದೇನ್ರಪ್ಪ ನಾವೇನು ಅದನ್ನೇನು ಅಲ್ಲೇ ಕೂತ್ಕೊಂಡು ಶಾಶ್ವತ ಇರಕ್ಕಾಗುತ್ತಾ? ಇರಲ್ಲ. ಆಮೇಲೆ ಅವರು ನಮ್ಮನ್ನ ಇಟ್ಕೊಳಕ್ಕಾಗುತ್ತಾ? ಆಗಲ್ಲ. ನಮ್ಮನೇನು ಆಮೇಲೆ ಎಲ್ಲಿ ಕಳಿಸ್ಬೇಕು? ಇಲ್ಲಾಂದ್ರೆ ಜೈಲ್ಗೆ ಹಾಕ್ಬೇಕು. ಜೈಲ್ಗೆ ಹಾಕಕ್ಕಾಗೋದಕ್ಕೆ ಪ್ರಾವಿಷನ್ ಇಲ್ಲ. ನಾವೇನ್ ತಪ್ಪು ಮಾಡಿದಿರಿ? ನೀವಿರೋದು ಸಾರ್ವಜನಿಕ ಕಚೇರಿ ಒಳಗಡೆ, ನಿಮ್ಮನ್ನ ಎತ್ತಾಕೋದಿಕ್ಕೆ ಅಲ್ಲೇನು ಅವಕಾಶಗಳಿಲ್ಲ. ಹಾಗಾಗಿ ಇಂಥ ಪ್ರತಿಭಟನೆಗಳನ್ನ ಜನ ಮಾಡಬೇಕು, ಹೋಗ್ಬೇಕು, ತಾಲೂಕು ಆಫೀಸಲ್ಲೇ ಕುತ್ಕೊಂಡ್ಬಿಡ್ಬೇಕು. ಏನೋ ಒಂದು ಎಷ್ಟೋ ದಿವಸಗಳ ಕಾಲ ಒಂದು 50-100 ಜನರಿಗೆ ರಸ್ತೆನೇ ಮಾಡ್ಕೊಟ್ಟಿರೋದಿಲ್ಲ ತಾಲೂಕು ಆಫೀಸರ್ ಅವರು, ತಾಲೂಕು ಕಂದಾಯ ಇಲಾಖೆಯವ್ರ ಜವಾಬ್ದಾರಿ ಅದು. ಮಾಡಿಲ್ಲ ಅಂದಾಗ ಏನ್ ಮಾಡ್ಬೇಕು? ನಮಗ್ ರಸ್ತೆ ಇಲ್ವಲ್ಲ, ನೀನ್ ರಸ್ತೆ ಮಾಡ್ಬಿಡೋ ತನಕ ನಾವು ತಾಲೂಕು ಆಫೀಸಲ್ಲಿ ಇರ್ತೀವಿ ಅಂತ ಅಲ್ಲೇ ಜಾಂಡ ಹಾಕ್ಬೇಕು. ಅಲ್ಲೇ ಹೋಗಿ ಅವ್ರದೇ ಕಚೇರಿ ಒಳಗಡೆ ಒಂದು ಚೇರು, ಇದು ಏನು ಚಾಪೆ, ದಿಂಬು, ರಗ್ಗು ಎಲ್ಲ ತಗೊಂಡೋಗಿ ಮಲಗ್ಬಿಡ್ಬೇಕು. ಆವಾಗ ಅವರು ಅಲ್ಲಿಂದ ಗಾಡಿಲಿ AC ಗಾಡಿಲಿ ಬಂದು ಇಲ್ಲಿ ಮಾಡಿಸ್ತಾನೆ. ಸೊ ಈ ತರದ ಪ್ರತಿಭಟನೆ ಮಾಡಬೇಕು. ನಾನು ಅದಕ್ಕೆ ರಾಜ್ಯ ಜನರಿಗೆ ಹೇಳ್ತಿರುವಂತದ್ದು, ನಮ್ಮ ತೆರಿಗೆ ಹಣದಲ್ಲಿ ನಡೀತಿರುವಂತಹ ಸರ್ಕಾರ, ನಮ್ಮ ಓಟಿನಿಂದ ಆಯ್ಕೆ ಆಗಿರುವಂತಹ ಜನಪ್ರತಿನಿಧಿಗಳು ಮತ್ತು ಸರ್ಕಾರ ಕಾರ್ಯಾಂಗ ಮತ್ತು ಶಾಸಕಾಂಗ ಸರಿಯಾಗಿ ಕರ್ತವ್ಯ ನಿರ್ವಹಿಸದಿದ್ದಾಗ ಕೆಲವೊಂದು ವಿಚಾರಗಳಿಗೆ ನ್ಯಾಯಾಂಗ ಮಧ್ಯಪ್ರವೇಶ ಮಾಡೋದಿಲ್ಲ, ಅದು ಅಗತ್ಯನೂ ಇಲ್ಲ. ಹಾಗಾಗಿ ಇವ್ರನ್ನ ಮಾಡಿಸ್ಬೇಕು ಅಂದ್ರೆ ನಾವೇನ್ ಮಾಡಬೇಕು? ಜವಾಬ್ದಾರಿಯಿಂದ ಓಟ್ ಹಾಕೋದೊಂದು, ಮತ್ತೆ ಇವ್ರು ಸರಿಯಾಗಿ ಕೆಲಸ ಮಾಡೋ ಹಾಗೆ ಮಾಡೋದೊಂದು. ಅದೊಂದು ಸುದೀರ್ಘವಾದಂತಹ ಒಂದು ಸದಾ ವಿಕಾಸವಾಗುವಂತಹ ಒಂದು ಪ್ರಕ್ರಿಯೆ. ಈ ಸಂದರ್ಭದಲ್ಲಿ ನಮ್ಮ ಕನಿಷ್ಠ ಮೂಲಭೂತ ಸೌಕರ್ಯಗಳು ಆಗಬೇಕು ಅಂದ್ರೆ ನಾವು ಸತ್ಯಾಗ್ರಹಗಳನ್ನ ಮಾಡಬೇಕಾಗುತ್ತೆ. ಈ ತರಹದ ಅಹಿಂಸಾತ್ಮಕ ಸತ್ಯಾಗ್ರಹಗಳನ್ನ ಮಾಡಿ, ಹಂಚಬೇಡಿ, ಭಯ ಪಡಬೇಡಿ. ಆಮೇಲೆ ಒಗ್ಗಟ್ಟಾಗಿ ಮಾಡಿ. ಒಬ್ರೋ ಇಬ್ರೋ ಇರೋವಾಗ, ಒಗ್ಗಟ್ಟಿಲ್ಲದೆ ಇದ್ದಾಗ ಏನು ನಿಮ್ ದೇವರೇ ಗತಿ. ಆದ್ರೆ ಈ ತರ ಇಷ್ಟು ಜನ ಸಂತ್ರಸ್ತಿರುವಾಗ ನೀವೇನ್ ಮಾಡ್ಬೇಕು? ಒಗ್ಗಟ್ಟಾಗಿ ಹೋರಾಟ ಮಾಡ್ಬೇಕು. ಅದಕ್ಕೆ ನಾನು ಇವ್ರಿಗೆ ಹೇಳಿದ್ದೆ, ಊರವ್ರಿಗೆ, ಇವ್ರಿಗೆ ಏನ್ ಸಂತ್ರಸ್ತಿದಾರ, ನೀವೆಲ್ಲ ಬಂದ್ರೆ ಮಾತ್ರ ನಾವು ಹೋಗ್ತೀವಿ, ಇಲ್ಲ ನಾವು ಬಂದು ಅಲ್ಲೆಲ್ಲ ಮಾತಾಡ್ಕೊಂಡು ಬಂದು ಸಮಸ್ಯೆ ಬಗೆಹರಿದ್ಮೇಲೆ ನಾವು ಸಮಸ್ಯೆ ಬಗೆಹರಿಸ್ತೀವಿ ನಿಮಗ್ ಗೊತ್ತಾಗಲ್ಲ, ಮತ್ತೆ ನಿಮ್ ಬೇರೆಯವ್ರಿಗೂ ಇದು ಮಾದರಿ ಆಗೋದಿಲ್ಲ. ಹಾಗಾಗಿ ನೀವೇ ಬರಬೇಕು ಅಂತ ಇವತ್ತೆಲ್ಲ ಹೆಣ್ಮಕ್ಳು ಇಲ್ಲಿ ಏನ್ ಸಂತ್ರಸ್ತರೆಲ್ಲ ಬಂದಿದ್ರು. ಸೊ ಹಾಗಾಗಿ ನೀವೆಲ್ಲ ಗುಂಪುಗಳಾಗಿ, ನಮ್ಮ ಪಕ್ಷದಿಂದ ಇನ್ನೊಂದು ಪಕ್ಷದಿಂದ ಆಗ್ಬೇಕು ಅಂತಿಲ್ಲ, ಸ್ಥಳೀಯವಾಗಿನೇ ನೀವೇ ಗುಂಪಾಗಿ ನಿಮ್ಮಲ್ಲೇ ಒಬ್ಬರು ಚೆನ್ನಾಗಿ ವಿಚಾರವನ್ನ ಮಾತಾಡುವಂತ ವ್ಯಕ್ತಿಯನ್ನ ಮುಂದಿಟ್ಕೊಂಡು ಹೋಗಿ ಆತನಿಗೆ ಏನೇನು ಹೇಳಬೇಕು ಅವನಿಗೆಲ್ಲ ತಿಳಿಸಿ ಅವನು ಅಧಿಕಾರಿಗಳ ಜೊತೆ ಮಾತಾಡುವ ಹಾಗೆ ಮಾಡಿ ನೀವೊಂದು ಕಾರ್ಯಕ್ರಮವನ್ನ, ಪ್ರತಿಭಟನಾ ಧರಣಿ ಕಾರ್ಯಕ್ರಮವನ್ನ ರೂಪಿಸಿಕೊಂಡು ನ್ಯಾಯವನ್ನ ಪಡ್ಕೊಳ್ಳಿ. ಇದು ನಾನು ಹೇಳ್ತಿರುವಂತದ್ದು ಸಮಸ್ತ ಕರ್ನಾಟಕದ ಜನತೆಗೆ, ಎಲ್ಲಾ ಊರು ಕೇರಿಗಳಲ್ಲಿ, ಹಳ್ಳಿಗಳಲ್ಲಿರುವಂತಹ ಜನರಿಗೆ ಈ ರೀತಿ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಇವತ್ತು ನಾವು ಬಂದಂತ ಎಲ್ಲ ಶಿಗ್ಗಾಂವ್ ಮತ್ತು ಸವಣೂರಿನಿಂದ ಬಂದಂತ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ, ಇಲ್ಲೇನ್ರಪ್ಪ ನೀವೆಷ್ಟು ಜನ ಇದ್ದೀರಾ? ಅಷ್ಟು ಜನ ಹೊರಗಿನಿಂದ ಬಂದಿದಾರಲ್ಲ. ಇವತ್ತು ಕಾರಡಿಗೆ ನಮ್ಮ ಬಂಧುಗಳು ಇಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳು ತಿಳಿಸ್ತಾ ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ KRS. ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ, ಮಾಡುತ್ತಲೇ ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು.